12 ವರ್ಷ ಶ್ರೀಧರ ಸ್ವಾಮಿಗಳನ್ನು ಕಣ್ಣಾರೆ ಕಂಡು ಅವರ ಜೊತೆ ಇದ್ದು ಅವರ ಒಡನಾಟವನ್ನೆಲ್ಲ ಅನುಭವಿಸಿದಂಥ ಪುಣ್ಯಾತ್ಮರೊಬ್ಬರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಕೆ.ವಿ. ಶ್ರೀಧರ ರಾವ್ ಅವರು. ಸ್ವಾಮಿಗಳು 18 ಭಾಷೆಯಲ್ಲೇ ಪಾಂಡಿತ್ಯಪೂರ್ಣರು, 18 ಭಾಷೆ ಮಹಾವಿದ್ವಾಂಸರು. ಜಯ ದೇವ ಜಯ ಶ್ರೀ ಗೌರು. ಸ್ವಾಮಿಗಳು ದೇಹ ಬಿಟ್ಟ ಮೇಲೂ ಕೂಡ ಮಸ್ಕತ್ತಿಂದ ಒಂದು ಹೆಣ್ಣು ಮಗಳನ್ನ ಕರ್ಕೊಂಡ್ಬಂದಿದ್ದೆ. ನಾನು ನಡೆದ ಘಟನೆ. ಮಸ್ಕತ್ತಿಂದ ಅವರು ಮಂಗಳೂರಿಗೆ ಬಂದು ಮಂಗಳೂರಿಂದ ವರದಳ್ಳಿ ಕರ್ಕೊಂಡ್ಬಂದು. ಇದು 1980-81 ಇಸ್ವಿ ನಡೆದ ಘಟನೆ. ಸ್ವಾಮಿ ದೇಹ ಬಿಟ್ಟು ಎಷ್ಟೋ ವರ್ಷ ಅಂತ. ಆ 18 ವರ್ಷದ ಹುಡುಗಿ ಲಗ್ನ ಆಗಿತ್ತು. ಅವಳಿಗೆ ಮೈ ಮೇಲೆ ಏನು ಆವರಿಸ್ಕೊಂಡು ತನ್ನ ಬಟ್ಟೆ ಎಲ್ಲ ಬಿಚ್ಚಿ ಕುಣಿತಿದ್ಲು. ಅವಳನ್ನ ಹೇಗಮ್ಮ ಹಿಡ್ಕೊಂಬಂದು ಅವ್ರು ಯಾರೋ ಹೇಳಿದ್ರಂತೆ, ಹಿಡ್ಕೊಂಬಂದು ಶ್ರೀಧರ ತೀರ್ಥ ಸ್ನಾನವನ್ನು ಮಾಡಿಸಿ ಮೇಲೆ ಸಮಾಧಿ ಮಂದಿರ ಕರ್ಕೊಂಡು ಹೋಗಾಗ ರಾಮ್ ಭಟ್ರ ಹತ್ರ ತೀರ್ಥವನ್ನು ಹಾಕ್ಸಾದ್ಮೇಲೆ ಇದು ಬಿಟ್ಟು ಮತ್ತೆ ಕೆಲವು ಸತಿ ಅವ್ರು ಎಚ್ಚರಿಸ್ತಿದ್ರು. ಬಾಂಬೆಯಲ್ಲಿ ಒಬ್ಬ ಭಕ್ತರು, ಅವರು ನನ್ನ ಮಕ್ಕಳು ಅಂತಿದ್ರು. ಅವರು ಸ್ವಾಮಿಗಳು ಯಾಕೋ ಬೇಡ ಬೇಡ ಅಂತ ಸತಿ ಹೇಳಿದರು. ಆದರೂ ಭಾಳ ಗಂಟು ಬಿದ್ದಾಗ ಸ್ವಾಮಿಗಳು ಆತಪ್ಪ ಅಂತಂದು. ಆಮೇಲೆ ಒಂದು ದಿವಸ ಏನಾಯ್ತು ಅಂದ್ರೆ ಮಗ ಬೆಳೆದ ಮೇಲೆ ಅವನು ತಂದೆಗೆ ಬಂದೂಕ್ ತೋರಿಸ್ಬಿಟ್ರೆ. ಸ್ವಾಮಿಗಳ ಕೇಳಿ, ಸ್ವಾಮಿಗಳ ನಾ ಹೇಳಿದೆ ಬೇಡ ಕೇಳಿ ಅಂತ. ಆಗ ಸ್ವಲ್ಪ ಸರಿ ಆಗ್ತಾನೆ, ಸ್ವಲ್ಪ ಒಂದು ವರ್ಷ ತಡಿ ಅಂತಾನೆ. ಆಮೇಲೆ ಆ ಮಗ ಶಾಂತನಾಗಿ ಆರಾಮಾದ. ಇಂಥ ಸಾವಿರಾರು ಉದಾಹರಣೆ ಇದೆ. ಜಯ ದೇವ ಶ್ರೀಧರ ಸ್ವಾಮಿಗಳು ಎಲ್ಲ ಹೋದ್ರು, ಏನು ಮಾಡಿದ್ರು, ಪವಾಡಗಳು ಅವನ್ನೆಲ್ಲ ಹೇಳ್ತಾರೆ. ನನಗೆ ಮನಸ್ಸಿನಲ್ಲಿ ಇತ್ತು ಶ್ರೀಧರ ಸ್ವಾಮಿಗಳದ್ದು ಒಂದು ಮುಖ ಪವಾಡ ಇದು, ಆದರೆ ಇನ್ನೊಂದು ಮುಖ ಅವರ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಏನು ತಪಶ್ಚರ್ಯ ಮಾಡಿದರು ಮತ್ತು ಜಗತ್ತಿನ ಜನತೆಗೆ ಅವರ ಸೇವೆ ಆಗಿರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇತ್ತು. ಅದನ್ನು ಯಾರು ಹೈಲೈಟ್ ಮಾಡಲಿಲ್ಲ. ಪ್ರತಿಯೊಂದು ಸಾಕ್ಷರಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹರೇ ರಾಮ. ಈ ಸುಲಭವಾದ ಮಂತ್ರ ಯಾವತ್ತು ಜಪಿಸುತ್ತಿದ್ದು ಇದರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಗಮ್ ಗಣಪತಿಯ ನಮಃ. ವಾಗ್ದೇವಿಯ ನಮಃ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ನನ್ನ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಈ 3 ಶ್ಲೋಕ ಅಂದರೆ ಈ 3 ನಾಮಸ್ಮರಣೆ ಮಾಡ್ತೀನಿ. ಅದ್ರ ಜೊತೆ ವಿಶೇಷವಾಗಿ ಇವತ್ತೊಂದು ಶ್ಲೋಕ ನಾನು ಹೇಳಲೇಬೇಕು. ನಮ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಯಾಕೆ ಇವತ್ತು ಇದೊಂದು ಆ್ಯಡ್ ಮಾಡಿದ್ರು ಆನಂದ್ ಅಂತ ನೀವು ಕೇಳೋದಾದರೆ, ಇವತ್ತು ನಾನೇನು ಹೇಳಬೇಕು ಅಂತ ಗೊತ್ತಿಲ್ಲ. ಒಟ್ಟು ನಮ್ಮ ಸ್ಟುಡಿಯೋದಲ್ಲಿ ಶ್ರೀಧರ ಚರಿತಾಮೃತವನ್ನು ನಾವು ಕೇಳಲಿಕ್ಕೆ ಸಾಕ್ಷಾತ್ 18 ವರ್ಷಗಳ ಕಾಲ, ಅಂದರೆ ಅವರ ಬಾಲ್ಯಾವಸ್ಥೆನ ಅವರೇ ಹೇಳಿಬಿಟ್ರು ಒಂದು 5 ವರ್ಷ ಮೈನಸ್ ಅಂತ ಮಾಡಿದ್ರೂ ಕೂಡ 12 ವರ್ಷ ಶ್ರೀಧರ ಸ್ವಾಮಿಗಳನ್ನು ಕಣ್ಣಾರೆ ಕಂಡು ಅವ್ರ ಜೊತೆ ಇದ್ದು ಅವರ ಒಡನಾಟವನ್ನೆಲ್ಲ ಅನುಭವಿಸಿದಂಥ ಪುಣ್ಯಾತ್ಮರೊಬ್ಬರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಕೆ.ವಿ. ಶ್ರೀಧರ ರಾವ್ ಅವರು. ಸರ್ ನಮಸ್ತೆ, ಸ್ವಾಗತ ನಿಮಗೆ. ನಾನು ನಿಮ್ಮನ್ನ ಗುರುಗಳೇ ಅಂತಲೇ ಕರಿತೀನಿ. ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ಪಾದಾರ್ಪಣೆ ಮಾಡಿದ್ದೀರಿ. ನನಗಿವತ್ತು ಅದೊಂದು ಆಶೀರ್ವಾದನೇ ಸರಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾನಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ನಾನು ಆಮೇಲೆ ಹೇಳ್ತೀನಿ ಜನಗಳಿಗೆ, ನನಗೆ ಅವರು ಸಿಕ್ಕಿದ್ದೇ ಒಂದು ಮಿರಾಕಲ್ ಸ್ಟೋರಿ. ಅದೊಂದು ಶ್ರೀಧರ ಸ್ವಾಮಿಗಳ ಆಶೀರ್ವಾದವೇ ಸರಿ. ಅದನ್ನು ನಾನು ಆಮೇಲೆ ಹೇಳ್ತೀನಿ ಅಥವಾ ಕೊನೆಯಲ್ಲಿ ಹೇಳ್ತೀನಿ. ಯಾಕಂದ್ರೆ ನನ್ನ ಮಾತು ಮುಖ್ಯ ಅಲ್ಲ, ಅವ್ರ ಮಾತು ಮುಖ್ಯ. ಯಾಕಂದ್ರೆ ಅವರಿಂದ ನಾನು ಕೇಳೋದಕ್ಕೆ ಭಾಳ ಹುಮ್ಮಸ್ಸಿಂದ ಕೂತಿದ್ದೀನಿ. ಸಾಗರಕ್ಕೆ ಬಂದರೆ ನಾವು ವರದಳ್ಳಿಗೆ ಬರದೆ ಹೋಗೋದು ತುಂಬ ರೇರು. ಯಾವಾಗಲೂ ವಿಸಿಟ್ ಮಾಡೇ ಮಾಡ್ತೀನಿ ನಾನು ಶ್ರೀಧರ ಗುಡ್ಡ, ಶ್ರೀಧರ ಸ್ವಾಮಿಗಳ ದರ್ಶನ ಮಾಡ್ತಾ. ಇವತ್ತು ನೀವು ಬಂದಿದ್ದೀರಿ. 12 ವರ್ಷಗಳ ಕಾಲ ಸ್ವಾಮಿಗಳನ್ನ ಹತ್ತಿರದಿಂದ ನೋಡಿದವ್ರು ನೀವು. ನಿಮ್ಮ ಹೆಸರು ಶ್ರೀಧರಾನೇ. ಇದರಿಂದ ಎಲ್ಲ ಏನೋ ಒಂದು ಕನೆಕ್ಷನ್ ಲಿಂಕ್ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ ರಾಯರೇ. ಏನು ಅಂತ ಹೇಳಿ ನೀವೇನೆ. ನೋಡಿ, ಕೆಲವು ವಿಷಯಗಳು ನಮಗೆ ಅಗೋಚರವಾದದ್ದು. ಶ್ರೀಧರ ಸ್ವಾಮಿಗಳು ಇವತ್ತಿಗೂ ಕೂಡ ಶ್ರೀಧರಾಶ್ರಮದಲ್ಲಿ ಜೀವಂತವಾಗಿದ್ದಾರೆ. ಹೌದು. ಇದನ್ನು ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳಬಲ್ಲೆ. ಅದಕ್ಕೊಂದು ಉದಾಹರಣೆ ಕೂಡ ಉಂಟು. ಯಾಕೆಂದರೆ ಸ್ವಾಮಿಗಳು ಏಕಾಂತವನ್ನು ಶುರು ಮಾಡಿದಾಗ ದಾದಾ ಗೋಡ್ಸೆ ಹೇಳ್ತಕ್ಕಂಥ ಅವ್ರ ಶಿಷ್ಯ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಸ್ವಾಮಿಗಳೇ, ನೀವು ಏಕಾಂತಾಗಿದ್ದೀರಿ, ಯಾವಾಗ ಹೊರಗೆ ಬರ್ತೀರಿ ಅಂತ ಕೇಳ್ತಾರೆ.
ಹ್ಮ್. ಆವಾಗ ಸ್ವಾಮಿಗಳು ಉತ್ತರ ಕೊಡ್ತಾರೆ. ಅದು ರೆಕಾರ್ಡು ಕೂಡ ಆಗಿದೆ ಮತ್ತು ಪ್ರಿಂಟು ಆಗಿದೆ. ಹ್ಮ್. ಅವ್ರು ಹೇಳ್ತಾರೆ, ನನಗೆ ಶ್ರೀಧರ ಸ್ವಾಮಿಗಳ ಆರಾಧ್ಯ ದೈವ ಶ್ರೀರಾಮ. ಹಾ. ನನಗೆ ಶ್ರೀರಾಮ ಮತ್ತು ಶ್ರೀಧರ ಸ್ವಾಮಿಗಳ ಗುರುಗಳು ಶಿವಾಜಿ ಮಹಾರಾಜರ ಗುರುಗಳಾಗಿರ್ತಕ್ಕಂಥ ಶ್ರೀ ಸಮರ್ಥ ರಾಮದಾಸ. ಸಮರ್ಥ ರಾಮದಾಸರು. ನನಗೆ ಶ್ರೀರಾಮರಾಯನ ಶ್ರೀ ಸಮರ್ಥ ರಾಮದಾಸರ ಆಜ್ಞೆ ಆಗಿದೆ. ಹ್ಮ್. ಈ ಜಗತ್ತಿನಲ್ಲಿ ಎಲ್ಲಿವರೆಗೆ ಧರ್ಮಸ್ಥಾಪನೆ ಆಗೋದಿಲ್ವೋ, ಹ್ಮ್. ಯಾವಾಗ ಧರ್ಮಸ್ಥಾಪನೆ ಆಗ್ತದೆಯೋ ಅಲ್ಲಿಯವರೆಗೆ ನೀನು ಸಮಾಧಿ ಸ್ಥಿತಿಯಲ್ಲಿ ಇರಬೇಕು. ಆ ಪುಣ್ಯದಿಂದ ಜಗತ್ತಿನ ಧರ್ಮಸ್ಥಾಪನೆ ಆಗ್ತದೆ ಅಂತೇಳಿ ನನಗೆ ಹೇಳಿದ್ದಾರೆ. ಆದ್ದರಿಂದ ನಾನು ಯಾವಾಗ ಬರ್ತಾ ಹೇಳ್ತಕ್ಕಂಥದ್ದು ನನಗೂ ಕೂಡ ಗೊತ್ತಿಲ್ಲ ಹ್ಮ್. ಅಂತ ಅವ್ರು ಹೇಳಿದ್ದಾರೆ. ಹ್ಮ್. ಆದರೆ ಅವರಿಗೆ ಒಂದು ಈ ಬಗ್ಗೆ ಗೊತ್ತಿತ್ತು, ತಮ್ಮ ಭೌತಿಕ ಶರೀರವನ್ನು ಬಿಟ್ಟು ಹ್ಮ್. ಸೂಕ್ಷ್ಮ ಶರೀರದಲ್ಲಿ ಇರ್ತೇವೆ ಅಂತ. ಯಾಕೆಂದರೆ ಹ್ಮ್. 67ನೇ ಇಸವಿಗಿಂತ ಒಂದು ತಿಂಗಳು 2 ತಿಂಗಳು ಮುಂಚೆ ಹ್ಮ್. ಅವರ ಶಿಷ್ಯ ಹರಗೋಪಾಲ್ ಭಟ್ ಅಂತ ಒಬ್ಬರಿದ್ರು. ಹ್ಮ್. ಅವರು ಸ್ವಲ್ಪ ಅವ್ರ ಹತ್ರ ಇಂಗ್ಲೀಷನ್ನು ಮಾತಾಡಿ ಜಾಸ್ತಿ ಆಗಿದೆ ಸ್ವಾಮಿಗಳು. ಹ್ಮ್. ಸ್ವಾಮಿಗಳು ಅವರು ಹೇಳಿದರು, ಹರಗೋಪಾಲ, ಆಫ್ಟರ್ ದಿಸ್ ಏಕಾಂತ ಯು ಡೋಂಟ್ ಸಿ ಮೈ ಬಾಡಿ. ಓ. ಅಷ್ಟೊತ್ತಿಗೆ ಬೇರೆ ಯಾರೋ ಬಂದರು, ಸ್ವಾಮಿಗಳ ಮಾತನ್ನು ಆಡಲೇ ಇಲ್ಲ, ಮುಗಿಸ್ಬಿಟ್ರು. ಹಾ. ಮತ್ತು ಏಕಾಂತ ಕೂರಬೇಕಾದ್ರೆ ಸ್ವಾಮಿಗಳು ಏನು ಹೇಳಿದ್ದಾರೆ ಅಂದರೆ, ನಾನು ಈ ಏಕಾಂತವನ್ನು ಪೂರೈಸಿ ಎದ್ದ ಮೇಲೆ ಜನಗಳು ಬಂದು ನನ್ನ ಹತ್ರ ಅದಾಗಬೇಕು ಇದಾಗಬೇಕು ಅಂತ ಕೇಳುವ ಪ್ರಶ್ನೆಯೇ ಇಲ್ಲ. ಹ್ಮ್. ನನ್ನನ್ನು ನೋಡಿ ಏನಾಗಬೇಕು ಹೇಳ್ತಕ್ಕಂಥವ್ರ ಮನಸ್ಸನ್ನು ಸ್ಮರಣೆ ಮಾಡೋ ಮಾತ್ರದಿಂದ ಅದನ್ನು ನಾನು ನೆರವೇರಿಸ್ತೇನೆ ಅಂತ ಹೇಳಿದ್ದಾರೆ. ಹ್ಮ್. ನಾವೇನು ತಿಳ್ಕೊಂಡಿದ್ದು, ಸ್ವಾಮಿಗಳು ಏಕಾಂತದಿಂದ ಹೇಳ್ತಾರೆ, ಎದ್ದ ಮೇಲೆ ಅವ್ರು ನೋಡಿ ಕೂಡ ನಾವು ಏನು ಹೇಳೋದು ಬೇಡ, ಹೇಳಿದ್ರೆ ಆಗ್ತದೆ ಯೋಚನೆ ಮಾಡಿದ್ದೆ. ಅದು ಅವರು ಅದನ್ನು ಒಡಚುವ ಕಥೆ ಹೇಳಿದ್ದಾರೆ. ಹ್ಮ್. ಇವತ್ತಿಗೂ ಕೂಡ ಸ್ವಾಮಿಗಳು ಸಮಾಧಿ ಮುಂದಿತ್ತು, ಯಾರು ಪ್ರಾರ್ಥನೆಯನ್ನು ಮಾಡಿದರೆ ಅಥವಾ ಅವನ ಕಣ್ಣಿನಿಂದ ಏನಾದರೂ 2 ಕಣ್ಣೀರು ಹನಿ ಬಿದ್ದರೆ, ಹ್ಮ್. ಶ್ರೀಧರ ಸ್ವಾಮಿಗಳಲ್ಲಿ ಒಂದು ಹುಷಾರಿತ್ತು, ಯಾರಾದರೂ ಕಣ್ಣು ನೀರು ಬಂದರೆ ಅವ್ರಿಗೆ ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ನಿನಗೆ ಏನಾಗಬೇಕು ತಮ್ಮ, ಯಾಕೆ ಅಳುತ್ತಿದ್ದೆ, ಯಾಕೆ ಕಣ್ಣು ನೀರು ಬಂತು ಕೇಳ್ತಿದ್ರು. ಅವರು ಇವತ್ತಿಗೂ ಕೂಡ ಅದು ಧರ್ಮ ಮತ್ತು ಸತ್ಯಕ್ಕೆ ವಿರುದ್ಧವಾಗಿದೆ ಅಥವಾ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಪ್ರಾರ್ಥನೆ ಆಗಿದ್ದರೆ ಇವತ್ತಿಗೂ ಕೂಡ ಶ್ರೀಧರ ಸ್ವಾಮಿಗಳು ಆ ಪ್ರಾರ್ಥನೆಯನ್ನು ನೆರವೇರಿಸ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನನಗೆ ಹಾಗಾಗಿ ಸ್ವಾಮಿಗಳ ಇವತ್ತಿಗೂ ಕೂಡ ನನ್ನ ಅನುಭವದಲ್ಲಿ ಸ್ವಾಮಿಗಳು ನನ್ನ ಹಿಂದೆ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ಅವರನ್ನ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ, ಏನು ಅಂತಂದರೆ, ಇಸಿ ನನಗೆ ಮರ್ತು ಹೋಗಿದೆ, ಸಾಗರದಲ್ಲಿ ನಗರೇಶ್ವರ ದೇವಸ್ಥಾನ ಅಂತಿದೆ. ಯಾವ ದೇವಸ್ಥಾನ? ನಗರೇಶ್ವರ ದೇವಸ್ಥಾನ. ನಗರೇಶ್ವರ ಆರ್ಯ ವೈಶ್ಯ ಸಮಾಜದವರು. ಅಲ್ಲಿಗೆ ಅವರು ಬಂದಾಗ ಸ್ವಾಮಿಗಳ ಹತ್ರ ಒಬ್ಬ ಪ್ರಶ್ನೆಯನ್ನು ಕೇಳ್ತಾರೆ. ನಾವು ಅರಸೀಕೆರೆಯವರು, ನಾವು ನಿನ್ನೆ ಅರಸೀಕೆರೆಯಲ್ಲಿ ಅಲ್ಲಿ ಒಬ್ಬರು ಶ್ರೀಧರ ಸ್ವಾಮಿಗಳ ಮೈಮೇ ಬರ್ತಾರೆ ಅಂತ ಹೇಳಿದರು, ಸ್ವಾಮಿ ನಿಜವೇ ಅಂತ. ಅವಾಗ ಅವ್ರು ಹೇಳ್ತಾರೆ, ತಮ್ಮ ಅವ್ರು ಯಾವುದೇ ನಂಬಿರಿ, ಇವತ್ತಿನ ಕಾಲ ಕಲಿಗಾಲ ಇದು. ಇನ್ನು ಮುಂದೆ ಜನಗಳು ತಮ್ಮ ತಲೆ ಮೇಲೆ ಬಿದಿರು ಮಟ್ಟಿ ಬೆಳೆಸ್ಕೊಂಡು ಬರ್ತಾರೆ, ಹುತ್ತವನ್ನು ಬೆಳೆಸ್ಕೊಂಡು ಬರ್ತಾರೆ, ಆಮೇಲೆ ನಿಮ್ಮ ಮನೆ ಬಂಗಾರ ತೆಗೆದು ಹಾಕ್ತಾನೆ ಅಂತ ಹೇಳ್ತಾರೆ. ಅದು ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ. ಯಾರಿಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಅವರು ನನ್ನ ಪಾಲಿಕೆ ಇದ್ದಲ್ಲಿ ಆ ಪಾಲಿಕೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ, ಅದಿಲ್ಲ ಅಂದ್ರೆ ನನ್ನ ಫೋಟೋ ಇದ್ದರೆ ಪ್ರಾರ್ಥನೆ ಮಾಡಿ, ವಧು ಇಲ್ಲ ಅಂದ್ರೆ ಶ್ರೀಧರ ಬರ್ಕೊಳ್ಳಿ, ವಧು ಇಲ್ಲ ಶ್ರೀಧರ ಅಂತೇಳಿ ನೀವು ಸ್ಮರಣೆ ಮಾಡಿದ ಮಾತ್ರದಿಂದ ನಾನು ಸ್ಮರ್ತಗಾಮಿ ಎಲ್ಲಿ ಸ್ಮರಣೆ ಮಾಡ್ತಾರೆ ನಾನು ಬರ್ತೇನೆ, ನಾನು ರಕ್ಷಣೆ ಮಾಡ್ತೇನೆ. ನೀವು ಯಾವುದಕ್ಕೂ ಕೂಡ ಈ ಡಂಬಾಚಾರಕ್ಕಾಗಲಿ ಅಥವಾ ಮುಗ್ಧತೆಗಾಗಲಿ ಬಲಿಯಾಗಬೇಡಿ ಅಂತ ಅವ್ರು ಹೇಳಿದ್ದಾರೆ. ನಿಮಗೆ ಈ ಹೆಸರು ಬಂದಿದ್ದು ಹೇಗೆ, ನಿಮಗೆ ಹೆಂಗೆ ಒಡನಾಟ ಆಯ್ತು ಅದು ತಿಳ್ಕೊಬೇಕು ಅಂತ. ನನ್ನ ತಂದೆ ವೆಂಕಟೇರಿಯಪ್ಪ ಅಂತ, ನಮ್ಮ ತಂದೆಯ ಗುರುಗಳು ಶೀಗೇಹಳ್ಳಿ ಅಂತ ಶಿರಸಿ ಹತ್ರ ಇದೆ. ಶೀಗೇಹಳ್ಳಿ ಅಲ್ಲಿ ಶಿವಾನಂದರು ಅಂತ ಅವರು ಯೋಗಿಗಳು. ಅಲ್ಲಿಗೆ ಶ್ರೀಧರ ಸ್ವಾಮಿಗಳು ಸಜ್ಜಂಗದಿಂದ ನಡ್ಕೊಂಡು ಬರ್ತಾ ಶೀಗೇಹಳ್ಳಿ ಹೋಗ್ತಾರೆ. ಶೀಗೇಹಳ್ಳಿಯಿಂದ ಹೊರಟು ಬನವಾಸಿ ಮಾರ್ಗವಾಗ ಸಾಗರಕ್ಕೆ ಬರ್ತಾರೆ. ನಮ್ಮ ತಂದೆಗೆ ಶಿವಾನಂದ ಒಂದು ಕಾಗದ ಬರೆದಿರ್ತಾರೆ, ಒಬ್ಬರು ಮಹಾತ್ಮರು ಬರ್ತಾರೆ, ಅವ್ರು ನಿಮ್ಮಲ್ಲಿ ಸಿಕ್ಕಿದರೆ ಅವರು ಸೇವೆ ಮಾಡಿ ನೀನು ಅಂತ. ಆವಾಗ ಅವರು ಶ್ರೀಧರ ಸ್ವಾಮಿಗಳು ಸಾಗರಕ್ಕೆ ಬಂದಾಗ ನಮ್ಮ ಅಜ್ಜ ಕಟ್ಟಿರ್ತಕ್ಕಂಥ ಕಾನ್ಲೆ ದೇವಪ್ಪ ಛತ್ರ ಅಂತ ಇದೆ. ದೇವಪ್ಪ ಛತ್ರ ಅಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ. ದತ್ತಾತ್ರೇಯ ಸನ್ನಿಧಿ ಶ್ರೀಧರ ಸ್ವಾಮಿ ಬಂದಿರ್ತಾರೆ. ಅವರಿಗೆ ಇನ್ಫ್ಲೂಯೆನ್ಸಾ ರೋಗ ಬಂದಿರ್ತದೆ. ಅಲ್ಲಿ ಕೃಷ್ಣಮೂರ್ತಿಗಳು ಅಂತ ಅದು ಕೆಲವು ಮನೆಗಳೆಲ್ಲ ಇದ್ದಾಗ ಆ ಮನೇಲಿ ಕೃಷ್ಣಮೂರ್ತಿಗಳು ಅಂತ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇದ್ದವರಾಗಿದ್ದರು. ಅವರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರು. ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ,
ಈ ಛತ್ರದ ಕಟ್ಟೆ ಮೇಲೆ ಒಬ್ಬರು ಬಂದು ಮಲಗಿದ್ದಾರೆ. ಹ್ಮ್ ನೀನು ಅವರಿಗೆ ಎಷ್ಟು ಸೇವೆ ಮಾಡ್ತೀಯೋ ಹ್ಮ್ ಅಷ್ಟು ನಾನು ನಿನ್ನ ಅನುಗ್ರಹ ಮಾಡ್ತೇನೆ. ಹ್ಮ್ ಅವರು ಸ್ವಾಮಿಗಳ ಸೇವೆಯನ್ನು ಮಾಡ್ತಾರೆ. ಹ್ಮ್ ನಮ್ಮ ತಂದೆಗೆ ಒಬ್ಬರು ಬಂದು ಹೇಳ್ತಾರೆ, ಒಬ್ಬರು ಮಹಾತ್ಮರು ಬಂದಿದ್ದಾರೆ, ಹ್ಮ್ ಅವರು ಮಲಗಿದ್ದಾರೆ, ಅವರು ಇರುವೆ ಮೈ ಮೇಲೆ ಬಂದು ತೆಗೆದು ಕೆಳಗೆ ಬಿಡ್ತಾ ಇದ್ದಾರೆ ಅಂತ. ಹಾ ಏನು ಇರುವೆಗಳು ಮೈ ಮೇಲೆ ಬಂದ್ರೆ ಹಾ ಅದನ್ನು ಹಗುರ ತಮ್ಮ ಶರೀರದಿಂದ ತೆಗೆದು ಕೆಳಗೆ ಬಿಡ್ತಾರೆ. ಕೆಳಗೆ ಬಿಡ್ತದಲ್ಲ. ನಮ್ಮ ತಂದೆಗೆ ಅವ್ರು ಶಿವಾನಂದರು ಹೇಳಿದ ಕಾಗದ ನೆನಪಿಗೆ ಬಂದು ಹಾ ಅವ್ರನ್ನ ನೋಡ್ತಾರೆ. ಅವರಿಗೆ ಇನ್ಫ್ಲೂಯೆನ್ಸಾ ರೋಗ ಆಗಿರ್ತದೆ. ಹಾ ನಮ್ಮ ಮನೆಗೆ ಕರ್ಕೊಂಡ್ಬರ್ತಾರೆ. ಹ್ಮ್ ಕರ್ಕೊಂಬಂದಾಗ ಅವ್ರದ್ದು ಪ್ರತಿಜ್ಞೆ ಇರ್ತದೆ, ನಾನು ವೈದ್ಯರ ಹತ್ರ ಔಷಧಿ ತಗೊಳ್ಳೋದಿಲ್ಲ, ಹ್ಮ್ ಮತ್ತು ಯಾರು ಕಟಿಂಗ್ ಮಾಡ್ತಾರೆ ನಾನು ಹ್ಮ್. ಕಟಿಂಗ್ ಅವ್ರ ಹತ್ರ ಮಾಡಿಸೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾರೆ. ಹ್ಮ್ ನಮ್ಮ ತಂದೆ ನೋಡ್ತಾರೆ, ಅವ್ರ ತಲೆ ತುಂಬ ಹುಣ್ಣಾಗ್ಬಿಟ್ಟಿತ್ತು. ಹ್ಮ್ ಅವ್ರು ಇನ್ಫ್ಲೂಯೆನ್ಸಾ ರೋಗ ನರಳ್ತಾ ಇತ್ತು. ನಮ್ಮ ತಂದೆಗೆ ಆಯುರ್ವೇದ ಚೆನ್ನಾಗಿ ಗೊತ್ತಿತ್ತು, ಓಕೆ ಮತ್ತು ಅವರಿಗೆ ಕಟಿಂಗ್ ಮಾಡೋದು ಚೆನ್ನಾಗಿ ಗೊತ್ತಿತ್ತು. ಹ್ಮ್ ಆಮೇಲೆ ಹೇಳೋದು, ನಾನು ಕಟಿಂಗ್ ಮಾಡ್ತಕ್ಕಂಥವನು ಅಲ್ಲ, ಹ್ಮ್ ಔಷಧಿ ಕೊಡೋನು ಅಲ್ಲ, ಹ್ಮ್ ನನಗೆ ಎರಡು ಅಭ್ಯಾಸ ಇದ್ದವನು, ಆದರೆ ನಿಮ್ಮ ಪ್ರತಿಜ್ಞೆ ಭಂಗ ಆಗೋದಿಲ್ಲ ಅಂತೇಳಿ ಹ್ಮ್ ಸ್ವಾಮಿಗಳ ತಲೆಯನ್ನು ಪೂರ್ಣ ತೆಗೆದು ಹ್ಮ್ ಅದಕ್ಕೆ ತಲೆಗೆಲ್ಲ ಔಷಧಿಯನ್ನು ಹಚ್ಚಿ ಹ್ಮ್ ಇನ್ಫ್ಲೂಯೆನ್ಸಾ ರೋಗಕ್ಕೆ ಔಷಧಿಯನ್ನು ಕೊಟ್ಟು ಹ್ಮ್ ನಮ್ಮಲ್ಲಿ ಇಟ್ಕೋತಾರೆ. ಹ್ಮ್ ಅವರಿಂದ ಎರಡೂವರೆ ತಿಂಗಳು ಇದ್ದರು. ನಮ್ಮ ಹ್ಮ್ ತಂದೆ ಏನು ಮಾಡಿದ್ರೆ ಬಿಡಲಿಲ್ಲ. ಆದರೆ ಹೇಳ್ದೆ ಕೇಳಿದ ಒಂದು ದಿವಸ ನಮ್ಮ ಮನೆಯಿಂದ ಹೊರಟು ಸಂಪೆಕಟ್ಟೆಗೆ ಹೋಗ್ತಾರೆ. ಹ್ಮ್ ಆ ಸ್ವಾಮಿಗಳಿಗೆ ನಮ್ಮ ತಂದೆ ಮೇಲೆ ಏನೋ ಒಂದು ಅಭಿಮಾನ ಹ್ಮ್ ಮತ್ತು ಶೀಗಳ್ಳಿ ಶಿವ ಅಂದರೆ ಶಿಷ್ಯರು ಇರ್ತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯ. ಹ್ಮ್ ಅದು ನಮಗೂ ಅವರಿಗೂ ಏನೋ ಬಾಂಧವ್ಯ, ಪೂರ್ವ ಬಾಂಧವ್ಯ. ಹ್ಮ್ ನಮಗೂ ಅವರಿಗೂ ಅತ್ಯಂತ ಬಾಂಧವ್ಯವನ್ನು ಬೆಳೆದು ಹೇಗಾಗಿತ್ತು, ಸಾಗರಕ್ಕೆ ಬಂದಾಗ ಅವ್ರು ಎಲ್ಲ ಇದು ನಮ್ಮನೆಗೆ ಬಂದು ಬೀಳ್ತಿದ್ರು. ಹ್ಮ್ ಈಗ ಸನ್ಯಾಸವನ್ನು ತಗೊಂಡ ಮೇಲೆ ಸನ್ಯಾಸಿಗಳಿಗೆ ಯಾರ್ದಾರ ಮನೆಗೆ ಬರಬೇಕಾದ್ರೆ ಆಹ್ವಾನ ಮಾಡಿ ಕಾಯಿ ಇಡಬೇಕು. ಹ್ಮ್ ಆ ಶ್ರೀಧರ ಸ್ವಾಮಿ ನಮ್ಮ ಮನೆ ಮಟ್ಟಿಗೆ ಆ ವ್ಯವಸ್ಥೆ ಇಟ್ಟಿಲ್ಲ. ಯಾಕಂದ್ರೆ ನಾನು ಎಷ್ಟೊತ್ತಿಗೆ ಬರ್ಬೋದು, ಎಷ್ಟೊತ್ತಿಗೆ ಹೋಗ್ಬೋದು. ಹ್ಮ್ ನಮ್ಮ ತಂದೆ ಮತ್ತು ತಾಯಿ ಮೇಲೆ ಅಪಾರವಾದ ಪ್ರೀತಿ, ಹ್ಮ್ ಒಂದು ವಿಶ್ವಾಸ, ಮತ್ತು ಶ್ರೀಗಳ್ಳಿ ಶಿವ ಅಂದ್ರೆ ಅನುಗ್ರಹ, ಹ್ಮ್ ಮತ್ತು ದತ್ತಾತ್ರೇಯ ನಮ್ಮ ಅಜ್ಜ ಪ್ರತಿಷ್ಠೆ ದತ್ತಾತ್ರೇಯನ ಒಂದು ಕೃಪೆ, ಹ್ಮ್ ಈ ಸ್ವಾಮಿಗಳಿಗೂ ನಮಗೂ ಕೂಡ ಗಂಟಾಯಿತು. ಹ್ಮ್ ನಮ್ಮ ತಂದೆಗೆ 5 ಜನ ಮಕ್ಕಳು ತೀರೋಗಿದ್ರು. ನೀವು ಹುಟ್ಟಕ್ ಮುಂಚೆ ನಾವು ಹುಟ್ಟೋಕ್ಕಿಂತ ಮುಂಚೆ 5 ಜನ ಮಕ್ಕಳು 5 ಜನ ತೀರೋಗಿದ್ರು. ಮಕ್ಕಳು ತೀರೋಗಿದ್ರು. ಹಾ ಹಾ ಆಮೇಲೆ ಸ್ವಾಮಿಗಳಿಗೆ ನಮ್ಮ ತಂದೆ ಯಾರ ಹತ್ರ ಕೇಳೋ ಸ್ವಭಾವ ಇರಲಿಲ್ಲ. ಹ್ಮ್ ಕಡೆಗೆ ಒಂದು ದಿವಸ ಸ್ವಾಮಿಗಳನ್ನ ನಿಂಗೇನೊಂದು ತೊಂದರೆ ಇದೆ ತಮ್ಮ, ಯಾಕೆ ತೊಂದರೆ ನಿಮಗೆ ಗೊತ್ತಾದ್ಮೇಲೆ ನಾ ಹೇಳೋದೇನು ಅಂತ ಕೇಳಿದ್ರು. ನೋಡಿ ಆಯಿತು, ಒಂದು ಕೆಲಸ ಮಾಡು, ಒಂದು ಪಾಯಸವನ್ನು ಪಾಯಸ. ಹಾಂ ಹ್ಮ್ ಸ್ವಾಮಿಗಳು ಏಕಾಂತ ವಾಸ 1954ನೇ ಇಸವಿ ಹ್ಮ್ ಒಳಗೆ ಮಾಘ ಶುದ್ಧ ಷಷ್ಠಿ, ಸುಬ್ರಹ್ಮಣ್ಯ ಷಷ್ಠಿ ದಿವಸ ಹ್ಮ್ ನನ್ನ ತಂದೆ ತಾಯಿ ಇಬ್ಬರಿಗೂ ಬೆಳಗ್ಗೆ ಬರಲಿಕ್ಕೆ ಹೇಳಿ ಅವರು ಯಾವುದೋ ಒಂದು ವಿಶೇಷ ರೀತಿಯಾದ ಪಾಯಸವನ್ನು ಹ್ಮ್ ಮಾಡಿಸಿ ಲಕ್ಷ್ಮೀನಾರಾಯಣ ಸಾಧುಗಳು ಅಂತ ನಮಸ್ಕಾರ ಮಾಡಿ ಅವ್ರ ಹತ್ರ ಕೊಟ್ಟು ಕಳಿಸಿ, ಇದನ್ನು ನೀವು ನಾನು ಏಕಾಂತದಲ್ಲಿದ್ದರು, ನಾನು ಒಂದು ಬಂದು ನಿಂತ್ಕೋತೇನೆ ಒಂದು ಜಾಗದಲ್ಲಿ, ನನ್ನ ನೋಡಿ ಕೈ ಮುಗಿದು ಇದನ್ನು ಕೆಳಗಡೆ ಹೋಗಿ ಬೇರೆ ಯಾರಿಗೂ ಕೊಡದೆ ಇಬ್ಬರೇ ತಿನ್ನಬೇಕು ಅಂತ ಹೇಳು ಅಂತ ಹೇಳಿದರು ನಮ್ಮ ತಂದೆ ತಾಯಿಗೆ. ಹ್ಮ್ ನನ್ನ ತಾಯಿ ಆ ರೀತಿ ಮಾಡಿ ಸ್ವೀಕಾರ ಮಾಡಿದಾಗ ನಾನು ಭಾದ್ರಪದ ಅಧಿಕ ಮಾಸ, ಭಾದ್ರಪದ ಶುದ್ಧ ಷಷ್ಠಿ ದಿವಸವೇ ನಾನು ಹುಟ್ಟಿದೆ. ನಾನು ಹುಟ್ಟೋಕ್ಕಿಂತ 3 ತಿಂಗಳು ಮುಂಚೆ ನನ್ನ ತಾಯಿ ರಜಸ್ಸುಲಿ ಆಗ್ಬಿಟ್ರು. ನನ್ನ ತಾಯಿಗೆ ನನ್ನ ಸ್ವಾಮಿಗಳು ನಮ್ಮ ತಂದೆ ಗಡಿಬಿಡಿ, ಯೋಚನೆ ಮಾಡಬೇಡ, ಮಗ ಹುಡ್ತಾನೆ, ಹುಟ್ಟಿದ ಕೂಡ ನಾನು ಟೆಲಿಗ್ರಾಮ್ ಕೊಡೋದು ಇಷ್ಟೇ ಹೇಳಿ ಹೋದರು. ಸ್ವಾಮಿಗಳು ಆವಾಗ ಮಂಗಳೂರಿನಲ್ಲಿ ಚಾತುರ್ಮಾಸ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಮ್ಮ ತಂದೆ ಟೆಲಿಗ್ರಾಮ್ ಕೊಟ್ಟಾಗ ಕಾಲ್ ಚೈಲ್ಡ್ ಶ್ರೀಧರ ಅಂತ ಅವ್ರು ಸ್ವಾಮಿಗಳೇ ಟೆಲಿಗ್ರಾಮ್ ವಾಪಸ್ಸಲ್ಲಿ ಕೊಟ್ಟಿದ್ದಂಥ ಅದು ನನ್ನ ಶ್ರೀಧರನ ಹೆಸರಿಟ್ಟರು. ಅದು ಆ ಬಾಂಧವ್ಯ ಬೆಳೆದು ಬೆಳೆದು ಶ್ರೀಧರ ಸ್ವಾಮಿಗಳಿಗೆ ನನಗೆ ನನ್ನ ತಮ್ಮ ದತ್ತ ಅಂತ ಒಂದು ಹೆಸರಿಟ್ಟರು. ನನ್ನ ತಮ್ಮನಿಗೆ ಬೆಳೆದು ಸ್ವಾಮಿಗಳು ನನಗೆ ಮಂತ್ರೋಪದೇಶವನ್ನು ಹೇಗೆ ಮಾಡಿದ್ರು ಅಂದರೆ ನಾನು 6 ತಿಂಗಳು ಶಿಶುವಾಗಿದ್ದೆ. ಆವಾಗ ನನ್ನ ತಾಯಿ, ನನ್ನ ಸೋದರ ಮಾವ ಪೃಥ್ವಿರಾಜ ಬಾಲಯರಾವ್ ಅಂತೇಳಿ ಅವರು ರಾಜಮಂತ್ರದ ಅವರು ಪುಣೆಯವರು, ಅವ್ರ ಎದುರುಗಡೆ ನನ್ನ ಕಿವಿಗೆ ಮಂತ್ರೋಪದೇಶವನ್ನು ಮಾಡಿ ನನ್ನ ತಾಯಿಗೆ ಹೇಳಿದರು. ಅವರು ಇವನಿಗೆ ಮಂತ್ರೋಪದೇಶ ಮಾಡಿದ್ದಾನೆ, ಇವನಿಗೆ ಬ್ರಹ್ಮೋಪದೇಶ ಆದ ಕೂಡಲೇ ಸ್ವಾಮಿಗಳು ನಿನಗೆ ಮಂತ್ರೋಪದೇಶ ಮಾಡಿದ್ದಾರೆ, ನೆನಪು ಮಾಡೋ ಜವಾಬ್ದಾರಿ ನಿಂದಪ್ಪ ಅಂತ ನನ್ನ ತಾಯಿಗೆ ಹೇಳಿದರು. ನನಗೆ ಮಂತ್ರೋಪದೇಶ ತಿರುಪತಿ ಬ್ರಹ್ಮೋಪದೇಶ ತಿರುಪತಿಯಲ್ಲಿ ಆಯಿತು. ನನ್ನ ತಾಯಿ ನನಗೆ ಆವಾಗ ಹೇಳಿದ್ರು, ಸ್ವಾಮಿಗಳು ಮಂತ್ರೋಪದೇಶ ಮಾಡಿ ನೆನಪು ಮಾಡು ಹೇಳಿದ್ದಾರೆ ಅಂತ. ನನಗೆ ಆ ಮಂತ್ರದ ಸ್ಮರಣೆ ತಂದೆ ತಾನೇ ಆಯಿತು. ಮಂತ್ರೋಪದೇಶ ಮಂತ್ರ ಮಾಡ್ತಾ ಬಂದೆ. ಅದಾಗ 1 ವರ್ಷಕ್ಕೆ ಸ್ವಾಮಿಗಳು ಏಕಾಂತದಿಂದ ಎದ್ದು ಆಗ ನನ್ನ ತಾಯಿ ಕೇಳಿದ್ರು, ನೆನಪು ಮಾಡಿದೀಯಾ ಮಗ ಅಂತ ಕೇಳಿದ್ರು. ನಮ್ಮ ತಾಯಿ ಅಂತ ಮಾಡಿದ್ದೇನೆ ಅಂತ ಹೇಳಿದ್ರು. ಆವಾಗ ನನ್ನ ಸ್ವಾಮಿಗಳ ನೆನಪು ಕರೆದು ನನ್ನ ಸ್ವಾಮಿಗಳು ಒಳಗೆ ಕರೆದು ಮತ್ತೊಮ್ಮೆ ಮಂತ್ರೋಪದೇಶವನ್ನು ಮಾಡಿ ನನಗೊಂದು 5 ಷರತ್ತುಗಳನ್ನು ಹಾಕಿ, ಅದರಲ್ಲಿ ಮೊದಲನೇ ಷರತ್ತು ಯಾರೆಂದ್ರೂ ಕೂಡ ನಮಸ್ಕಾರ ಮಾಡಿಸ್ಕೊಳ್ಬೇಡ ಅಂತ ಷರತ್ತು ಹಾಕಿ ಅವಾಗ ಕಡೆ ಹೇಳಿದ್ರು. ಬಿಡಿ, ನಾನು ಮಾಡಲ್ಲ. ನಾನು ಅವರು ಸ್ವಾಮಿಗಳು ನನಗೇನು ಹೇಳಿದ್ರು ಅಂದರೆ,
ಅಧ್ಯಾತ್ಮ ಮಾರ್ಗ ಬಹಳ ಕಠಿಣವಾದ ಮಾರ್ಗ. ಹ್ಮ್ ಇದರಲ್ಲಿ ಅಹಂಕಾರ ಸ್ವಲ್ಪ ಬಂದರೂ ಕೂಡಲೇ ಪತನ ಆಗ್ತದೆ. ಹೌದೌದಪ್ಪ. ಆದರೆ ನಮಸ್ಕಾರ ಮಾಡಿಸ್ಕೊಳ್ಳೋದ್ರಿಂದ ಒಬ್ಬ ಹ್ಮ್. ನಮಸ್ಕಾರ ಮಾಡ್ತಾನೆ, ಇನ್ನೊಬ್ಬ ಮಾಡೋದಿಲ್ಲ. ಅವನ್ನ ಎಲ್ಲರೂ ನನ್ನ ಕೈ ಮುಗಿತಾರೆ, ಇವಾಗ ಕೈ ಮುಗಿಲ್ಲ ಅಂತ ಮನಸ್ಸಿಗೆ ಬರ್ತದೆ. Correct. ಅದು ಬರಬಾರ್ದು. ಹ್ಮ್. ಆ ದೃಷ್ಟಿಯಿಂದ ನಿಂಗೆ ಮೊದಲನೇ ಷರತ್ತೆ ನಮಸ್ಕಾರ ಮಾಡಿಸ್ಕೊಳ್ಬೇಡ ಸೂಪರ್ ಅಂತ ಹೇಳಿದರು. ಸೂಪರ್ ಇನ್ನು 3-4 ಸಾಧನೆಗಳ ಬಗ್ಗೆ ಹೇಳಿದರು, ಅದೆಲ್ಲ ರಹಸ್ಯ ಅದು. ರಹಸ್ಯ. ಆಯ್ತು, ಇರ್ಲಿ ಬಿಡಿ. ಹೇಳಿದರು. ಹಾಗಾಗಿ ನಮ್ಮ ಮಗಳು ಸ್ವಾಮಿಗಳು ಕೂಡ ಹ್ಮ್. ಏನೋ ದತ್ತಾತ್ರೇಯನ ಕೃಪೆ, ಶಿವಾನಂದರ ಕೃಪೆ, ಹ್ಮ್. ನಮ್ಮ ಅಜ್ಜನೋ ಮುತ್ತಜ್ಜನೋ ನಮ್ಮ ತಂದೆ ಮಾಡಿರ್ತಕ್ಕಂಥ ಅನುಗ್ರಹದಿಂದ ನಮಗೆ ಸ್ವಾಮಿಗಳ ಕೃಪೆ ಇವತ್ತೂ ಕೂಡ ನಡೆಸ್ತೇವೆ. ಹ್ಮ್. ಈಗ ನೀವು ಇಷ್ಟು ಕತೆ ಹೇಳಿದ್ರಲ್ಲಿ ನಾನು ಚೂರು ಹಿಂದೆಯಿಂದ ಬರ್ತೀನಿ, ಯಾಕಂದ್ರೆ ನೀವು ಮಧ್ಯ ಕತೆ ಹೇಳೋವಾಗ ನಾನು ಮಧ್ಯ ಪ್ರಶ್ನೆ ಬೇಡ ಅಂತ ನಾನು ಹಾಕ್ಲಿಲ್ಲ. ಈಗ ರಿವೈಂಡ್ ಮಾಡ್ಕೊಂಡ್ರೆ ತಲೆ ಗಾಯ ಆಗಿ ಇನ್ಫ್ಲೂಯೆನ್ಸ್ ಆಗಿತ್ತು, ಕೂದಲೆಲ್ಲ ಬೆಳೆದಿತ್ತು, ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದು ಅದು ಶ್ರೀಧರ್ ಸ್ವಾಮಿಗಳಿಗೆನಾ? ಶ್ರೀಧರ ಸ್ವಾಮಿಗಳೇ ನಮ್ಮ ತಂದೆ. ಶ್ರೀಧರ್ ಸ್ವಾಮಿಗಳಿಗೆ ಹಂಗಾಗಿತ್ತು. ಓಕೆ. ಅವರು ಶಿವಾನಂದ ಗುರುಗಳು ಕಳಿಸ್ಕೊಟ್ಟಿದ್ದು ಒಬ್ರು ಶಿವಾನಂದ ಗುರುಗಳಿಂದ ಅವರು ಏನು ಮಾಡಿ, ಶಿವಾನಂದರಿಗೆ ಅವರು ಸ್ವಾಮಿಗಳಿಂದ ಹೇಗಿತ್ತು ಅಂದರೆ, ಹ್ಮ್. ಅವರಂತೂ ಈ ಸನ್ಯಾಸಿಗಳು ಹೌದು. ಹೋಗಬೇಕು ಅಂದರೆ ಭಾತಾಪಾನಿ ಹಾ. ತ್ರಿತಾ ಯೋಗಿ ಹ್ಮ್. ಹೇಳೋರು ಯೋಗಿ ಇದ್ದಿಂದ ಅವ್ರು ಯಾರಿಗೂ ಹೇಳೋದಕ್ಕೆ ಅವ್ರು ಹೊರಟು ಬಿಡ್ತಿದ್ರು. ಹೌದೌದು. ಹಾಗೆ ಶಿವಾನಂದರಿಗೂ ಏನು ಹೇಳೋದಕ್ಕೆ ಹೇಳಿದ್ರೆ ಹೊರಟು ಬಿಟ್ರು ಅಲ್ಲಿಂದ. ಇಲ್ಲ, ನಾನು ಶ್ರೀಧರ ಚರಿತಾಮೃತ ಓದ್ತಾ ಇದೀನಿ ಗುರುಗಳೇ. ಮುಕ್ಕಾಲು ಪುಸ್ತಕ ಓದಿ, ಇಷ್ಟು ದಪ್ಪ ಬುಕ್ ಇದೆ, ಫುಲ್ ತಗೊಂಡೆ ನಾನು. ಚಿಕ್ಕದ್ ಬೇಡ ನಂಗೆ ವಾಲ್ಯೂಮ್ ಅಂತ, ಅಲ್ಲಿ ವರ್ದಳ್ಳಿಲೇ ತಗೊಂಡಿದ್ದು ನಾನು. ಅದ್ರಲ್ಲಿ ಓದಿದ್ದೀನಿ, ಅವರ ಇವರ ಒಡನಾಟ ಎಂಥದ್ದೊಂದು ಗೊತ್ತಿರೋದು ನನಗೆ. ಇವರು ಆಶ್ರಮ ಮುಗಿಸೋವಾಗ ನೆಕ್ಸ್ಟ್ ನೀನೇ ಪೀಠಕ್ಕೆ ಬಾ ಅಂತ ಕೇಳ್ಕೊಂತಾರೆ, ಕರೆಕ್ಟಾ? ಬಟ್ ಇವ್ರು ಒಪ್ಪಲ್ಲ. ಆದ್ರೆ ನನಗೇನ್ ಡೌಟ್ ಅಂದ್ರೆ ಅಲ್ಲಿ ಈ ಕತೆ ಬಂದಿಲ್ಲಲ್ಲ, ಇದು ಯಾರು ಮೆನ್ಷನ್ ಮಾಡಿಲ್ಲ ಅದನ್ನ. ಚರಿತ್ರೆ ನಮ್ಮ ತಂದೆ ಈ ಕತೆ ಹೇಳಿಲ್ಲ. ನಮ್ಮಲ್ಲಿ ಎಂತ ಕತೆ ಇದು? ನಮ್ಮಲ್ಲಿ ಬಂದಿದ್ರು, ಸೇವೆ ಮಾಡಿದ್ರು. ಈ ರಾಘವೇಂದ್ರ ಸ್ವಾಮಿಗಳ ಕತೆ ಅಷ್ಟು ಬಂದಿದೆ. ಕೃಷ್ಣಮೂರ್ತಿ ಬಹಳ ನಮ್ಮ ಮನೇಲಿ ಇದ್ದಿದ್ದ ಕಥೆಯೂ ಇದೆ. ಕಂಕೀರಪ್ಪನಮ್ಮಲ್ಲಿ ಇದ್ರು. ಬಟ್ ಅವ್ರ ಸ್ವಾಮಿಗಳಿಗೆ ತಲೆ ಕೂದಲು ಕಟ್ ಮಾಡಲ್ಲ, ನನ್ನ ತಂದೆ ತಲೆ ಹುಣ್ಣಾಗಿದೆ, ಅದೆಲ್ಲ ಇಲ್ವೇ ಇಲ್ಲ. ತಂದೆ ಯಾರಿಗೂ ಅಂತ ಹೇಳಿಲ್ಲ. ನನ್ನ ತಂದೆಗೆ ಮತ್ತು ಸ್ವಾಮಿಗಳಿಗೆ ಮತ್ತು ಆವತ್ತು ಇರ್ತಕ್ಕಂಥ ನಮ್ಮ ಮನೆ ಇದ್ದರೆ ಮಾತ್ರ ಹಂಗೆ ಹೇಳಿ. ಮತ್ತೆ ನಾನು ಅದಕ್ಕೆ ಬುಕ್ ಓದ್ದವನಿಗೆಲ್ಲ ಈ ಕತೆ ಬಂದಿಲ್ಲ, ಹೇಳಿಲ್ಲ. ಮತ್ತು ನನ್ನ ತಂದೆ ನನಗೆ ಹೇಳಿದ್ರು, ನಾನು ಅವರಿಗೆ ತೈಲವನ್ನು ಹಚ್ಚಿ ಸ್ನಾನ ಮಾಡಿಸ್ಬೇಕಾದ್ರೆ ಅವರ ಬೆನ್ನಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಈ 4 ಚಿಹ್ನೆಗಳು ಕೂಡ ಇದೆ, ನಾನು ನೋಡಿದ್ದೇನೆ. ಶಿವಾನಂದ ನಮ್ಮ ತಂದೆ ಹೇಳಿದ್ರು, ತಮ್ಮ ಅವರು ದತ್ತಾತ್ರೇಯನ ಅವತಾರ, ಸಾಕ್ಷಾತ್ ದತ್ತಾತ್ರೇಯ ಅಂಶ ಇದೆ, ನೀನು ಮತ್ತೆ ಅವನು ಹೋಗೋವರ ಕಾಣಬೇಡ ಅಂತ ನನ್ನ ತಂದೆಗೆ ಎಚ್ಚರಿಕೆ ಕೊಟ್ಟಿದ್ರು ಶಿವಾನಂದರು. ಈಗ ನಮ್ಮ ತಂದೆ ಒಂದು ವಿಧವಾದ ವಿಚಿತ್ರ ವ್ಯಕ್ತಿ ಆಗಿದ್ರು. ಅವರು ಸಾತ್ವಿಕರು ಹೌದು, ಅಷ್ಟೇ ಕಠೋರು ಹೌದು. ಎಲ್ಲಾದರೂ ಯೋಚನೆ ಒಂದು ಏನಾದ್ರೆ ನಮ್ಮ ತಂದೆಗೆ ಒಂದು ಸೂಕ್ಷ್ಮ ಶಿವಾನಂದ ಹೇಳಿದ್ರು, ಅವ್ರು ದತ್ತಾತ್ರೇಯನ ಅಂಶ, ನೀನು ಎಷ್ಟು ನಮ್ರನಾಗಿರ್ತೀಯೋ ಅಷ್ಟು ನಮ್ರಾಗಿರ್ಬೇಕು ಅಂತ ಎಚ್ಚರಿಸಿದ್ರು. ನಮ್ಮ ತಂದೆ ಕಠೋರ ಅಂದ್ರೆ ಯಾವ ತರ ನಿಮ್ಮ ತಂದೆ? ನನ್ನ ತಂದೆ ಹೇಗೆಂದ್ರೆ ಅವರು ವ್ಯವಹಾರಸ್ಥರು. ಸಿಟ್ಟು ಬಂತು ಅಂದರೆ ಎಕ್ದಮ್ ಸಿಟ್ಟು ಬರ್ತಿತ್ತು. ಆದರೆ ಇನ್ನೊಂದು ಕತೆ ಸ್ವಾಮಿ, ನಮ್ಮ ತಂದೆ ಏನು ಮಾಡ್ತಾರೆ, ನಮ್ಮ ತಂದೆ ಚೈನ್ ಸ್ಮೋಕರ್, ಬೀಡಿ ಶಕ್ತ. ನಮ್ಮ ತಂದೆ ಒಂದು ಕುತ್ಕೊಳ್ಳೋ ಜಾಗ ಇತ್ತು, ಅಲ್ಲಿ ಯಾರೂ ಕುತ್ಕೊತಿರ್ಲಿಲ್ಲ. ಶ್ರೀಧರ ಸ್ವಾಮಿಗಳನ್ನ ಏನು ಮಾಡೋದು ನನ್ನ ತಂದೆ ಹೊರಗೆ ಹೋಗಿ ಬಿಡಲಿಲ್ಲ, ಉಳಿರಿ ಅಂದರು. ಅವ್ರು ಸ್ವಾಮಿಗಳು ಏನು ಮಾಡ್ತಾರೆ, ಒಂದು ಕೆಲಸ ಮಾಡೋದು ಇವತ್ತು, ಅವ್ರು ಕುತ್ಕೊಳ್ಳೋ ಜಾಗಕ್ಕೆ ಹೋಗಿ ಕುತ್ಕೊಂಡ್ಬಿಡೋದು. ಆವಾಗ ಸಿಟ್ಟು ಬಂದು ಹೊಂಡು ಹೇಳ್ತಾನೆ ಅಂತಂದ್ರು. ಶ್ರೀಧರ ಸ್ವಾಮಿ ಆ ಜಾಗಕ್ಕೆ ಹೋದ್ರೆ ನನ್ನ ತಂದೆ ಸಿಟ್ಟು ಮಾಡಲಿಲ್ಲ, ಸುಮ್ಮನೆ ನೋಡಿ ವಾಪಸ್ ಹೋಗ್ಬಿಟ್ರು. ಕಡೆ ಶ್ರೀಧರ ಸ್ವಾಮಿಗಳು ನಮ್ದು ಈ ಉಪಾಯ ಕೆಲಸ ಮಾಡಲಿಲ್ಲ ಅಂತೇಳಿ ಒಂದು ದಿವಸ ಬೆಳಗ್ಗೆ ಕೇಳಿದೆ ಅಲ್ಲಿಂದ ದುರ್ಜಟಿ ಭಟ್ರು ಅಂತ ನಮ್ಮ ಗುಮಾಸ್ತಿದ್ರು, ಅವ್ರನ್ನ ಎಬ್ಬಿಸಿ, ನಾನು ಹೋಗ್ತೇನಪ್ಪ, ನಾನು ಇರಬಾರ್ದಲ್ಲಿ, ನಾನು ಸನ್ಯಾಸಿ, 3 ದಿನದಿಂದ ಒಂದ್ ಕಡೆ ಇರಂಗಿಲ್ಲ. ಅವ್ರು ಸನ್ಯಾಸಾಶ್ರಮ ತಗೊಂಡಿರ್ಲಿಲ್ಲ, ಇರ್ಲಿಲ್ಲ ಅಂತ. ಇಲ್ಲ, ನನಗೆ ಯಾಕಂದ್ರೆ ನೀವು ಹೇಳ್ಬೇಕಾದ್ರೆ ನನಗೆ ಇದೆಲ್ಲ ನನ್ನ ವೀಕ್ಷಕರನ್ನ ಅದೇ ರಿಕ್ವೆಸ್ಟ್ ಮಾಡ್ಕೊತೀನಿ, ಶ್ರೀಧರ ಚರಿತಾಮೃತ ಎಲ್ಲರೂ ಓದಿ, ಅಷ್ಟು ಚೆನ್ನಾಗಿದೆ. ಮತ್ತೆ ನನಗೆ ಅದರಿಂದ ಗೊತ್ತಾಗಿದ್ದೇನೆಂದ್ರೆ ಅವ್ರು ಎಷ್ಟು ಕಷ್ಟಪಡ್ತಾರೆ ಸಜ್ಜನಗಢದಲ್ಲಿ. ಅವ್ರು ಮಾಡದೇ ಇರೋ ಸೇವೆನಾ, ಎಲ್ಲ ಕೆಲಸ, ಅಡುಗೆಯಿಂದ ಹಿಡಿದು ಗಂಧ ಮಾಡೋದ್ರಿಂದ ಹಿಡಿದು 3 ಗಂಟೆಗೆ ಎದ್ದೇಳೋದ್ರಿಂದ ಹಿಡಿದು, ಮತ್ತೆ ಅದ್ರಲ್ಲಿ ಬರೀತಾರೆ ಗಂಧ ತೇಯ್ತಾ ಇದ್ದಿದ್ದು ಮೂಸಂಬಿ ಗಾತ್ರ. ಒಂದು ದಿನಕ್ಕೆ ಗಂಧ ತೇಯ್ಬೇಕು, ನಾವು ಸುಮ್ಮನೆ ಒಂದು ಬಟ್ಲಲ್ಲಿ ಇಷ್ಟು ಮಾಡಿ ಇಟ್ಕೊಂತೀವಿ. ಒಂದು ಮೂಸಂಬಿ ಗಾತ್ರ ಗಂಧನ್ ಮಾಡಬೇಕು ಅಂದ್ರೆ ಏನ್ರಿ ಹುಡುಗಾಟನೇನ್ರಿ ಅದು. ಅದನ್ನೆಲ್ಲ ಮಾಡಿ ನನಗೆ ಓದಿದಾಗ ಅದು ಅಷ್ಟೇ ಅನ್ಸಿದೆ ಗುರುಗಳು, ಏನಂದ್ರೆ ಗುರು ಹೇಗಿರ್ಬೇಕು ಅನ್ನೋದಲ್ಲ, ಫಸ್ಟ್ ಭಕ್ತ ಹೇಗಿರ್ಬೇಕು ಅನ್ನೋ ತೋರಿಸ್ಕೊಟ್ಬಿಟ್ಟಿದಾರೋ. ಅದ್ರಲ್ಲಿ ಮೈ ರೋಮಾಂಚನ ಆಗೋಯ್ತು ನನಗದು. ಸಜ್ಜನಗಢದವ್ರು ಆ ಚಾಪ್ಟರ್ಸ್ಗಳು ಇದೆಯಲ್ಲ, ಅಪ್ಪ ಬೆಚ್ಚಿ ಮಹಾರಾಷ್ಟ್ರವ್ರು ಏನ್ ಮಾಡ್ತಾರೆ ಅಂದ್ರೆ, ಸಜ್ಜನಗಢದಲ್ಲಿ ಶ್ರೀ ಸಮರ್ಥ ರಾಮದಾಸರಿಗೆ ಅತ್ಯಂತ ಮನಪೂರ್ವಕವಾಗಿ ಸೇವೆ ಮಾಡಿಸಿ ಕಲ್ಯಾಣ ಸ್ವಾಮಿ, ಆತ ಸಮರ್ಥರ ಶಿಷ್ಯ.
ಹ್ಮ್ ಸಮರ್ಥರಿಗೆ ಉಳಿದ ಶಿಷ್ಯರಿಗೆ ಇವೇ ನೀವು ಭಾಳ ಸಮರ್ಥ ಅನುಗ್ರಹ ಮಾಡ್ತಾರೆ ಅಂತ ಈಶೆ ಇತ್ತು. ಹ್ಮ್ ಅದನ್ನು ಸ್ವಾಮಿಗಳು ಸಮರ್ಥ ಪರೀಕ್ಷೆ ಮಾಡ್ತಾರೆ. ಹ್ಮ್ ಒಂದು ದಿವಸ ಸಮರ್ಥರು ಗುಡ್ಡ ಹತ್ತಿ ಬರ್ತಿರ್ಬೇಕಾದ್ರೆ ಅವರ ಮೈಮೇಲೆ ಇರ್ತಕ್ಕಂಥ ಒಂದು ಅಂಗವಸ್ತು ಕೆಳಗೆ ಹಾಕಿಬಿಡ್ತಾರೆ. ಹ್ಮ್ ಕಲ್ಯಾಣ ಸ್ವಾಮಿ ಹಿಂದೆ ಮುಂದೆ ಆ ಬೆಟ್ಟದಿಂದ ಹಾಡ್ತಾನೆ ವಸ್ತು ಹಿಡಿಲಿಕ್ಕೆ ಅವನು. ಹ್ಮ್ ಹಾರ ವಸ್ತು ತರ್ತಾನೆ ಅವನು ಹ್ಮ್ ಕಲ್ಯಾಣ ಸ್ವಾಮಿ. ಮತ್ತು ಆ ಕಲ್ಯಾಣ ಸ್ವಾಮಿಗಳು ಶಾರೀರಿಕವಾಗಿ ಅಷ್ಟೇ ಪೌಷ್ಟಿಕವಾಗಿತ್ತು. ಯಾಕಂದ್ರೆ ನೀವು ಸಜ್ಜಂಗಡಕ್ಕೆ ಹೋದಾಗ ಹ್ಮ್ ಕಲ್ಯಾಣ ಸ್ವಾಮಿಗಳು ಕೆಳಗಡೆ ಊರ್ಮಡಿ ನದಿ ಅಂತ ಇದೆ ಅಲ್ಲಿ. ಹಾ ಆ ಊರ್ಮಡಿ ನದಿಯಿಂದ ಸಮರ್ಥರು ಉಪಯೋಗಕ್ಕೆ 2 ದೊಡ್ಡ ಹಂಡೆ ಅದು. ಹ್ಮ್ ಅದು ನೀರು ಹಂಡೆ ನೋಡಿದ್ರೆ ನಮ್ಗೆ ಹೆದರಿಕೆ ಆಗ್ತದೆ. ಅದು ನೀರು ತರ್ತಾನೆ ಅಂತ ಸೇವೆ ಮಾಡೋದು. ಹ್ಮ್ ಅದನ್ನ ಸಮರ್ಥರು ಕಲ್ಯಾಣ ಸ್ವಾಮಿ ಅವತಾರ ಅಂತ ಇವತ್ತಿಗೂ ಕೂಡ ಹ್ಮ್ ಸಮರ್ಥರು ಮಹಾರಾಷ್ಟ್ರದ ಇವತ್ತಿಗೂ ಹೇಳ್ತಾರೆ. ಹ್ಮ್ ಒಂದು ಎರಡನೇದಾಗಿ ಅವರು ಎಲ್ಲೇ ಹೋದ್ರು ಅವರು ಸಜ್ಜಂಗಡ ಅಂತಂದ್ರೆ ಎಲ್ಲ ಸಂಪೆಕಟ್ಟೆ ನಮ್ಮನ್ನು ಸಂಪೆಕಟ್ಟೆ ಮಠಕ್ಕೆ ಹೋದ್ರು. ಹ್ಮ್ ಆ ಸಂಪೆಕಟ್ಟೆ ಮಠದಲ್ಲೂ ಕೂಡ ಒಬ್ಬ ಸ್ವಾಮಿಗಳಿದ್ರು. ಹ್ಮ್ ಅಲ್ಲೂ ಕೂಡ ಅಲ್ಲಿ ಇದೇ ರೀತಿ ಸೇವೆ ಸಲ್ಲಿಸಿದ್ರು. ಮತ್ತು ಶ್ರೀಧರ ಸ್ವಾಮಿಗಳು ಎಲ್ಲೇ ಹೋದರೂ ಕೂಡ ಅವರ ಜೀವನದಲ್ಲಿ ಯಾರಿಗೂ ಕೂಡ ತನ್ನಿಂದ ದುಃಖ ಆಗಬಾರದು ಹೌದು ಮತ್ತೆ ಪಾಪ. ಹೇಳ್ತಕ್ಕಂಥದ್ದು ಅವರ ಒಂದು ಇದು. ಅದು ಹೇಗಿತ್ತು ಅಂದರೆ ಇವತ್ತಿಗೆ ನಮ್ಮ ಆಶ್ರಮದಲ್ಲಿ ಮೇಲೆ ಸಮಾಧಿ ಪೂಜೆಯಿಂದ ರಾಮ್ ಭಟ್ರು ಅಂತ ಪೂಜೆ ಮಾಡ್ತಾರೆ. ರಾಮ್ ಭಟ್ರು ರಾಮ್ ಭಟ್ರು ಇವತ್ತಿಗೂ ಪೂಜೆ ಮಾಡಿ ಇವತ್ತು ಪೂಜೆ ಮಾಡ್ತಾರೆ. ಅವರು ಶ್ರೀಧರ ಸ್ವಾಮಿಗಳು ಆಶ್ರಮದಲ್ಲಿ ಮೇಲುಗಡೆಗೆ ಧರ್ಮಧ್ವಜ ಇದೆ. ಧರ್ಮಧ್ವಜ ಮೇಲೆ ಫುಲ್ ಮೇಲೆ. ಹ್ಮ್ ಅಲ್ಲಿ ಏಕಾಂತ ಮಾಡ್ತಾ ಇದ್ರು ಸ್ವಾಮಿಗಳು. ಹ್ಮ್ ಅಲ್ಲಿ 2 ವರ್ಷ ಏಕಾಂತದಲ್ಲಿ, ಯಾಕಂದರೆ ಕೆಳಗಡೆಯಿಂದ ಶ್ರೀಧರ ತೀರ್ಥ ನೀರು ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಓ ಆದ್ದರಿಂದ ಪ್ರತಿ 2 ತಿಂಗಳಿಗೆ ಸೇವಕರನ್ನು ಚೇಂಜ್ ಮಾಡ್ತಿದ್ರು. ಹ್ಮ್ ಆ ರಾಮ್ ಭಟ್ರು ನಾನು ಹೇಳಿರ್ತಕ್ಕಂಥ ವಿಚಾರ ಇದು. ಅಲ್ಲಿ ಅವ್ರಿಗಂತ ಒಂದು ಬೆಳ್ಳಿ ತೆಂಬಲ್ಲಿ ಹಾಲು ತಗೊಂಡೋಗಿ ಕೊಡ್ತಿದ್ರು. ಹ್ಮ್ ಅವ್ರು ಏನಪ್ಪ 1 ಲೋಟ ಬೇಡ 1.5 ಲೋಟ ಮೇಲೆ ಕುಡಿತಿರ್ಲಿಲ್ಲ, ಹಾಗೆ ಇರ್ತಿತ್ತು. ಹ್ಮ್ ಶಿಷ್ಯರೇ ಮಾಡಿದ್ರು ಒಂದು ದಿವಸ ಇಷ್ಟು ಸ್ವಾಮಿಗಳು ಸುಮ್ಮನೆ ಇಷ್ಟು ಬೇಡ ಹೇಳಿ ಅರ್ಧ ಚೆಂಬು ಕಳಿಸಿದ್ರೆ ಸ್ವಾಮಿಗಳು ಬಹುಶಃ ಕೆಳಗೆಲ್ಲ ಹಾಲಿಲ್ಲ ಕಾಣಿಸ್ತದೆ ಹೇಳಿ ಹ್ಮ್ ಆ ದಿವಸ ಹಾಲೇ ಕುಳಿತಿರ್ಲಿಲ್ಲ. ಓ ಅಷ್ಟು ಅವರು ತಮ್ಮ ಶಿಷ್ಯರ ಮೇಲೆ, ಹ್ಮ್ ಭಕ್ತರ ಮೇಲೆ, ಹ್ಮ್ ಮತ್ತೆ ತೀರಾ ಬಡವರ ಮೇಲೆ ಹ್ಮ್ ಸ್ವಾಮಿಗಳ ಪ್ರೀತಿ ಹೌದು ಅಗಾಧವಾದ ಪ್ರೀತಿ, ಅಗಾಧವಾದ. ತನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಇದನ್ನು ಮಾತ್ರ ಸ್ವಾಮಿಗಳು ಹೌದು ತನ್ನ ಕಡೆ ಉಸಿರೊಳಗೆ ಸ್ವಾಮಿಗಳು ಹೌದು 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 ಇರಿಸಿದ್ದಾರೆ. ಅಂಥವ್ರು ಸಿಗೋದು ಬಹಳ ಕಷ್ಟ. ಭಾಳ ಕಷ್ಟ ಬಿಡಿ, ಸಾಧ್ಯ ಇಲ್ಲ. ನನಗೆ ನೀವು ಅವ್ರನ್ನ ನೋಡಿದ್ದು ಏನೇನು ನೆನಪಿದೆ? ನೀವು ಎಲ್ಲಿ ನೋಡಿದಿರಿ? ಹತ್ರ ಹೋಗ್ತಿದ್ರಾ, ದೂರ ನಿಂತ್ಕೊಂಡು ಮಾತಾಡ್ತಿದ್ರಾ, ಅಥವಾ ನಿಮ್ಮನ್ನ ಏನಾರು ಮುಟ್ಟಿ ಮಾತಾಡ್ಸಿದಾರಾ? ನಾನು ಶಿಶುವಾಗಿದ್ದೇನೆ. ಹಾ ಸ್ವಾಮಿಗಳು ಆವಾಗ 55ನೇ ಇಸ್ವಿ ನಾನು ಹುಟ್ಟಿದ್ದು. ಹ್ಮ್ ಸ್ವಾಮಿಗಳು ಆವಾಗ ಎಲ್ಲ ಕಡೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಮಧ್ಯ ಮಧ್ಯ ನಮ್ಮ ಮನೇಲಿ ಬಂದು ಉಳ್ಕೋತಿದ್ರು. ಹೌದು. ಹಿಂದಿಂದು ಸಣ್ಣ ಉಳಿದದ್ದೇ ಇಲ್ಲೇ ಸಲಿಗೆ ಇದ್ದಿದ್ದರಿಂದ ನನ್ನ ತಾಯಿ, ನನ್ನ ಅಕ್ಕ, ಆಮೇಲೆ ನನ್ನ ತಂದೆ, ನನ್ನ ಸೋದರ ಮಾವದಿಕ್ಳು ಎಲ್ಲರದ್ದು ಸಲಿಗೆ ಇತ್ತು ಅವರಿಗೆ. ಅವರು ಸೀದಾ ಸ್ನಾನ ಮಾಡಿ ಬಂದವರು ಅವ್ರಿಗೆ ತಲೆ ಜಟೆ ಇದ್ದಂಗೆ ಇದ್ದು ಟೈಮ್ ಆಗ್ಬಿಟ್ರೆ ನನ್ನ ತಾಯಿ ಅವ್ರಿಗೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಒಲೆ ಹತ್ರ ಕೂತ್ಕೊಂಡು ತಮ್ಮ ಜಟೆಯನ್ನು ಕಾಸ್ಕೋತಿದ್ರು. ಆ ಟೈಮಲ್ಲಿ ನನಗೆ ಮಗು ನನ್ನ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ನಾನು ಸ್ವಾಮಿಗಳ ತೊಡೆ ಮೇಲೆ ಆಡ್ತಿದ್ದೆ, ಆ ಗಡ್ಡ ಹಿಡಿದು ಎಳಿತಿದ್ದೆ. ಅಯ್ಯಯ್ಯೋ ನನ್ನಂಗೆ ಸ್ವಾಮಿಗಳು ಎತ್ಕೊತಿದ್ರು. ಅಯ್ಯಯ್ಯೋ ಆಮೇಲೆ 1963-64 ನೆನಪಿಲ್ಲ, ಸಜ್ಜಂಗಡಕ್ಕೆ ಸ್ವಾಮಿಗಳು ಹೋದರು. ಅಲ್ಲಿಂದ ಅವರು ಆವತ್ತು ಸಂಜೆ ಏಕಾಂತಕ್ಕೋಸ್ಕರ ಹೋಗಿ ನರ್ಮದಾ ಘಾಟಿನ ಹೋಶಂಗಬಾದಿ ಹೋಗೋರಾಗಿದ್ದರು. ಆ ಸಮಯದಲ್ಲಿ ಸ್ವಾಮಿಗಳಿಗೆ ಎಲ್ಲರೂ ಆರತಿ ಹೊತ್ತ ಸಮಯದಲ್ಲಿ ನನ್ನ ಕಂಡು ಕೂಡಲೇ ಸ್ವಾಮಿಗಳು ಅಪ್ಪ ಹಾಕಿ ಹಿಡ್ಕೊಂಡ್ಬಿಟ್ರು ತಲೆ ಮೇಲೆ. ನಾನು ಸಣ್ಣವನಿದ್ದೆ. ನನಗೆ ಅಪ್ಪ ಅಪ್ಪಿಗೆ ಉಸಿರು ಕಟ್ದಂಗೆ ಆಗ್ತಿತ್ತು. ಎಷ್ಟೊತ್ತಿಗೆ ಸ್ವಾಮಿ ನನ್ನ ಕೆಳಗಿಳಿಸ್ತಾರೋ ಅನಿಸ್ತಿತ್ತು. ಅರ್ಧ ಗಂಟೆಗಳ ಕಾಲ ನನ್ನ ಅಪ್ಪ ಅದೇ ನಾನು ಸ್ವಾಮಿಗಳ ಜೊತೆಗೆ ಅಪ್ಪ ಹಿಡ್ಕೊಂಡಿದ್ದು ನನ್ನ ಹತ್ತಿರದ ಅನುಭವ. ಸೊ ನಿಮ್ಮನ್ನ ಎತ್ಕೊಂಡಿದ್ರಾ? ಅರ್ಧ ಗಂಟೆಗಳ ಕಾಲ ಅವರು ಅಜಾನುಭವವಾದ ಆಳು, ವಿಶಾಲವಾದ ಹೃದಯ. ಆ ಅಪ್ಪ ಹಾಕಿದ ಇವತ್ತಿಗೂ ಕೂಡ ಇವತ್ತಿಗೂ ನನ್ನ ಸ್ಮರಣೆ ಇದೆ. ನನ್ನ ಜೀವನದಲ್ಲಿ ನನ್ನ ಕಡೆ ಉಸಿರುವವರೆಗೂ ಕೂಡ ಯಾವ ಸಮಯದಲ್ಲೂ ಕೂಡ ಅವರು ನಾನು ಮರಿಲ್ಲ. ನನ್ನ ಜೀವನದಲ್ಲಿ ಎಷ್ಟೋ ಘಟನೆಗಳು ದೇಹ ಬಿಟ್ಟ ಮೇಲೆ ಕೂಡ ಬಂತು. ಎಷ್ಟೋ ಘಟನೆಗಳು ನನಗೆ ಕಣ್ಣೀರು ತರಿಸ್ತದೆ. ಅವರ ಕಾಪಾಡಿದ್ದು ನಮ್ಮೆಲ್ಲ ತಪ್ಪುಗಳನ್ನು ಸ್ವಾಮಿ ಒಂದು ತಾಯಿಯೂ ಕೂಡ ಸೆಟ್ ಮಾಡಬಹುದು. ಆದರೆ ಶ್ರೀಧರ ಸ್ವಾಮಿ ಸೆಟ್ ಮಾಡಿದೆ ನಮ್ಮನ್ನು ಎಲ್ಲ ತಪ್ಪುಗಳನ್ನು ಪಟ್ಟೊಳ ಹಾಕ್ಕೊಂಡು ಇವತ್ತಿಗೂ ಕೂಡ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅದ್ರ ಪ್ರಶ್ನೆ ಇದು ನನ್ನ ಒಬ್ಬನಿಗೆ ಅಲ್ಲ, ಯಾರು ಇವತ್ತಿಗೂ ಕೂಡ ಅವ್ರು ನೋಡಿರ್ಬೇಕು ಅಂತಿಲ್ಲ, ಏನಿಲ್ಲ. ಶ್ರೀಧರ ಸ್ವಾಮಿಗಳಿಗೆ ಯಾರು
ತ್ರಿಕರಣಪೂರ್ವಕವಾಗಿ ನಡ್ಕೋತಾರೆ ಇವತ್ತಿಗೂ. ಅವ್ರು ಹ್ಮ್. ಯಾರೇ ಆಗಿರ್ಬೋದು, ಹ್ಮ್. ಅವರನ್ನ ಬಿಡದೆ ಕಾಪಾಡ್ತಾರೆ. ಹ್ಮ್. ಯಾಕಂದ್ರೆ ಅವರು ಸಾವಿತ್ರಿ ಭಾಗವತ್ ಅಂತ ಅವರ ಶಿಷ್ಯರೊಬ್ಬರಿದ್ರು ಹ್ಮ್. ಕಾಶಿಯಲ್ಲಿ. ಹ್ಮ್. ಅವ್ರಿಗೆ ವಿಶ್ವನಾಥನ ಸಾಕ್ಷಾತ್ಕಾರ ಆಗ್ತಾ ಆತ್ಮಜ್ಞಾನಿಗಳಾಗಿತ್ತು. ಹ್ಮ್. ಅವರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದಾರೆ, ಸದ್ಗುರು ತನ್ನ ಶಿಷ್ಯರನ್ನ ಹ್ಮ್. ತಾಯಿ ಹೇಗೆ ಸೊಂಟದಿಂದ ಮಕ್ಕಳನ್ನ ಕೆಳಗೆ ಇಳಿಸೋದಿಲ್ವ, ಹಾಗೆ ತನ್ನ ಶಿಷ್ಯರನ್ನ ತನ್ನ ಸೊಂಟದಿಂದ ಕೆಳಗೆ ಇಳಿಸೋದಿಲ್ಲ. ಇಳಿಸೋದಿಲ್ಲ. ಆಮೇಲೆ ಸದ್ಗುರು ಎಲ್ಲ ಕಡೆ ವ್ಯಾಪಿ ಆಗಿರ್ತಾನೆ. ಹ್ಮ್. ತಾಯಿಗೆ ಹೇಗೆ ತನ್ನ ಮಕ್ಕಳ ಹಿಂದಿಂದು ಮುಂದಿದ್ದು ಯೋಚನೆ ಇರ್ತಿದೆಯೋ, ಹ್ಮ್. ಹಾಗೆ ಸದ್ಗುರುಗೆ ಈ ಜನ್ಮದ್ದು ಮುಂದಿನ ಜನ್ಮದ್ದು ಎಲ್ಲ ಯೋಚನೆ ಇದ್ದು ಹ್ಮ್. ತನ್ನ ಭಕ್ತರನ್ನ ಖಂಡಿತವಾಗೂ ಕಾಪಾಡ್ತಾನೆ. ಹ್ಮ್. ಅದರಲ್ಲಿ ಮಾತ್ರ ಸಂಶಯ ಪಡಬೇಡಿ ಹ್ಮ್. ಅಂತ. ಸೊ ಹಾಗಾಗಿ ಇನ್ನು ನಮ್ಮ ಜನಕ್ಕೆ ಇನ್ನೊಂದ್ಸಲಿ ಕ್ಲಾರಿಟಿಯಾಗಿ ಹೇಳಬೇಕು ಅಂತಂದ್ರೆ, ಶ್ರೀಧರ ಸ್ವಾಮಿಗಳು ಕೊಟ್ಟಂತ ಒಂದು ಆಶೀರ್ವಾದ ಮಾಡಿಕೊಟ್ಟಂತ ಪಾಯಸ ಅದನ್ನ ಸೇವನೆ ಮಾಡಿದ್ರಿಂದ ನಿಮ್ಮ ತಂದೆ ತಾಯಿಗೆ ನೀವು ಜನನ, ಅದಾದ್ಮೇಲೆ ನಿಮ್ ತಮ್ಮ ಒಬ್ರಿದ್ದಾರೆ. ಇವಾಗ ಎಷ್ಟು ಜನ ಅಣ್ಣ ತಮ್ಮಂದ್ರ? 2 ಜನ. ನೀವಿಬ್ರೇನೆ ಆಗಿದ್ದು. ಓಕೆ ಓಕೆ ಓಕೆ. ಆಮೇಲೆ ನಾಮಕರಣನೂ ಅವರೇ ನಿಮ್ಗೆ ಅವರೇ ಅದಕ್ಕೆ ಮಾಡಿದ್ದು. ಹೆಸರು ಹೌದು, ಇಟ್ಟಿದ್ದಂಥದ್ದು. ನಾಮಕರಣ ಮಾಡಿದ್ದು. ಹ್ಮ್. ಚೌಲದಲ್ಲೂ ಬಂದು ಅನುಗ್ರಹ ಮಾಡಿದ್ದು ಅವರೇ. ಚೌಲದಲ್ಲೂ ಬಂದಿದ್ರು. ಹ್ಮ್. ಮತ್ತೆ ಇನ್ನೇನು ಒಡನಾಟಗಳು? ನಾನು ಶ್ರೀಧರ ಚರಿತಾಮೃತ ಓದಿದ್ರಲ್ಲಿ ಅವರು ಒಂದ್ ಕಡೆ ಇರ್ತಾ ಇರ್ಲಿಲ್ಲ, ಎಲ್ಲ ಕಡೆ ಓಡಾಡ್ತಾ ಇದ್ರು. ಚಾತುರ್ಮಾಸ್ಯ ಅಂತ ಅವ್ರು ಎಲ್ಲೆಲ್ಲಿ ಮಾಡಿದಾರೋ ಬದ್ರಿಗೆ, ಅಲ್ಲಿ ಇಲ್ಲಿ ಉತ್ತರ ಭಾರತ ಆ ಕಡೆ ಎಲ್ಲ ಸುಮಾರು ಓಡಾಡ್ತಾ ಇದ್ರು. ಸೊ ಎಷ್ಟು ಸಮಯವನ್ನು ಕೊಡ್ತಾ ಇದ್ರು? ಇಲ್ಲಿ ವರದಳ್ಳಿಲಿ ಎಷ್ಟು ದಿವಸ ಇರ್ತಾ ಇದ್ರು? ಒಂದು ವರ್ಷದಲ್ಲಿ ಎಷ್ಟು ದಿನ ಇರೋರು ಅಲ್ಲಿ? ಅವರು 1942ನೇ ಇಸ್ವಿಯಲ್ಲಿ ಹ್ಮ್. ಶೀಗೆಹಳ್ಳಿಯಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದರು. ಹೌದು. ಹಾ. ಅವರು 42 ವರದಳ್ಳಿಗೆ ಅವರು ಬರಬೇಕಾದ್ರೆ ಹ್ಮ್. 1951-52ನೇ ಇಸವಿ ಹ್ಮ್. ಅವರು ಕಲ್ಲಮನೆ ಹೇಳ್ತಕ್ಕಂಥ ವರದಳ್ಳಿ ಹತ್ತಿರ ಒಂದು ಊರಿದೆ. ಹ್ಮ್. ಆ ಊರಿನಲ್ಲಿ ಪುಟ್ಟಭಟ್ರು ಅಂತ ಒಬ್ಬರ ಮನೆ. ಹ್ಮ್. ಅವರ ಮನೆಯಲ್ಲಿ ಭಿಕ್ಷವನ್ನು ಪೂರೈಸಿ ಕೈ ತೊಳಿಬೇಕಾದ್ರೆ ವರದಾಮೂಲದಿಂದ ವರದಾಂಬಿಕಾ ದೇವಿ ಹ್ಮ್. ಆ ಮಾರ್ಗವಾಗಿ ಹೋಗ್ತಾ ಇರೋದು ಅವ್ರಿಗೆ ಕಾಣ್ತದೆ ದೃಷ್ಟಿ. ವರದಾಂಬಿಕಾ ದೇವಿ. ವರದಾಂಬಿಕಾ ದೇವಿ ಅದು ಈ ವರದಾ ನದಿಯ ಮೂಲಸ್ಥಾನ, ಹಾ, ಹಾ. ವರದಾಮೂಲ ಅಂತ. ಹಾ. ಆ ದೇವಿಯನ್ನು ಅವ್ರು ಎಲ್ಲಿ ಹೋಗ್ತಾ ಇದೀಯ ಅಂತ ಕೇಳ್ತಾರೆ. ಹ್ಮ್. ಇಲ್ಲ ಇಲ್ಲ ವರದಳ್ಳಿ ಅಂತ ಒಂದು ಊರಿದೆ, ಹ್ಮ್. ಅಲ್ಲಿ ನನ್ನ ಅಕ್ಕನೋ ತಂಗಿ ಒಬ್ರು ಇದ್ದಾರೆ, ನಾವು ಹೋಗ್ತಾ ಇದ್ದೇನೆ, ಎಲ್ಲಿ ಬಂತು? ಆವಾಗ ಅವ್ರು ಕಿವಿ ನೆಟ್ಟಿಗೆ ಹಾಕ್ತೇವೆ, ವರದಳ್ಳಿ ಎಲ್ಲಿ ಬಂತು ಅಂತ ಕೇಳ್ತಾರೆ. ಇಲ್ಲಿ ಹತ್ತಿರ ಅಂತ ಸ್ವಾಮಿಗಳು ಫಸ್ಟ್ ಟೈಮ್ ವರದಳ್ಳಿಗೆ ಬಂದು ಹ್ಮ್. ಅಮ್ಮನ ವರದಳ್ಳಿ ದೇವಸ್ಥಾನಕ್ಕೆ ಬಂದು ನೋಡ್ತಾರೆ. ಆವಾಗ ದೇವಸ್ಥಾನ ಸುತ್ತ ಪೂರ್ಣ ಕಾಡಾಗಿರ್ತದೆ, ಹ್ಮ್. ಬರೀ ಬಿಲ್ಡಿಂಗ್ ಇರ್ತದೆ. ಸ್ವಾಮಿಗಳು ದೇವಸ್ಥಾನ ಮಾಡಿದಾಗ ಸ್ವಾಮಿಗಳು ಒಂದು ಯೋಚನೆ ಬರ್ತದೆ, ಇದು ನನ್ನ ಕರ್ಮಭೂಮಿ ಹಾ. ಅಂತ ಅವರಿಗೆ ಬರ್ತದೆ. ಹಾ. ಬಂದಾಗ 1954ನೇ ಇಸವಿ ಹ್ಮ್. ಜುಲೈ ತಿಂಗಳು ಹ್ಮ್. ಜಯನಾಮ ಸಂವತ್ಸರದ ಆಷಾಢ ಶುದ್ಧ ಪೂರ್ಣಿಮೆ ದಿವಸ ಹ್ಮ್. ಅಮ್ಮನವರ ದೇವಸ್ಥಾನದ ಬಂದು ಮಾಡೋ ಮೇಲಿನ ಕುಟೀರ ಮಾಡಿರ್ತಾರೆ ಇವರಿಗೆ. ಹ್ಮ್. ಅಲ್ಲಿ ತಮ್ಮ ಚಾತುರ್ಮಾಸ್ಯವನ್ನು ಶುರು ಮಾಡ್ತಾರೆ. ಶುರು ಮಾಡ್ತಾರೆ. ಅವರಿಗೆ ಅವತ್ತು ಮಂದಟ್ಟಾಗ್ತದೆ, ಇದು ನನ್ನ ಕರ್ಮಭೂಮಿ. ಹ್ಮ್. ಅಲ್ಲಿಂದ ಅವರು ಶ್ರೀಧರಾಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಹ್ಮ್. ಅವತ್ತೇ ಮಾಡ್ತಾರೆ. ಹ್ಮ್. ಅಲ್ಲಿ ಅವತ್ತು ಅವರು ಏನು ಒಲೆಗೆ ಹ್ಮ್. ಶುರು ಮಾಡಿದರು, ಹ್ಮ್. ಅನ್ನದಾನ ಶುರು ಮಾಡಿದರು. ಹ್ಮ್. ಆ ಅನ್ನದಾನ ಅವರ ಕೃಪೆಯಿಂದ ಇವತ್ತಿನ ತಾರೀಕಿನವರೆಗೆ ಹೌದು. ನಡೀತಾ ಬಂದಿದೆ. ನಡೀತಾ. ಒಂದು ಗೋಯಿಂದ ಗೋಶಾಲೆ ಸ್ಥಾಪನೆ ಮಾಡಿದರು. ಹ್ಮ್. ಅದು ಇವತ್ತು ಆಶ್ರಮದಲ್ಲಿ ಕಾಯಂ 400 ಗೋಗಳಿರ್ತವೆ. ಹ್ಮ್. ಆ ಗೋಶಾಲೆ ನಡೀತಾ ಬಂತು. ಆಮೇಲೆ ಶ್ರೀಧರ ಸ್ವಾಮಿಗಳು ಅವತ್ತಿಂದ ಆಶ್ರಮದಲ್ಲಿ ಏನು ಹೇಳಿದರು ಅಂದರೆ, ಒಂದು ಜನಗಳಿಗೆ ಅನ್ನ ಬಹಳ ಮುಖ್ಯ. ಹ್ಮ್. ಇವತ್ತು ಅನ್ನಗತ ಪ್ರಾಣ, ಆದ್ದರಿಂದ ಅನ್ನದಾನ ಸದಾಕಾಲ ನಡಿಬೇಕು. ಅದು ಸ್ವಾಮಿಗಳ ಮುಖ್ಯವಾದದ್ದು. ಹ್ಮ್. ಎರಡನೇದು ವಸ್ತ್ರದಾನ. ವಸ್ತ್ರ ಇಲ್ಲದೆ ಇದ್ದವರೆ ಮರ್ಯಾದೆ ಮುಚ್ಚಿಕೊಳ್ಳಿಕ್ಕೆ ವಸ್ತ್ರ ಬೇಕು, ಅದು ವಸ್ತ್ರದಾನ. ಹ್ಮ್. ಮೂರನೇದು ಅವರಿಂದ ಆರೋಗ್ಯದಾನ. ಮನುಷ್ಯನ ಆರೋಗ್ಯಕ್ಕೆ ಆಶ್ರಮದ ವತಿಯಿಂದ ಅವರಿಗೆ ಸಹಕಾರ ಕೊಡಬೇಕು. ಮತ್ತು ಅವರ ಮನಸ್ಸಿನಲ್ಲಿ ಇತ್ತು, ನನ್ನ ತಂದೆ ಕಡೆಯವರೆಗೂ ಹೇಳ್ತಿದ್ರು, ಒಂದು ಆಸ್ಪತ್ರೆಯನ್ನು ಮಾಡಬೇಕು. ಹ್ಮ್. ಅಲ್ಲಿ ಎಲ್ಲ ಥರದ ಚಿಕಿತ್ಸೆಗಳು, ಅಲೋಪತಿ, ಆಯುರ್ವೇದ, ಹೋಮಿಯೋಪತಿ, ನ್ಯಾಚುರೋಪತಿ, ಎಷ್ಟು ಚಿಕಿತ್ಸೆ ಇದೆ ಅದಷ್ಟು ಚಿಕಿತ್ಸೆ ಒಂದು ಸೂರಿನಲ್ಲಿ ಸಿಗಬೇಕು. ಬಡವರಿಗೆ ಅಲ್ಲಿ ಮುಕ್ತವಾಗಿ ಅವರ ಆರೋಗ್ಯಕ್ಕೆ ಯಾವುದೇ ಹಣಕಾಸಿನ ತೊಂದರೆ ಆಗದೆ ನಡಿಬೇಕು ಹೇಳ್ತಕ್ಕಂಥದ್ದು ಸ್ವಾಮಿಗಳ ಒಂದು ಮುಖ್ಯವಾದ ಉದ್ದೇಶ ಆಗಿತ್ತು. ಅವ್ರು ಏನು ಮಾಡ್ತಿದ್ರು ಅಂದರೆ, ಯಾವ್ದಾದ್ರು ಊರಿಗೆ ಹೋದಾಗ ಆಸ್ಪತ್ರೆಗಳಿಗೆ ಹೋಗ್ತಿದ್ರು. ಆಸ್ಪತ್ರೆಗಳಿಗೆ ಹೋಗಿ ತಮ್ಮಲ್ಲಿರೋ ಹಣ್ಣು, ಅವಶ್ಯಕತೆ ದುಡ್ಡು ಎಲ್ಲ ಕೊಡ್ತಿದ್ರು. ಇಲ್ಲ ಅಂತಂದರೆ ಅಲ್ಲಿ ಶಕ್ತಿ ಅವ್ರ ಜೊತೆಗೆ ಯಾರು ಇರ್ತಾರೆ ದುಡ್ಡು ಕೊಡೋದು ಇಸ್ಕೊತಿದ್ರು, ನಿಂತಿದ್ರು. ಆಮೇಲೆ ಅವರಿಗೆ ಯಾರು ತಮ್ಮ ಸಾಯ್ಲಿಕ್ಕೆ ಬಂದಿದೆ, ಆ ಶರೀರ ಬಿಡೋ ಯೋಚನೆ ಮಾಡಿ ಬರ್ತಾರೆ, ಆಯಸ್ ತೀರಿದೆ ಅದು ಗೊತ್ತಾಗ್ತಿತ್ತು. ಅವ್ರಿಗೆ ಹೇಳ್ತಿದ್ರು, ತಮ್ಮ ಈ ಜಗತ್ತು ನಶ್ವರವಾದದ್ದು, ಇದು 2 ದಿವಸದ ಬಾಳು, ಇಲ್ಲಿಂದ ಮುಂದೆ
ಒಳ್ಳೆ ಬಾಳಿರ್ತದೆ, ಹ್ಮ್. ಮುಂದೆ ಹುಡ್ಸ ಆಗ್ತದೆ. ಭಗವಂತ ಸ್ಮರಣೆ ಮಾಡಬೇಕು, ಅಂಜಬಾರದು ಸಾವಿಗೆ ಅಂತ ಅವನಿಗೆ ಹೇಳ್ತಿದ್ರು. ಹ್ಮ್. ಯಾರಿಗೆ ಸಾವಿಲ್ಲ ಬದುಕ್ತಾ ಅಂತ ಗೊತ್ತಾಗ್ತಿತ್ತು ಹ್ಮ್. ಅವನಿಗೆ, ನೋಡು ತಮ್ಮ, ಮನುಷ್ಯನ ಶರೀರ ಬಹಳ ಮುಖ್ಯ. ಹ್ಮ್. ಯಾವುದೇ ಸಾಧನೆ ಮಾಡಬೇಕು, ಶರೀರ ಅದೊಂದು ಮುಖ್ಯವಾದ ಸಾಧನ. ಹ್ಮ್. ಅದರಿಂದ ಔಷಧಿಗಳನ್ನು ತಗೊಂಡು ಅದರ ತಕ್ಪಥ್ಯವನ್ನು ಮಾಡಿ ಹ್ಮ್. ಶರೀರವನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂತ ಅವರು ಹೇಳ್ತಿದ್ರು. ಹ್ಮ್. ಇದು ಸ್ವಾಮಿಗಳು ಯಾವುದೇ ಆಸ್ಪತ್ರೆ ಹೋಗೋದು ಅವ್ರಿಗೊಂದು ಅಭ್ಯಾಸ ಇತ್ತು. ಹ್ಮ್. ಹಾಗಾಗಿ ಅವ್ರು ಆಸ್ಪತ್ರೆ ಮಾಡಬೇಕು ಅಂತಿತ್ತು. ನಮ್ಮ ತಂದೆಗೆ ಹೇಳಿದ್ರಂತೆ. ಹ್ಮ್. ಅದು ಇವತ್ತು ಆಗಲಿಲ್ಲ, ಎಂದಾಗ್ತದೆ ಅಂತ ಗೊತ್ತಿಲ್ಲ. ಹ್ಮ್. ಅದು ಮಾಡಬೇಕು ಅಂತ ಸ್ವಾಮಿಗಳಿಗಿತ್ತು. ಹ್ಮ್. ಅದನ್ನು ಆರೋಗ್ಯದಾನ ಮತ್ತು ಪಾಠಶಾಲೆಯಿಂದ ಬಂದ ವಿದ್ಯಾದಾನ, ಮತ್ತು ಅವರಿಗೆ ವಿದ್ಯಾರ್ಥಿಗಳನ್ನು ಕಂಡ್ರೆ ಬಹಳ ಪ್ರೀತಿ ಇತ್ತು. ಹ್ಮ್. ಯಾಕಂದ್ರೆ ವಿದ್ಯಾರ್ಥಿ ಮುಂದಿನ ಅವ್ರು ಯಾವುದೇ ಹಳ್ಳಿಗೆ ಹೋದಲ್ಲಿ, ಊರಿಗೆ ಹೋದಲ್ಲಿ ಹ್ಮ್. ಮೊದಲು ಆ ಊರಿನ ದೇವಸ್ಥಾನಕ್ಕೆ ಹೋಗ್ತಿದ್ರು. ಹ್ಮ್. ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಆ ಊರಿನ ಶಾಲೆ ಇದೆಯಾಗ ಆ ಶಾಲೆಗೆ ಹೋಗ್ತಿದ್ರು. ಹ್ಮ್. ಶಾಲೆಗೆ ಹೋದಾದ್ಮೇಲೆ ಊರು ನೋಡ್ತಿದ್ರು. ಅಲ್ಲೇನಾದ್ರು ಗಲೀಜು ನೋಡ್ತಮ್ಮ, ಊರಿನ ಗಲೀಜು ಇರಬಾರ್ದು, ನೀವೆಲ್ಲ ಸೇರಿ ಊರನ್ನ ಕ್ಲೀನ್ ಮಾಡಿ ಅಂತೇಳಿ ಮಾಡಿಸ್ತಿದ್ರು. ಹ್ಮ್. ಆಮೇಲೆ ನೀವೆಲ್ಲರೂ ಕೂಡ ಗೃಹಸ್ಥರುಗಳು, ಹ್ಮ್. ನೀವು ಯತಿಗಳಲ್ಲ ಅಥವಾ ಸಾಧಕರು ಪುಷ್ಟಿಯಲ್ಲ. ಹ್ಮ್. ಅದರಿಂದ ಮನುಷ್ಯ ಹೇಗಿರ್ಬೇಕು ಅಂದರೆ ಬರೇ ಸಂಸಾರ ಜಂಜಾಟದಲ್ಲಿ ಇರಬಾರ್ದು. ಹ್ಮ್. ಅವನ ಜೊತೆ ದೇವ್ರ ಪೂಜೆ ಜಪ ತಪ ಮಾಡಬೇಕು. ಜೊತೆಗೆ ಕಾಯಮ್ಮಾಗಿ ಜಪ ತಪ ಧ್ಯಾನ ಅಂತ ಕೂತ್ಕೊಳ್ಬಾರ್ದು. ಹ್ಮ್. ತಮ್ಮ ಉದ್ಯೋಗದ ಜೊತೆಗೆ ಒಂದು ಗ್ರಾಮದ ಸೇವೆ, ಜನರ ಸೇವೆಯನ್ನು ಮಾಡಬೇಕು. ಹ್ಮ್. ಇದನ್ನು ಸ್ವಾಮಿಗಳ ಧ್ಯೇಯ ಆಗಿತ್ತು. ಹ್ಮ್. ಇದು ಎಲ್ಲ ಕಡೆ ಅವರು ಹೋಗಿ ಜನರಿಗೆ ಉಪದೇಶ ಮಾಡ್ತಕ್ಕಂಥದ್ದು ಅವ್ರ ಪದ್ಧತಿ ಆಗಿತ್ತು. ಹ್ಮ್. ಅವರು ಮಹಾರಾಷ್ಟ್ರ ಹತ್ರ ಸಜ್ಜಂಗಡ ಹತ್ರ ಒಂದು ಊರು, ಅದು ಹ್ಮ್. ಆ ಊರ ಹೆಸರು ನನಗೆ ಮರ್ತೋಗಿ ನೆನಪಿಲ್ಲ. ಹ್ಮ್. ಇಲ್ಲಿ ದಾದಾ ಗೋಡ್ಸೆ ಅಂತ ಸ್ವಾಮಿ ಜೊತೆ ಸೇವೆ ಮಾಡಿದವರು. ಹ್ಮ್. ನನಗೆ ಅವ್ರು ಹೇಳಿದ ವಿಚಾರ. ಆ ಊರಿನಲ್ಲಿ ಬರೇ ಹರಿಜನರ ಊರಲ್ಲ, ಮಹಾರ್ಸ್ ಅಂತ ಹೇಳ್ತಾರೆ, ಅಂಬೇಡ್ಕರ್ ಆ ಜಾತಿ ಹ್ಮ್. ಮಹಾರ್ಸ್. ಅವರು ಸ್ವಾಮಿಗಳ ಹತ್ರ ಕೇಳ್ತಾರೆ, ಸ್ವಾಮಿ ನಮಗೆ, ನಾವು ಪೂರ್ಣ ಬಡವರು, ಹ್ಮ್. ನಮ್ಮ ಸರ್ಕಾರದಿಂದ ಸವಲತ್ತು ಸಿಗ್ತದೆ, ಹ್ಮ್. ನಮಗೆ ಶಾಲೆ ಇಲ್ಲ, ಹ್ಮ್. ಮತ್ತು ನಮ್ಮ ಶಾಲೆಗೂ ಇಲ್ಲಿಗೂ ಭಾಳ ದೂರ ಆಗ್ತದೆ ಹ್ಮ್. ಅಂತ ಕೇಳಿದಾಗ ಸ್ವಾಮಿಗಳು ಹೇಳ್ತಾರೆ, ಆಯ್ತಪ್ಪ, ನಿಮಗೆ ಎಷ್ಟು ಕೊಠಡಿ ಇರ್ತಕ್ಕಂಥ ಶಾಲೆ ಇರಬೇಕು? ಹ್ಮ್. ನಮ್ಮ ಸ್ವಾಮಿ 1ನೇ ಕ್ಲಾಸಿಂದ ಕಡೆ ಪಕ್ಷ 4ನೇ ಕ್ಲಾಸ್ವರೆಗೆ ಅವರು ಆದರೆ ನಾವು ಮುಂದೆ ನೋಡ್ತಿಲ್ಲ. ಅವರು ಅಲ್ಲಿರೋ ಭಕ್ತನ ಇವರಿಗೆ 10 ಅಥವಾ 12 ರೂಮ್ ಇರ್ತಕ್ಕಂಥ ಒಂದು ಕಟ್ಟಡ ಕಟ್ಟಿ ನಾನು ದುಡ್ಡು ಕೊಡ್ತೇನೆ ಅಂತ ಹೇಳಿ ಹ್ಮ್. ಒಂದು ಕಟ್ಟಡವನ್ನು ಕಟ್ಟಿ ಅವರಿಗೆ ಆ ಊರಿಗೆ ವಹಿಸ್ಕೊಡ್ತಾರೆ. ಅಲ್ಲಿ ಶಾಲೆಗಳಾಗಿ ಇವತ್ತಿಗೂ ಕೂಡ ಅಲ್ಲಿಂದ, ಆ ಗ್ರಾಮದಿಂದ ಆಶ್ರಮ ಬರ್ತಾರೆ. ಹ್ಮ್. IAS, IPS, APS ಆಫೀಸರ್ ಆಗಿದ್ದಾರೆ. ಹ್ಮ್. ವಿದ್ಯಾವಂತರ ಇದ್ದಾರೆ, ವಕೀಲರು, ಡಾಕ್ಟ್ರು ಎಲ್ಲ ಇವತ್ತಿಗೂ ಸ್ಮರಣೆ ಇಟ್ಕೊಂಡಿದ್ದಾರೆ. ಇದು ಸ್ವಾಮಿಗಳು ಹೋದಲ್ಲೆಲ್ಲ ಶಾಲೆಗಳಿಗೆ, ದೇವಸ್ಥಾನಗಳಿಗೆ, ಹ್ಮ್. ಅನಾಥರಿಗೆ, ಆಮೇಲೆ ಈ ಕಾಯಿಲೆ ಬಿದ್ದವರಿಗೆ, ಹ್ಮ್. ಇವುಗಳಿಗೆಲ್ಲ ತಮ್ಮಿಂದ ಏನು ಸಹಾಯ ಕೊಟ್ಟಿದ್ದಲ್ಲದೆ ತಮ್ಮ ಭಕ್ತಾದಿಗಳಿಗೆ ಸಹಾಯ ಮಾಡಿಸ್ತಿದ್ರು. ಹ್ಮ್. ಇದು ಸ್ವಾಮಿಗಳು ಒಂದು ಮುಖ್ಯವಾದ ಧ್ಯೇಯ. ಅವರು ಏನಂದರೆ, ಹೇಗೆ ಆಧ್ಯಾತ್ಮ ಆಗ್ತದೆಯೋ ಹ್ಮ್. ಪ್ರಪಂಚ ಕೂಡ ಅಷ್ಟೇ ಮುಖ್ಯ. ಅವ್ರು ಹೇಳ್ತಿದ್ರು, ಈ ಜಗತ್ತೇನಿದೆ ಭಗವಂತನ ವ್ಯಕ್ತ ರೂಪ. ಭಗವಂತನಿಗೆ 2 ರೂಪ ಇದೆ, ಒಂದು ವ್ಯಕ್ತ, ಒಂದು ಅವ್ಯಕ್ತ. ನಮ್ಮ ಕಣ್ಣಿಗೆ ಕಾಡ್ತಕ್ಕಂಥ ಜಗತ್ತು ಭಗವಂತನ ವ್ಯಕ್ತ ರೂಪ. ಹ್ಮ್. ಈ ವ್ಯಕ್ತ ರೂಪದಲ್ಲಿ ಯಾರು ತಮ್ಮ ನಾಲಿಗೆಯಿಂದ, ಹ್ಮ್. ಕಣ್ಣಿನಿಂದ, ಹ್ಮ್. ಅಂಗಾಂಗಗಳಿಂದ ಯಾರು ಸಂತೋಷವನ್ನು ಉಂಟು ಮಾಡ್ತಾರೋ ಅವನಿಗೆ ಜಗತ್ತು ವಾಪಸ್ ಸಂತೋಷ ಉಂಟು ಮಾಡ್ತದೆ ಹ್ಮ್. ಅಂತ ಸ್ವಾಮಿ ಹೇಳ್ತಿದ್ರು. ಮತ್ತು ಅವ್ರು ಹೇಳ್ತಿದ್ರು, ಎಲ್ಲ ಮನುಷ್ಯರು, ಎಲ್ಲ ಪ್ರಾಣಿಗಳು ಎಲ್ಲ ಆನಂದ ಸ್ವರೂಪ, ಭಗವಂತನ ಸ್ವರೂಪ. ಹ್ಮ್. ಭಗವಂತ ಏನು ಮಾಡಿದ್ದಾನೆ ಅಂತಂದರೆ, ಜಗತ್ತನ್ನು ಸೃಷ್ಟಿ ಮಾಡಿ ಮನುಷ್ಯನ, ಪ್ರಾಣಿಗಳ ಸೃಷ್ಟಿ ಒಳಗೆ ಹೊಕ್ಕೊಂಡ್ಬಿಟ್ಟಿದ್ದಾನೆ. ಹ್ಮ್. ಅವ್ರ ಒಳಗೆ ಸೇರಿದ್ದಾನೆ ಭಗವಂತ, ಎದುರಿಗಿಲ್ಲ. ಆದ್ದರಿಂದ ಮನುಷ್ಯನ ನೋಡಬೇಕಾದ್ರೆ ಒಳಗಿರ್ತಕ್ಕಂಥ ಭಗವಂತನ ನೋಡಿ, ಒಂದು ಪ್ರಾಣಿಯನ್ನು ನೋಡಬೇಕಾದ್ರೆ ಭಗವಂತನ ನೋಡಿ. ನೀವು ಮತ್ತು ಅವರದ್ದೊಂದು ವಿಷಯ ಇತ್ತು, ಏನು ಅಂದರೆ, ನಾವು ಸದಾಕಾಲ ಸಮಚಿತ್ತತೆಯಿಂದ ಅಭ್ಯಾಸ ಮಾಡಿಕೊಳ್ಳಿ. ಸಮಚಿತ್ತತೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ ಸಮಚಿತ್ತತೆಯಿಂದ ಆನಂದ ರೂಪವಾಗಿರ್ತಕ್ಕಂಥ ಅಭ್ಯಾಸ ಮಾಡಿ. ಯಾವುದೇ ಸಮಯದಲ್ಲೂ ಕೂಡ ಆನಂದ ರೂಪವಾಗಿರಿ. ಮನುಷ್ಯನಿಗೆ ಕಷ್ಟಗಳು ಬರ್ತದೆ ಹೋಗ್ತದೆ, ಆ ಕಷ್ಟಗಳು ಬರ್ತದೆ ಹೋಗ್ತದೆ. ಅಥವಾ ನನ್ನ ಜೀವನದಲ್ಲಿ, ನನ್ನ ಹಣೆ ಬಾರದಲ್ಲಿ ಇದೇ ರೀತಿ ಕಷ್ಟಗಳು ಭಗವಂತ ಬರದ್ದಾನೆ ಅಂತ ನೀವು ಯಾವುದೇ ಖಿನ್ನತೆಗೆ ಒಳಗಾಗಬೇಡಿ. ಒಂದು ದಿವಸ ಒಳ್ಳೆಯ ಕಾಲ ಬಂದೇ ಬರ್ತದೆ ಹೇಳ್ತಕ್ಕಂಥ ಆಶಾವಾದಿ ಮನುಷ್ಯ ಆಗಿರಬೇಕು. ಅದರ ತಕ್ಕಂತೆ ನಮ್ಮ ನಡೆನುಡಿ ಇರಬೇಕು. ಮತ್ತು ಜಗತ್ತು ಹೇಗಪ್ಪ ಅಂದರೆ, ನಾವು ಆನಂದವಂತವಾಗಿದ್ದರೆ, ಹೇಗೆ ರಾಜ ತನ್ನ ರಾಜಸತ್ತೆಯಲ್ಲಿ ಕೂತಾಗ ರಾಜ್ಯದ ಎಲ್ಲ ಕೆಲಸಗಳು ನಡೀತಿದೆಯೋ, ಹಾಗೆ ನಾವು ಭಗವಂತನ ಭಗವಂತ ಸ್ಮರಣೆ ಮಾಡ್ತಾ ಆನಂದ ಸತ್ಯ ಕೂತಾಗ ನಮ್ಮ ಎಲ್ಲ ಕೆಲಸಗಳು ಆಗ್ತದೆ. ಪ್ರಕೃತಿಯ ಒಂದು ವಿಚಿತ್ರ ಏನು ಅಂದರೆ, ನಾವು ಏನನ್ನು ಬಯಸ್ತೇವೋ ಅದನ್ನು ಕೊಡ್ತದೆ ಪ್ರಕೃತಿ. ಆದ್ದರಿಂದ ಯಾವತ್ತೂ ದುಃಖವನ್ನು ನೀವು ಬಯಸಬೇಡಿ, ಕಷ್ಟವನ್ನು ಬಯಸಬೇಡಿ.
ನೀವು ಕಷ್ಟಗಳಿದ್ದಾಗಲೂ ಕೂಡ ಆ ಕಷ್ಟಗಳ ನಿವಾರಣೆ ಆಗ್ತದೆ. ನನ್ನ ಒಂದಲ್ಲ ಒಂದು ಒಳ್ಳೆಯದಾಗ್ತದೆ, ನಾನು ಆನಂದ ರೂಪವಾಗಿದ್ದೇನೆ ಹೇಳ್ತಕ್ಕಂಥ ಆನಂದ ಜಗತ್ತಿನ ಎಲ್ಲ ಋಷಿ ಮುನಿಗಳು ಹೇಳ್ತಕ್ಕಂಥ ನೀವು ಆನಂದ ಸ್ವರೂಪರು. ನೀವು ಶೃಣುವಂತ ಸರ್ವೇ ಅಮೃತಸ್ಯ ಪುತ್ರ, ಇದು ಉಪನಿಷತ್ತಿನ ವಾಕ್ಯ. ಇದನ್ನು ನೆನಪಿಟ್ರೆ ನೀವೆಲ್ಲರೂ ಅಮೃತ ಪುತ್ರರು. ಯಾವ ಜಾತಿ ಮತದ ಪ್ರಶ್ನೆ ಇಲ್ಲ ಇಲ್ಲಿ, ಎಲ್ಲರೂ ಅಮೃತ ಪುತ್ರರು. ಆ ಅಮೃತತ್ವವನ್ನು ನೆನಪು ಮಾಡಿಕೊಂಡು ಆನಂದದಿಂದ ಜೀವನ ಮಾಡಿ. ನೀವು ಜಗತ್ತಿನಲ್ಲಿ ಆನಂದಿತರಾಗಿದ್ದರೆ, ನೀವು ಮನುಷ್ಯನಲ್ಲಿ ಒಳ್ಳೆಯದನ್ನು ಸಮೃದ್ಧಿಯನ್ನು ನಿಮ್ಮ ಮನಸ್ಸನ್ನು ಬಯಸ್ತಾ ಇದ್ದರೆ, ನಿಮ್ಮ ಪ್ರಕೃತಿ ಸಮೃದ್ಧಿಯನ್ನು ನಿಮಗೆ ಕೊಡ್ತದೆ. ಆ ರೀತಿ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಿದ್ರು. ಆಮೇಲೆ ಕಷ್ಟ ನಿವಾರಣೆಗೆ ಅವ್ರು ಹೇಳ್ತಿರ್ತಮ್ಮ, ಕಷ್ಟಗಳ ನಿವಾರಣೆ ಬಂದಾಗ ನೀವು ಭಗವಂತ ನಾಮ ಸ್ಮರಣೆ ಮಾಡಿ, ಕಷ್ಟಗಳ ಸ್ಮರಣೆ ಮಾಡಬೇಡಿ. ಮತ್ತು ಆ ಭಗವಂತ ನಾಮ ಸ್ಮರಣೆ ಮಾಡ್ತಾ ಈ ಕಷ್ಟಗಳು ಹೇಗೆ ನಿವಾರಣೆ ಆಗ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡಬೇಡಿ. ಆ ಕಷ್ಟ ನಿವಾರಣೆಯನ್ನು ದೇವರಿಗೆ ಬಿಡಿ, ಅವ್ನು ಖಂಡಿತವಾಗಿಯೂ ಮಾಡ್ತಾನೆ. ನಿಮಗೆ ಯಾವುದೇ ರೋಗ ಇರ್ಬೋದು, ಅಥವಾ ಆರ್ಥಿಕ ತೊಂದರೆ ಇರ್ಬೋದು, ಅಥವಾ ಕೋರ್ಟ್ ವ್ಯಾಜ್ಯ ಇರ್ಬೋದು, ಯಾವುದೇ ತೊಂದರೆ ಬಂದಿರ್ಬೋದು. ಆ ತೊಂದರೆ ಬಂದಾಗ ನೀವು ಅಳ್ತಾ ಕೂರಬೇಡಿ, ಭಗವಂತನ ಸ್ಮರಣೆ ಸದಾಕಾಲ ಮಾಡಿ. ಆ ಭಗವತ್ ಸ್ಮರಣೆ ನಿಮ್ಮೆಲ್ಲ ಕಷ್ಟ ನಿವಾರಣೆ ಮಾಡ್ತದೆ. ಭಗವಂತ ಯಾವತ್ತೂ ಕೂಡ ಮನುಷ್ಯ ದುಃಖಿಯಾಗಿರಬೇಕು ಅಂತ ಮನುಷ್ಯನ ದೃಷ್ಟಿ ಮಾಡಲಿಲ್ಲ. ಭಗವಂತ ತನ್ನಂತೆ ತನ್ನ ರೂಪ ಇವರು ಸುಖವಾಗಿರಬೇಕು ಮಾಡಿದ್ದಾನೆ. ನಾವು ಮಾಡಿದ ಪ್ರಾರಬ್ಧದಿಂದ ಕಷ್ಟಗಳು ಬರ್ತದೆ. ಆ ಪ್ರಾರಬ್ಧಕ್ಕೆ ಉಪಾಯವನ್ನು ಹೇಳಿದ್ದಾನೆ ಭಗವಂತ. ಏನು? ಅವನ ಸ್ಮರಣೆ ಆನಂದ ರೂಪ. ಮತ್ತು ನಾವು ಈ ಜಗತ್ತಿಗೆ, ಈ ಸಮಾಜಕ್ಕೆ, ಜನಗಳಿಗೆ ಕೆಟ್ಟದ್ದನ್ನು ಬಯಸದೆ ಒಳ್ಳೆಯದನ್ನು ಮಾಡ್ತಾ ಬಂದು ಖಂಡಿತ ಒಳ್ಳೆಯದಾಗ್ತದೆ ಅಂತ ಇದು ಸ್ವಾಮಿಗಳ ಮುಖ್ಯವಾದ ಧ್ಯೇಯ. ಮತ್ತು ನಿಮ್ಮ ಭೇಟಿ ಅವಧಿಯಲ್ಲಿ ನಿಮ್ಮ ಕಣ್ಮುಂದೆನೇ ಆದಂಥ ಪವಾಡ ಸದೃಶವಾದಂಥ ವಿಚಾರಗಳು ಯಾವ್ದಾದ್ರು ಇತ್ತಾಗ ನೋಡಿದ್ದೀರಾ ನೀವು? ಬಹಳಷ್ಟು ವಿಚಾರಗಳಿದೆ. ಸ್ವಾಮಿಗಳು ನೀವು ಕಣ್ಣಾರ ನೋಡಿದ್ದೇನೆ. ಸ್ವಾಮಿಗಳು ಒಬ್ಬ ವ್ಯಕ್ತಿಗೆ ಬಹಳವಾದಂಥ ಅನಾರೋಗ್ಯ ಉಂಟಾಗಿತ್ತು. ಅವನು ಬದುಕೋದಿಲ್ಲ ಅಂತ ಡಾಕ್ಟ್ರು ಕೈ ಬಿಟ್ಟಿದ್ರು. ಅವರ ತಂದೆ ತಾಯಿ ಬಂದು ಹೇಳಿದರು, ಅಪ್ಪ ನನಗೆ ನಾನು ವೃದ್ಧಾಪ್ಯ, ಈಗ ಮಗನಿಗೆ 45-50 ವರ್ಷ ಆಗಿದೆ, ಅವನಿಗೆ ಸಣ್ಣ ಮಕ್ಕಳಿದ್ದಾರೆ ಸ್ವಾಮಿ, ನನ್ನ ಈ ಮುಂದೆ ಏನು ಮುಂದೆ ಕೇಳಿದೆ, ಸಮಾಜ ಮಾಡಬೇಡ, ನಿಮ್ಮದು ಯಾವುದೋ ಒಂದು ಇಂಥ ತೊಂದರೆ ಇದೆ, ಅಲ್ಲೋಗಿ ನಿವಾರಣೆ ಮಾಡ್ಕೊಂಬ, ನಿನ್ನ ಮಗನಿಗೆ ನಾನು ಆಯಸ್ಸು ಕೊಟ್ಟಿದ್ದೇನೆ, ಅವನು ಬದುಕ್ತಾನೆ, ಏನು ಯೋಚನೆ ಮಾಡಬೇಡ, ನೀನು ದುಃಖಿತರಾಗಬೇಡಿ ಅಂತ ಹೇಳಿ ಆ ವ್ಯಕ್ತಿ ಬದುಕಿದ್ದಾನೆ. ಇನ್ನೊಬ್ಬರು ವರದಳ್ಳಿ ಶ್ರೀರಾಶ್ರಮದ ಸೆಕ್ರೆಟರಿಗಳಾಗಿ ಕೆಲಸ ಮಾಡೋ ಗಣಪತಿ ಭಟ್ರು ಅಂತ, ಅವರಿಗೆ ಒಂದು ಕಿಡ್ನಿ ಹೋಗ್ಬಿಟ್ಟಿತ್ತು. ಇದು 1955-56 ಇಸ್ವಿ. ಆವಾಗ ಇಷ್ಟು ವೈದ್ಯಕೀಯ ಇದು ಮುಂದುವರಲಿಲ್ಲ, ಮತ್ತು ವೈದ್ಯಕೀಯ ಹೋಗೋ ಸ್ಥಿತಿಯಲ್ಲೂ ಜನಗಳು ಇರಲಿಲ್ಲ. ಆಗ ಅವ್ರ ತಂದೆ ರಾಮ್ ಭಟ್ರು ಅಂತ ಅವ್ರು ಕೇಳಿದಾಗ, ಅವನಿಗೆ ಏನಾಗೋದಿಲ್ಲ, ಅವನು ಒಂದೇ ಕಿಡ್ನಿಲೇ ಅವನ ಕಡೇ ಜೀವನದಲ್ಲೂ ಕರೀತಾನೆ, ಯೋಚನೆ ಬೇಡ ಹೋಗು ಅವ್ರು ಹೇಳಿದರು. ಅವರ ಕಡೆಗೆ 1973 ಇಸ್ವಿಯಿಂದ ಬಹಳ ವರ್ಷಗಳ ಕಾಲ ಅವರು ಶ್ರೀಧರ ಸ್ವಾಮಿಗಳ ಶ್ರೀಧರಾಶ್ರಮದ ಸೇವೆಯನ್ನು ಮಾಡಿದ್ದಾರೆ. ಆಮೇಲೆ ಅಗ್ರಹಾರದಲ್ಲಿ ಒಂದು ಘಟನೆ ನಡೀತದೆ. ಅಗ್ರಹಾರದಲ್ಲಿ ಸಾಗರದ ಅಗ್ರಹಾರ ಅಂತಿದೆ, ಅಲ್ಲಿ ದತ್ತ ಮಂದಿರ ಇದೆ. ಆ ದತ್ತ ಮಂದಿರ ದತ್ತಜಯಂತಿ ಮಾಡುವ ಸಮಯದಲ್ಲಿ ಒಬ್ಬ ಹೆಂಗಸು ಬರ್ತಾಳೆ, ತನಗೆ ಮಕ್ಕಳಾಗಲಿಲ್ಲ ಅಂತ ಹೇಳ್ಕೊಳ್ತಾರೆ. ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ನಿನಗೆ ಮಕ್ಕಳು ಮುಂದಿನ ಫಲ ಇದೆ ಇಷ್ಟೇ ಹೇಳಿ ಕೈ ಬಿಟ್ಬಿಡ್ತಾರೆ. ಅವಳಿಗೆ ಏನಮ್ಮ ಸ್ವಲ್ಪ ತರ, ಸ್ವಾಮಿಗಳು ನನಗೆ ಒಂದು ಪುತ್ರ ಸಂತಾನ ಅನುಗ್ರಹ ಆಗ್ತದೆ ಅಂತ, ಆಗಲಿ ತಂಗಿ, ಒಂದು ಮಗ ಹುಡ್ತಾನೆ ತಗೋ ಅಂತ ಅವಳಿಗೆ ಒಂದು ಹೂವನ್ನು ಕೊಡ್ತಾರೆ. ಅಲ್ಲಿ ನನ್ನಂತ ಒಬ್ಬ ತಲೆಹರಟೆ ಇರ್ತಾನೆ, ಅವ್ರಿಗೆ ಸ್ವಾಮಿಗಳು ಕೇಳಿ, ಸ್ವಾಮಿ 10 ನಿಮಿಷ ಮುಂಚೆ ನೀವು ಹೇಳಿದ್ರಿ ಮುಂದಿನ ಜನ್ಮದಲ್ಲಿ ಮಗು ಆಗ್ತದೆ ಅಂತ ಹೇಳಿದ್ರು. ಆವಾಗ ಸ್ವಾಮಿ, ನೋಡ್ತಮ್ಮ, ನಾನು ಯಾವುದೇ ಮಾತನ್ನು ಎಚ್ಚರ ತಪ್ಪು ಮಾತಾಡೋದಿಲ್ಲ, ನಾನು ಪ್ರತಿ ಮಾತನ್ನು ಆಡಬೇಕಾದ್ರೂ ಕೂಡ ಎಚ್ಚರ ಇರ್ತದೆ. ನಾನು ಅವಳಿಗೆ ಏನಾದ್ರು ನಿಂಗೆ ಈ ಜನ್ಮದ ಮಕ್ಕಳು ಆಗೋದಿಲ್ಲ, ಮುಂದಿನ ಜನ್ಮಕ್ಕೆ ಸರಿ ಅಂತ ಹೇಳಿಬಿಟ್ಟಿದ್ರೆ ನಾನು ಏನು ಹಾಗೆ ಹೇಳಿದ್ದೀನಿ, ಮುಂದಿನ ಮಕ್ಕಳಾಗ್ತದೆ ಇಷ್ಟು ಹೇಳಿಬಿಟ್ರೆ ಈ ಜನ್ಮದಲ್ಲಿ ಆಗೋದಿಲ್ಲ ಅಂತ ನಾನು ಹೇಳಿದ್ದೆ, ಅದು ನನ್ನ ಮಕ್ಕಳಾಗ್ತದೆ ಅಂತ. ಪುತ್ರ ಸಂತಾನ ಆಗಿ ಅವನು ಹುಟ್ಟಿ ಬೆಳೆದು ಈಗಲೂ ಕೂಡ ಬಹುಶಃ 90-95 ವರ್ಷ ಇರ್ಬೋದು, ಸ್ವಾಮಿಗಳ ಕೃಪೆಯಿಂದ ಆರಾಮಿದ್ದಾರೆ. ಆಮೇಲೆ ಸ್ವಾಮಿಗಳ ಹತ್ರ ಈ ಎಡಜಗಳೆ ಮನೆ ಅಂತ ವರದಳ್ಳಿ ಪಕ್ಕಕ್ಕೆ ಆ ಊರು ಹಾಕಿ ನಾವು ವರದಳ್ಳಿ ಹೋಗ್ಬೇಕು. ಅದೇ ರಾಮಕೃಷ್ಣ ಭಟ್ರು ಅಂತ ಸ್ವಾಮಿಗಳ ಸೇವೆ ಮಾಡಿದವರು. ಅವರ ಮನೆಯಲ್ಲಿ ಯಾವಾಗ ಹುಲಿಗಳ ಕಾಟ ಮಾಡಿತ್ತು, ಅವರ ಮನೆ ಒಂದು ದನವನ್ನು ಹೋದಾಗ, ಹುಲಿ ಮೇಯಕ್ಕೆ ಹೋದಾಗ ಹಿಡಿದ್ಬಿಟ್ಟಿತ್ತು. ಹಿಡಿದು ಬಗದು ಒಂದು ಜಾಗದಲ್ಲಿ ಇದಿತ್ತು. ಸ್ವಾಮಿಗಳಲ್ಲಿ ಬಂದು ನೋಡ್ತಾರೆ, ಇಲ್ಲ ಇದು
ಸಾಯೋವರೆಗೆ ಇದಕ್ಕೆ ಏನಾಗಲ್ಲ ಯೋಚನೆ ಬೇಡ, ಸುಮ್ಮನೆ ಬಿಡು ಅಂತಂದರು. ಆ ಜನ ಅದು ಆದ ನಂತರ 10-15 ವರ್ಷ ಇದ್ದು ಆ ಜನ ಹೋಯ್ತು. ಓ. ಹೋಯ್ತು. ಹ್ಮ್. ಆಮೇಲೆ ಸ್ವಾಮಿಗಳು ಏಕಾಂತವಾಸದಲ್ಲಿ ಇದ್ದಾಗಲೂ ಕೂಡ ಇಂಥ ಕಷ್ಟ ನಿವಾರಣೆ ಮಾಡಿದ್ದಾರೆ. ಹ್ಮ್. ಮತ್ತು ಕೆಲವು ಸತಿ ಅವರು ಎಚ್ಚರಿಸ್ತಿದ್ರು. ಬಾಂಬೆಯಲ್ಲಿ ಒಬ್ಬ ಭಕ್ತರು, ಹ್ಮ್. ಅವರು ನನ್ನ ಮಕ್ಕಳು ಅಂತರು, ಅವರು ಸ್ವಾಮಿಗಳು ಯಾಕೋ ಬೇಡ ಬೇಡ ಅಂತ ಸತಿ ಹೇಳಿದರು. ಹ್ಮ್. ಆದರೂ ಭಾಳ ಗಂಟು ಬಿದ್ದಾಗ ಸ್ವಾಮಿಗಳು ಆತಪ್ಪ ಅಂತಂದರು. ಹ್ಮ್. ಆಮೇಲೆ ಒಂದು ದಿವಸ ಏನಾಯಿತು ಅಂದರೆ, ಆ ಮಗ ಬೆಳೆದ ಮೇಲೆ ಅವನು ತಂದೆಗೆ ಬಂದೂಕು ತೊಗೊಂಡು ತೋರಿಸ್ಬಿಟ್ಟ. ಹ್ಮ್. ಈ ಸ್ವಾಮಿಗಳದ್ದು ಕೇಳಿ, ಸ್ವಾಮಿಗಳೇ ನಾನು ಹೇಳಿದೆ ಬೇಡ ಕೇಳಿ ಅಂತ. ಆಗ ಸ್ವಲ್ಪ ಸರಿ ಆಗ್ತಾನೆ, ಸ್ವಲ್ಪ ಒಂದು ವರ್ಷ ತಡಿ ಅಂತಾನೆ. ಆಮೇಲೆ ಆ ಮಗ ಶಾಂತನಾಗಿ ಹ್ಮ್. ಆರಾಮಾದ. ಹ್ಮ್. ಇಂಥ ಸಾವಿರಾರು ಉದಾಹರಣೆ ಇದೆ. ಹ್ಮ್. ಅವ್ರು ಹೇಳ್ತಿದ್ರು, ನಾನು ಕೊಡ್ತಕ್ಕಂಥ ತೀರ್ಥ, ಹ್ಮ್. ನಾನು ಕೊಡುವ ಮಂತ್ರಾಕ್ಷತೆ, ನಾನು ಈ ಜನಗಳಿಗೆ ಮಾಡ್ತಕ್ಕಂಥ ಈ ಪವಾಡಗಳೇನಿದೆ, ಹ್ಮ್. ಪವಾಡ ಅಂತಲ್ಲ, ಪವಾಡ ಅಂತಲ್ಲ, ಆಶೀರ್ವಾದ. ನಾನು ಈ ಮಂತ್ರಾಕ್ಷತೆ ತೀರ್ಥ ಇಂಜೆಕ್ಷನ್, ಹ್ಮ್. ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೇನೆ ಅಂದರೆ, ನೀವು ಕೂಡ ಹ್ಮ್. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹ್ಮ್. ನೀವು ಕೂಡ ನಿಮ್ಮ ಲೌಕಿಕ ಜೀವನದ ಜೊತೆಗೆ ಭಗವಂತನ ಆರಾಧನೆಯಿಂದ ಯಾವುದೇ ತೊಂದರೆ ಇಲ್ಲದೆ ಮಾಡಲಿ, ಹ್ಮ್. ಯಾವುದೇ ಯೋಚನೆ ಇಲ್ಲದೆ ಮಾಡಲಿ. ಯಾಕಂದರೆ ಭಗವದ್ಧಾರ ಏನಾದರೂ ನಿಮಗೆ ತೊಂದರೆ ತಾಪತ್ರ ಇದ್ದರೆ ಹ್ಮ್. ಮಾನಸಿಕವಾಗಿ ಶಾಂತಿಯಿಂದ ಮಾಡಲಿಕ್ಕೆ ಆಗೋದಿಲ್ಲ. ಹ್ಮ್. ಮಾಡಿದ್ದಾನೆ. ಮತ್ತು ತನಗೆ ಯಾರು ಸಾಧನೆ ಮಾಡಬೇಕು ಅಂತಿದೆ, ಹ್ಮ್. ಇವ್ರಿಗೆ ಕಷ್ಟ ನಿವಾರಣೆ ಮಾಡಿದೆ, ಅದನ್ನು ಕಷ್ಟ ನಿವಾರಣೆ ಪೈಕಿ 100 ಜನದಲ್ಲಿ 2 ಜನ ಆತ್ಮ ಅಂದರೆ ಯಾರು, ಪರಮಾತ್ಮ ಅಂದರೆ ಯಾರು, ಅಥವಾ ಭಗವಂತನ ಕಡೆ ಹೇಗೆ ಹೋಗಬೇಕು ಅಂತ ಕೇಳಲಿಲ್ಲ. ಹ್ಮ್. ಇದು ನನಗೆ ಬಹಳ ಖೇದ ಆಗಿದೆ ಅಂತ ಸ್ವಾಮಿ ಹ್ಮ್. ಹೇಳಿದ್ದಾರೆ. ಹ್ಮ್. ಅಂದ್ರೆ ಬಂದವರೆಲ್ಲರೂ ಒಂದು ಲೌಕಿಕದ ಬೇಡಿಕೆನೆ, ಬೇಡಿಕೆ ಯಾರು ಆಧ್ಯಾತ್ಮದ. 100ಕ್ಕೆ ಒಬ್ಬನೂ ಬರಲಿಲ್ಲ ಅಂತ. ಹ್ಮ್. 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 ಮತ್ತು ಭಾಳ ಜನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ದಾರೆ. ಹ್ಮ್. ಮತ್ತು ಅವರು ಸ್ವಾಮಿಗಳು ಆಧ್ಯಾತ್ಮಿಕ ಸಾಧನೆ ಮಾಡೋ ಕಷ್ಟ ಆಗಬಾರ್ದು ದೃಷ್ಟಿಯಿಂದ ಹ್ಮ್. ಅವರಿಗೆ ಆ ಸಾಧನೆಗೆ ಏನು ಬೇಕೋ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಹ್ಮ್. ಯಾಕೆಂದರೆ ಅವರು ಸಾಧಕರಿಗೆ ಬರೆದಂಥ ಪತ್ರಗಳಿದೆ. ಆ ಪತ್ರಗಳಲ್ಲಿ ಆ ಸಾಧಕರಿಗೆ, ನಾನು ಇಂಥ ಕಡೆ ಹೇಳಿದ್ದೇನೆ, ಅಲ್ಲ ಅವಲಕ್ಕಿ ತಗೋ, ಅಥವಾ ಬಟ್ಟೆ ಹೀಗೆ ತಗೋ, ಅಥವಾ ನನಗೆ ಊಟದ ವ್ಯವಸ್ಥೆ ಮಾಡಿದ್ದೇನೆ ಅಂಥೇಳಿ ಸಾಧಕರಿಗೆ ತೊಂದರೆ ಆಗಬಾರ್ದು ಅಂತ ದೃಷ್ಟಿಯಿಂದ ಅವರಿಗೆಲ್ಲ ವಿಧವಾದ ಅನುಕೂಲ ಮಾಡಿಕೊಳ್ಳಿಕ್ಕೆ ತಮ್ಮ ಕೈಯಿಂದ ಪ್ರಯತ್ನ ವ್ಯವಹಾರಕ್ಕೆ ಮಾಡಿದ್ದಾರೆ. ಮೇಯ್ನ್ ಆಗಿ ಜನಗಳಿಗೆ ತಲುಪಬೇಕು ಈ ವಿಷಯ ಅನ್ನೋದೇನಾರು ಇತ್ತು ಅಂತಂದ್ರೆ ನೀವು ಹೇಳ್ಬೋದು. ಯಾಕಂದ್ರೆ ಇದನ್ನೆಲ್ಲ ನೋಡ್ತಾ ಇದಾರೆ ಇವಾಗ, ಇದು ಪಾರಾಯಣ ತರನೇ ಲೆಕ್ಕ. ಸ್ವಾಮಿಗಳು ಹ್ಮ್. 18 ಭಾಷೆಯಲ್ಲೇ ಪಾಂಡಿತ್ಯ ಪೂರ್ಣರು, 18 ಭಾಷೆ. ಮಹಾ ವಿದ್ವಾಂಸರು. ಹಾ. ಅದರಲ್ಲಿ ರೋಮ್, ಹ್ಮ್. ಗ್ರೀಕ್, ಲ್ಯಾಟಿನ್ ಇವು ಹ್ಮ್. 3 ಭಾಷೆಗಳು ಅವರು ಚೆನ್ನಾಗಿ ಗೊತ್ತಿತ್ತು. ಓಹೋ. ಒಬ್ಬರು ಗ್ರೀಕ್ ಭಾಷಾ ತಜ್ಞರು, ಲ್ಯಾಟಿನ್ ಭಾಷೆ ತಜ್ಞರು ಮಹಾರಾಷ್ಟ್ರದಲ್ಲಿ ಮಹಾಬಲೇಶ್ವರ ಅಂತ ಹಿಲ್ ಸ್ಟೇಷನ್ ಇದೆ, ಹ್ಮ್. 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 ಸತಾರ ಹತ್ರ. ಹ್ಮ್. ಅಲ್ಲಿ ಸ್ವಾಮಿಗಳು ಇದ್ದಾಗ ಅವರು ಬಂದಿರ್ತಾರೆ. ಹ್ಮ್. ಅವ್ರು ಬಂದಾಗ ಸ್ವಾಮಿಗಳು ಅವರಿಗೂ ಮಾತುಕತೆ ಆಗ ಸ್ವಾಮಿಗಳು ಅವರಿಗೊಂದು ವಿನಿಮಯ ಆಗ್ತದೆ. ಸ್ವಾಮಿಗಳು ಅವರಿಗೆ ಸಂಸ್ಕೃತವನ್ನು ಹೇಳಬೇಕು, ಹ್ಮ್. ಅವರು ಸ್ವಾಮಿಗೆ ಲ್ಯಾಟಿನ್ ಮತ್ತು ಗ್ರೀಕು ಹೇಳ್ಕೊಡ್ಬೇಕು. ಹ್ಮ್. ಆಮೇಲೆ ಅವರು ಹೇಳ್ಕೊಡ್ತಾರೆ. ಸ್ವಾಮಿಗಳು ಬೈಬಲ್ಲು, ಕುರಾನ್ ಎಲ್ಲ ಓದೋರಾಗಿರ್ತಾರೆ. ಹ್ಮ್. ಅವ್ರು ಹೇಳ್ತಾರೆ, ನಾನು ಬೈಬಲನ್ನು ಹೀಬ್ರೂ ಭಾಷೆಯಲ್ಲಿ ಓದಿದ್ದೇನೆ. ಹ್ಮ್. ಇವತ್ತೇನು ಸಂಡೇ ಮಂಡೇ ಅಂತ ಏನು ಬರ್ತದೆ, ಹ್ಮ್. ಸಂಡೇ ದಿವಸ ಎಲ್ಲ ಕೆಲಸಗಳನ್ನ ಮಾಡದೆ ವಿಶ್ರಾಂತಿ ತಗೊಳ್ಬೇಕು ಅಂತ ಏನು ಹೇಳ್ತಾರೆ. ಹ್ಮ್. ಸಂಡೇ ಹೇಳ್ತಕ್ಕಂಥದ್ದು ಸಹಸ್ರಾರಪ್ಪ, ಹ್ಮ್. ಸಹಸ್ರಾರಕ್ಕೆ ಕುಂಡಲಿನಿಯನ್ನು ಹೋದಾಗ ಎಲ್ಲ ಜಗತ್ತಿನ ವ್ಯಾಪಾರ ಸ್ತಬ್ಧವಾಗ್ತದೆ. ಓ. ಹೀಗೆ ಅಲ್ಲಿ ಸ್ವಾಮಿಗಳಿಗೆ ಒಂದು ಘಟನೆ ಆಗ್ತದೆ. ಹ್ಮ್. ಅಲ್ಲಿ ಒಬ್ಬ ರೇಂಜರ್ ಇರ್ತಾರೆ, ಹ್ಮ್. ಅವರಿಗೆ ಕೆಲವು ಸಿದ್ಧಿಗಳಾಗಿರ್ತದೆ. ಹ್ಮ್. ಅವರು ಪರಸ್ತ್ರೀ ಸಂಘ ಮಾಡಿ ಅವ್ರಿಗೆ ಆ ಸಿದ್ಧಿ ಹೋಗ್ಬಿಡ್ತಾರೆ. ಹಾ, ಕರೆಕ್ಟ್. ಇದು ಇದ್ರಲ್ಲಿದೆ ಕಥೆಯಲ್ಲಿ. ಹೌದು. ಕಡೆ ಅವರಿಗೆ ಸ್ವಾಮಿಗಳು ಕರೆದು ಮತ್ತೆ ಕರೆದು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಕೊಟ್ಟು ಅವರು ಆ ಸಿದ್ಧಿಗಳು ಬರ್ತದೆ. ಹ್ಮ್. ಇಂಥದ್ದು ಅವ್ರ ಜೀವನದಲ್ಲಿ ಭಾಳ ಇದೆ. ಯಾಕಂದರೆ ಹ್ಮ್. ಶ್ರೀಧರ ಸ್ವಾಮಿಗಳಿಗೆ ಭಾಳ ವಿಧವಾದ ಶಿಷ್ಯರು, ಭಾಳ ಜಾತಿಯ ಶಿಷ್ಯರು. ಹ್ಮ್. ಅವ್ರು ಕ್ರಿಶ್ಚಿಯನ್ ಇರ್ಬೋದು, ಸಾಬ್ರು ಇರ್ಬೋದು, ಪಾರ್ಸಿಗಳಿರ್ಬೋದು, ಹ್ಮ್. ಭಾಳ ಜನ ಶಿಷ್ಯರು ಇದ್ದರು ಅವರಿಗೆ. ಹ್ಮ್. ಯಾಕಂದರೆ ಅವರು ಸ್ವಾಮಿಗಳ ದೇಹ ಬಿಟ್ಮೇಲೂ ಕೂಡ ಮಸ್ಕತ್ತಿಂದ ಹ್ಮ್. ಒಂದು ಹೆಣ್ಣು ಮಗಳನ್ನು ಕರ್ಕೊಂಬಂದು, ಅವತ್ತು ನಾನಿದ್ದೆ ಶ್ರೀಧರಾಶ್ರಮ, ನಾನಿದ್ದೆ, ನಾನು ನಡೆದ ಘಟನೆ. ಹ್ಮ್. ಮಸ್ಕತ್ತಿಂದ ಅವರು ಮಂಗಳೂರಿಗೆ ಬಂದು ಮಂಗಳೂರಿಂದ ವರದಳ್ಳಿ ಕರ್ಕೊಂಬಂದರು. ಇದು 1980-81 ಇಸ್ವಿ ನಡೆದ ಘಟನೆ. ಸ್ವಾಮಿ ದೇಹ ಬಿಟ್ಟು ಎಷ್ಟೋ ವರ್ಷ ಅಂತ. ಹ್ಮ್. ಆ 18 ವರ್ಷದ ಹುಡುಗಿ ಲಗ್ನ ಆಗಿತ್ತು. ಅವಳಿಗೆ ಮೈ ಮೇಲೆ ಏನು ಆವರಿಸ್ಕೊಂಡು ತನ್ನ ಬಟ್ಟೆಲ್ಲ ಬಿಚ್ಚಿ ಕುಣಿತಿದ್ಲು. ಓಹೋ. ಅವಳನ್ನು ಹೇಗೋ ಮಾಡಿ ಹಿಡ್ಕೊಂಬಂದು, ಅವ್ರು ಯಾರೋ ಹೇಳಿದ್ರಂತೆ, ಹಿಡ್ಕೊಂಬಂದು ಶ್ರೀಧರ ತೀರ್ಥ ಸ್ನಾನವನ್ನು ಮಾಡಿಸಿ ಹ್ಮ್. ಮೇಲೆ ಸಮಾಧಿ ಮಂದಿರ ಕರ್ಕೊಂಡು ಹೋಗ ರಾಮ ಭಟ್ರ ಹತ್ರ ತೀರ್ಥವನ್ನು ಹಾಕಿಸಾದ್ಮೇಲೆ
ಇದು ಬಿಟ್ಟು ಹೋಯ್ತು, ಬಿಟ್ಟೋಯ್ತು. ಬಿಟ್ಟು ಹೋಯ್ತು, ಬಿಟ್ಟು ಹೋಯ್ತು. ಇಂಥ ಘಟನೆ ಇವತ್ತಿಗೂ ಭಾಳಷ್ಟು ಆಗಿದೆ, ಹೌದು. ಭಾಳಷ್ಟು ನಡೀತಾ ಇದೆ. ಹೌದು. ಆಮೇಲೆ ಸ್ವಾಮಿಗಳದ್ದು ಏನಪ್ಪ ಅಂತಂದರೆ, ಅವರದ್ದು ಈ ಪವಾಡಗಳು ಇವುಗಳು ಜನ ಪ್ರಚಾರ ಆತಂದು ಬಿಟ್ಟರೆ ಅವ್ರ ಲೋಕೋದ್ಧಾರ ದೃಷ್ಟಿ ಮತ್ತು ಅವರ ಉದ್ದೇಶಗಳು ಜನರಿಗೆ ಅಂದಾಜಾಗಲಿಲ್ಲ. ಅಲ್ಲಿ ಕೊಯ್ನಾದಲ್ಲಿ ಪ್ರಥಮ ಬಾರಿ ಭೂಕಂಪ ಆಯಿತು. ನಮ್ಮ ದಕ್ಷಿಣ ದೇಶಗಳಲ್ಲಿ ಮೊದಲನೇ ಆಗಿ ಭೂಕಂಪ ಕೊಯ್ನಾದಲ್ಲಿ ಕೊಯ್ನಾ ಡ್ಯಾಮ್ ಇದೆ ಭೂಕಂಪ. ಆ ಕೊಯ್ನಾ ಡ್ಯಾಮ್ನಲ್ಲಿ ಭೂಕಂಪ ಆದಾಗ ಅಲ್ಲಿ ಮಾನೆ ಅಂತ ಅಲ್ಲಿಯ ಚೀಫ್ ಇಂಜಿನಿಯರು, ಅವರು ಒಂದು 10-12 ವರ್ಷ ಆಶ್ರಮ ಬಂದಾಗ ನಾನು ಅವರೇ ಹೇಳಿದ ಕತೆ. ಬಂದಾಗ ಸ್ವಾಮಿಗಳು ಕೇಳಿದ್ರಂತೆ, ನನಗೆ ಗ್ರೌಂಡ್ ಮ್ಯಾಪ್ ಬೇಕು ಅಂತಂತು. ಅವಾಗ ಆಶ್ಚರ್ಯಪಟ್ಟರು, ಇವು ಸನ್ಯಾಸಿಗಳಿಗೆ ಗ್ರೌಂಡ್ ಮ್ಯಾಪ್ ಬೇಕು ಅಂತ ಹೇಳ್ತಾರಪ್ಪ, ಇವ್ರು ಯಾಕೆ ಗೊತ್ತಿದ್ರು ಇಂಜಿನಿಯರಿಂಗ್ ಇದು ಅಂತ. ಕಡೆಗೆ ಅವ್ರು ಹೇಳಿದ್ರಂತೆ, ಇಲ್ಲಿ ಕೆಲವು ತೊಂದರೆಗಳಿದೆ, ಆ ತೊಂದರೆಯನ್ನು ಹೇಳಿದರು. ಬಟ್ ಸರ್ಕಾರದಿಂದ ಅದು ಆಗಲಿಲ್ಲ. ಏನೇ ಆಗಲಿ ಇಲ್ಲಿ ಕೊಯ್ನಾ ಡ್ಯಾಮಿಗೆ ಯಾವುದೇ ತೊಂದರೆ ಆಗದಂತ ಅನುಗ್ರಹ ಮಾಡಿದ್ದೀನಿ, ಮತ್ತು ಭೂಕಂಪ ಆಗೋದಿಲ್ಲ, ಯೋಚನೆ ಮಾಡಿಬಿಡಿ ಅಂತ. ಮತ್ತು ಅವರು ಮಡ್ರಾಸಿಗೆ ಹೋದಾಗ ಅವ್ರ ಶಿಷ್ಯರೊಂದು ಈ 16 ಸಿಲಿಂಡರ್ ಪ್ರೆಸ್ ತಂದಿರ್ತಾರೆ. ಆವಾಗ ಅವ್ರು ಹೇಳಿದ್ರೆ, ಈ ಸಿಲಿಂಡರ್ ಹೇಗೆ ಕೆಲಸ ಮಾಡ್ತಾರೆ ನನಗೆ ಹೇಳು, ಒಂದು ಸ್ವಲ್ಪ ಹೇಳಪ್ಪ ಅಂತ. ಅವರು ಈ ವೈಜ್ಞಾನಿಕವಾಗಿ ಭಾಳ ಮುಂದುವರೆದಿದ್ರು. ಆಮೇಲೆ ಅವ್ರ ಶಿಷ್ಯನೂ ಕೂಡ ಮುಂದುವರೆಗೆ ಬಿಟ್ಟಿದ್ರು. ಯಾಕೆಂದರೆ ಡಾಕ್ಟರ್ MS ತಿಮ್ಮಪ್ಪ ಅಂತ ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು. ಅವರ ತಂದೆ ಶಿಷ್ಯರಾಗಿದ್ದರು. ತಿಮ್ಮಪ್ಪ ಅವರಿಡೀ ಮನೆ ಶಿಷ್ಯರು. MS ತಿಮ್ಮಪ್ಪನೂ ಕೂಡ ಅವ್ರ ಶಿಷ್ಯರೇ. ಅವರಿಗೆ SLC ಆದಮೇಲೆ ಸ್ವಾಮಿಗಳು BA ಮಾಡೋಂದ್ರು, ಸೈಕಾಲಜಿ ತೊಗೊಂಡ್ರು. ಆಮೇಲೆ MA ಮಾಡೋಂದ್ರು, ಸೈಕಾಲಜಿ ತೊಗೊಂಡ್ರು, ಕ್ಲಿನಿಕಲ್ ಸೈಕಾಲಜಿ ತೊಗೊಂಡು ಬಾಯ್ಬಿಟ್ಟಿದ್ರು. ಆಮೇಲೆ PhD ಮಾಡೋದು. PhD ಆದಮೇಲೆ ಅದು ಕೆಲಸಕ್ಕೆ ಹೋದ MS ತಿಮ್ಮಪ್ಪ. ಅವನಿಗೆ ಹೇಳಿದ್ರು, ನೀನು ಅವ್ರು ತಿಮ್ಮಪ್ಪನ ಓದ್ತಿರ್ಬೇಕಾದ್ರೆ ಒಂದು ಹುಡುಗಿ ಜೊತೆ ಲವ್ ಆಗ್ಬಿಡ್ತಿದ್ರು. ಅವರು ಅಯ್ಯಂಗಾರ ಪೈಕಿ ಹುಡುಗಿ ಯಾಕೆ. ಆವಾಗ ಈ ಆಚಾರ ವಿಚಾರ ಭಾಳ ಕಟ್ಟುನಿಟ್ಟಿತ್ತು. ಈ ನಾವು ಇವ್ರು ಹವ್ಯಕ ಪಂಗಡದವರು. ಅವ್ರ ತಂದೆ ಸ್ವಾಮಿಗಳ ಹತ್ರ ಕಂಡು ಹೇಳ್ತಾರೆ, ನನ್ನ ಮಗ ಹುಡುಗಿ ಲವ್ ಮಾಡಿದ್ದಾನೆ, ಅವ್ರು ಅಯ್ಯಂಗಾರ ಪೈಕಿ ಹುಡುಗಿ, ಹುಡುಗಾಟ ವ್ಯವಹಾರ ಅಲ್ಲ ಅಂತ. ಸ್ವಾಮಿಗಳು ಆಗಲ್ಲ, ಮಗನಲ್ಲಿ ಕರ್ಕಲ್ಲ, ನೀವು ಬನ್ನಿ ಅಂತರು. 1 ಗಂಟೆ ಬಿಟ್ಟು ಹೇಳಿದ್ರು, ನೋಡುತ್ತಮ್ಮ, ನಾನು ವಿಚಾರ ಮಾಡಿದ್ದೇನೆ, ಆ ಹುಡುಗಿ ಅವನಿಗೆ 7 ಜನ್ಮದಿಂದ ಹೆಂಡತಿಯಾಗಿ ಬಂದಿದ್ದಾಳೆ. ಇದು 8ನೇ ಜನ್ಮ ಅವನು. ಅದನ್ನು ತಪ್ಪಿಸೋ ಪ್ರಶ್ನೆ ಇಲ್ಲ. ಅವ ಅಯ್ಯಂಗಾರ ಬ್ರಾಹ್ಮಣರೇ ಬೇರೆ ಅಲ್ಲ. ನಿಮ್ಮ ಯಾವುದೇ ಆಚಾರ ವಿಚಾರಗಳಿಗೆ ತಪ್ಪಿಲ್ಲ. ನೀವು ಹೈವೇಕರು ಅಂತಂದರೆ ನಿಮಗೇನು ವಿಶೇಷತೆ ಇಲ್ಲ. ನೀವು ವೇದ ಯಜುರ್ವೇದಗಳು ಪ್ರಶ್ನೆ ಇಲ್ಲ. ಲಗ್ನ ಮನದವರು ಮನ ತುಂಬಿಸ್ಕೊಳ್ಳೇ ಇಲ್ಲ ಅವರನ್ನು. ತಿಮ್ಮಪ್ಪನವರನ್ನು ಅವರ ಪರ್ಸನಲ್ ವಿಡಿಯೋ ಇದೆ, ಯಾಕಂದ್ರೆ ನಿಮ್ಮ ಸಾಧ್ಯ ಕಳಿಸ್ಕೊಡ್ತಾನೆ. ಅದು ಅವ್ರು ಹೇಳಿದ್ದಾರೆ. ಕಡೆ ಕ್ಲಿನಿಕಲ್ಸ್ MA ಮಾಡಿ ಕ್ಲಿನಿಕಲ್ PhD ಆದಮೇಲೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯ ಉಪಕಲ್ಪದಲ್ಲಿ ರಿಟೈರ್ ಆದರು. ಮೊನ್ನೆ ಅಷ್ಟೇ ಬೆಂಗಳೂರಲ್ಲೇ ಹೋದ ವರ್ಷ 1 ವರ್ಷ ಇಲ್ಲೇ ತೀರೋದು. ಇನ್ನೊಬ್ಬರು ಅತ್ಯಂತ ತೀರ ಬಡತನ ಅವ್ರು 4-5 ಜನ ಅಣ್ಸಂಬಿಕ್ರು. ಅವ್ರು ಶರದ್ ಪಿಂಗಳೆ ಅಂತ, ಅವ್ನು ಸ್ವಾಮಿಗಳ ಜೊತೆ ಸೇವೆ ಮಾಡ್ತಿದ್ದ. ಅವನಿಗೆ BSc ಮಾಡಿದ್ರು. ಬಾಟ್ರಿನೂ ಝೂಯಾಲಜಿ ನೆನಪಿಲ್ಲ ನನಗೆ. ಅದನ್ನು BSc ಆದಮೇಲೆ ಅವ್ನು MSc ಮಾಡೋದು ಕಷ್ಟ ಅಂದ. ನಿನಗೆ ವಿದ್ಯಾಭ್ಯಾಸಕ್ಕೆ ಏನು ಬೇಕು, ನಾನು ಸಹಕಾರ ಕೊಡ್ತೀನಿ, ನೀವು ಮಾಡಿದ್ರೆ ತೊಂದರೆ ಆಗುತ್ತೆ. MSc ಆದಮೇಲೆ ಇಲ್ಲೇ ಕೆಲಸಕ್ಕೆ ಹೋಗಿ PhD ಮಾಡೋದು. PhD ಮಾಡಿದ, ಅವ್ನು ಡಾಕ್ಟ್ರೇಟ್ ತೊಗೊಂಡ. ಅವ್ರ ಮನೇಲಿ ಇವತ್ತೊಂದು MSc PhD MA PhD ಅವರು 3-4 ಜನ ಇದ್ದಾರೆ. ಆಮೇಲೆ BDS MBBS MD ಮಾತಾಡೋದು ಒಟ್ಟು 8 ಜನ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಇದ್ದಾರೆ. ಅವರು ಸಮಾಜಕ್ಕೆ ಇವ್ರ ಅವಶ್ಯಕತೆ ಇದೆ ಅಂಥೇಳಿ ಈ ವಿದ್ಯಾಭ್ಯಾಸಕ್ಕೆ ಮಾತ್ರ ಬಹಳ ಪ್ರಾಮುಖ್ಯತೆ ಕೊಟ್ಟರು. ಇದು ಹೊರಗಡೆ ಎಲ್ಲೂ ಪ್ರಚಾರ ಆಗಲಿಲ್ಲ. ಸ್ವಾಮಿಗಳು ವಿದ್ಯಾಭ್ಯಾಸಕ್ಕೆ ಮತ್ತು ಒಂದು ಊರಿನ ಯೋಜನೆಗೆ, ಆಸ್ಪತ್ರೆಗಳಿಗೆ, ಇವುಗಳಿಗೆ ಮತ್ತು ಗೋಶಾಲೆಗಳಿಗೆ ಸ್ವಾಮಿಗಳು ವರದಳ್ಳಿ ಒಂದು ಆಜ್ಞೆಯನ್ನು ಮಾಡಿದ್ದಾರೆ ಅಂದರೆ ಗೋಸ್ ಹಾಕಿದ್ದಾರೆ. ಅವರು ಗೋಶಾಲೆಯಲ್ಲಿ ಆಶ್ರಮದ ಆರ್ಥಿಕ ಸ್ಥಿತಿಯು ಅವತ್ತಷ್ಟು ಉತ್ತಮ ಇರಲಿಲ್ಲ. ಆವಾಗ ಹೇಳಿದ, ನಾನು ಗೋವುಗಳನ್ನು ಸಾಕಿದ್ದು, ನನಗೆ ಹಾಲು ಬೇಕು ಅಂತ. ನಾನು ಹಾಲು ಕುಡಿಯೋದಕ್ಕಲ್ಲ. ಯಾವ ಗೋವುಗಳಿಗೆ ದಿಕ್ಕಿಲ್ವೋ, ಯಾವುದು ಅಂಗಹೀನವೋ, ಯಾವುದು ವೃದ್ಧವೋ ಅಂಥ ಗೋವುಗಳಿಗೆ ಈ ಆಶ್ರಯ ಸ್ಥಾನ ಆಗಬೇಕು. ಯಾರಿಗೆ ಮನೆ ಮಠಗಳಿಲ್ವೋ, ಯಾರಿಗೆ ದಿಕ್ಕಿಲ್ವೋ ಅಂಥ ಅನಾಥಗಳಿಗೆ ಆಶ್ರಯ ಸ್ಥಾನ ಆಗಬೇಕು. ಮತ್ತು ಯಾರು ಅತ್ಯಂತ ಕಷ್ಟದಲ್ಲಿ ಇದ್ದಾರೋ, ವಿದ್ಯಾರ್ಥಿಗಳಿರ್ಬೋದು ಅಥವಾ ಮದುವೆ ಇರ್ಬೋದು, ಆ ಕಷ್ಟಗಳ ನಿವಾರಣೆಗೆ ಆಶ್ರಮ ತನ್ನ ಕೆಲಸವನ್ನು ಮಾಡಬೇಕು.
ನಾನು ಈ ಆಶ್ರಮದಲ್ಲಿ ಕಲ್ಪತರು ಮತ್ತು ಕಾಮಧೇನು ಸ್ಥಾಪನೆ ಮಾಡಿದ್ದೇನೆ. ಹ್ಮ್ ಇದು ನೀವು ಹೇಳಿದಾಗ ನಿಮಗೆಲ್ಲ ಗೊತ್ತಾ ಬರ್ತದೆ. ಹ್ಮ್ ನೀವು ಮಾತ್ರ ಕೈ ಹಿಡಿಬೇಡಿ. ಅದು ಒಂದು ಆಜ್ಞೆ ಆಶ್ರಮಕ್ಕೆ ಮಾಡಿದ್ದಾರೆ, ಧರ್ಮವನ್ನು ಎಂದೂ ವ್ಯಾಪಾರೀಕರಣ ಮಾಡಬೇಡಿ, ಹ್ಮ್ ಧರ್ಮವನ್ನು ಧರ್ಮವಾಗಿ ಇರಲಿಬಿಡಿ ಅಂತ ಹೇಳಿದ್ದಾರೆ. ಹ್ಮ್ ಆಶ್ರಮ ಆರ್ಥಿಕ ಸ್ಥಿತಿ ತುಂಬ ಕಷ್ಟ ಇದ್ದಾರೆ ಕೂಡ ಸ್ವಾಮಿಗಳು ಒಂದಿನ ಅಧ್ಯಕ್ಷ ಆಗಿದ್ದ ನಮ್ಮ ಅಣ್ಣ ಕಾಂತ ಶಂಕರ ನಾರಾಯಣರಾವ್ ಅಂತ, ಹ್ಮ್ ಅವರಿಗೆ ಒಂದು ಮಾತನ್ನು ಹೇಳಿರ್ತಾರೆ. ಹ್ಮ್. ಅವರಿಗೆ ಮಾತನ್ನು ನನಗೆ ಅವರು ಒಂದು ಸಂದರ್ಭದಲ್ಲಿ ಆಶ್ರಮದ ಸೆಕ್ರೆಟರಿ ಆದ್ಮೇಲೆ ಒಂದು ದಿವಸ ಹೇಳಿದರು. ಹ್ಮ್ ಆಶ್ರಮಕ್ಕೆ ಹ್ಮ್ ಅವ್ರ ಜೀವನದಲ್ಲಿ ಒಂದು ಘಟನೆ ನಡೀತದೆ ಸ್ವಾಮಿಗಳು ಇರಬೇಕಾದ್ರೆ. ಹ್ಮ್ ಅಂಬರಗೋಡ್ಲು ಅಂತ ಒಂದು ಹಳ್ಳಿ ಉಂಟು ಆಶ್ರಮದ ಹತ್ರ. ಹ್ಮ್ ಅಲ್ಲಿ ಒಂದು ಮನೆ ಬೆಂಕಿ ಬಿದ್ದುಬಿಡ್ತದೆ. ಹ್ಮ್ ಬಿದ್ದಾಗ ಒಂದು ಶಿಶು, ತೊಟ್ಲಾಗಿರೋ ಶಿಶು ಒಳಗಿರ್ತದೆ. ಹಾ ಇದು ಆವಾಗ ಹೌದು, ಹ್ಮ್. ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಅವ್ರು ಏನು ಹೇಳ್ತಾರೆ, ನಾ ಶಿಶು ಜೀವಂತ ಬದುಕಿದರೆ 1,000 ರೂಪಾಯಿ ಸ್ವಾಮಿ ಪಾರ್ಕ ಪೂಜೆ ಮಾಡ್ತಾರೆ. ತೀರಾ ಬರೋರಾಗಿರ್ತಾರೆ. ಹ್ಮ್. ಅವ್ರ ಸ್ವಾಮಿಗಳು ಹೇಳ್ತಾರೆ, ತಮ್ಮ 1,000 ತುಳಸಿ ಕುಡಿಯನ್ನು ನನ್ನ ಪಾದಕ್ಕೆ ಹಾಕುವಂತ ಹಾಕ್ತಾರೆ. ಹ್ಮ್. ಅವರ ಅನುಕೂಲ ಆದಮೇಲೆ ಆ ದುಡ್ಡನ್ನು ಹಾಕ್ತಾರೆ ಕಡೆಗೆ. ಹ್ಮ್. ಆ ಹೊತ್ತಿನಲ್ಲಿ ಸ್ವಾಮಿಗಳು ಒಂದು ಆಜ್ಞೆ ಮಾಡಿದ್ದಾರೆ, ಏನಂದರೆ ನನ್ನ ಮೇಲೆ ಯಾವುದು ನನ್ನಿಂದ ಹರಕೆ ಕಟ್ಕೊಂಡಿರಲಿ, ಹ್ಮ್. ಆಶ್ರಮಕ್ಕೆ ಏನೋ ಸೇವೆ ಹೇಳ್ಕೊಂಡಿರಲಿ, ಅವರ ಬಡತನ ಈ ಸೇವೆಯನ್ನು ತೀರಿಸಲಿಕ್ಕೆ ಅಡ್ಡಿ ಬರಬಾರ್ದು. ಹ್ಮ್. ಆಶ್ರಮದ ವತಿಯಿಂದ ಆ ಸೇವೆಯನ್ನು ಆಶ್ರಮವನ್ನು ಮಾಡಿ ಆ ಸೇವೆ ಮಾಡಿದವನಿಗೆ ನೀನು ಸ್ವಾಮಿಗಳ ಹರಕೆಯಿಂದ ಆ ಸೇವಾ ಇದರಿಂದ ಮುಕ್ತನಾಗಿದ್ದೀಯೆ. ಮತ್ತು ಎರಡನೇದಾಗಿ ಆಶ್ರಮಕ್ಕೆ ಮತ್ತು ಆಶ್ರಮದ ಋಣದಲ್ಲೇ ನೀನು ಇಲ್ಲ ಅಂತ ಅಲ್ಲಿರ್ತಕ್ಕಂಥ ಹೇಳಿ ಕಳಿಸ್ಬೇಕು ಅಂತ ಹ್ಮ್. ಸ್ವಾಮಿಗಳು ಮಾಡಿರ್ತಕ್ಕಂಥ ಆಜ್ಞೆ ಇದು, ಹ್ಮ್. ಆದೇಶ ಇದು. ಹ್ಮ್. ಇವತ್ತಿಗೂ ಕೂಡ ಆ ಆದೇಶ ಶ್ರೀಧರಾಶ್ರಮ ಪಾಲನೆ ಮಾಡ್ತಾ ಇದ್ದಾರೆ. ಹ್ಮ್. ಶ್ರೀಧರಾಶ್ರಮ ಅಕಸ್ಮಾತ್ ಯಾರಿಗೆ ಹರಕೆ ಕಟ್ಕೊಂಡಾಗಿ ಅಥವಾ ಅವ್ರಿಗೆ ಆ ಹರಕೆ ನಡೆಸಲಿಕ್ಕೆ ಆಗದೇ ಇದ್ದಲ್ಲಿ, ಹ್ಮ್. ಅವ್ರಿಗೆ ಹೀಗೆ ತೊಂದರೆ ಇದೆ ಅಂತ ಹೇಳಿದಲ್ಲಿ ಆಶ್ರಮಕ್ಕೆ ಅಲ್ಲಿ ಸಿಬ್ಬಂದಿ ವರ್ಗಕ್ಕೆ ಒಂದು ಕಾಯಂ ನಿರ್ದೇಶನ ಇದೆ. ನೀವು ಅವ್ರು ಏನು ಕೊಡ್ತಾರೆ ತಗೊಳ್ಳಿ, ಕೊಡ್ತೀವಿ. ಹ್ಮ್. ಫೋರ್ಸ್ ಮಾಡಂಗಿಲ್ಲ. ಅವ್ರಿಗೆ ಹೇಳಿ ಕಳಿಸಿ, ನೀವು ನಿಮ್ಮ ಹರಕೆ ತೀರಿದೆ, ನೀವು ಆ ಸ್ವಾಮಿಗಳ ಋಣದಲ್ಲಿ ಇಲ್ಲ, ಆಶ್ರಮದ ಋಣದಲ್ಲಿ ನೀವು ಇಲ್ಲ ಅಂತ ನಾವು ಹೇಗೆ ಕಳಿಸ್ಬೇಕು ಅಂತ ಹ್ಮ್. ಆಶ್ರಮ ಸಿಬ್ಬಂದಿಗೆ ಪಾಪ ಅವ್ರು. ಇಂಥ ಮಹಾನ್ ವ್ಯಕ್ತಿತ್ವ ಹೌದ್, ಸ್ವಾಮಿ ಹೌದ್, ಹೌದ್, ಹೌದ್. ಅವರಿಗೆ ಹೇಳ್ತಿದ್ರು ಅವರು, ನಾನು ಇಲ್ಲಿ ಜಗತ್ತಿನಲ್ಲಿ ಅಧರ್ಮ ಇರಬಾರ್ದು, ಹ್ಮ್. ಎಲ್ಲ ಕಡೆ ಧರ್ಮ ಇರಬೇಕು, ಹ್ಮ್. ಎಲ್ಲರೂ ಕೂಡ ಅಣ್ಣ ತಮ್ಮಂತೆ ಬಾಳಬೇಕು ಹೇಳ್ತಕ್ಕಂಥ ನನ್ನ ಇಚ್ಛೆ. ಹ್ಮ್. ಅದಕ್ಕೋಸ್ಕರ ನನ್ನ ತಪಸ್ಸು. ಹ್ಮ್. ಅವರು 71ರಲ್ಲಿ ಮುಕ್ತರಾಗಿದ್ದು 73 73. 19/4/1973 ಇಸವಿ. ಹ್ಮ್. ಅವತ್ ನೀವ್ ಇದ್ರ ಅಲ್ಲಿ? ನಾನು ಸಣ್ಣವನಾಗಿದ್ದೆ, ನನ್ನ ಮನೆಯೊಳಗಿದ್ದೆ. ಹಾ. ಆಗ ನಮ್ಮ ತಂದೆಗೆ, ನನ್ನ ತಂದೆ ಸ್ವಾಮಿಗಳ ಜೊತೆ ತೀರಾ ಒಡನಾಟ ಆಗಿದ್ದರಿಂದ ಹ್ಮ್. ಆಶ್ರಮದಿಂದ ಹೇಗೆ ಕಳಿಸಿದ್ರು, ಹ್ಮ್. ಸ್ವಾಮಿಗಳು ಮುಕ್ತರಾಗಿಬಿಟ್ಟಿದ್ದಾರೆ, ಹ್ಮ್. ಮುಕ್ತರಾಗಿದ್ದಾರೆ ಅಂತ. ಹ್ಮ್. ಅವಾಗ ನನ್ನ ತಂದೆ ಹೋದರು. ಅವಾಗ ಒಳಗಡೆ ಹೋಗಿ ನೋಡಿದ್ರು. ಹ್ಮ್. ಸ್ವಾಮಿಗಳು ಏನು ಬಂದವರಿಗೆ ಕರೀತಾರೆ, ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಮನೆಗೆ ಬಂದ್ಬಿಟ್ರು, ಇರ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಹ್ಮ್. ನಾನು ಅವತ್ತು ಸಂಜೆ ಹೋದ ಮರುದಿವಸ ಸ್ವಾಮಿಗಳ ಸಮಾಧಿ ಆಗೋವರೆಗೂ ಇದ್ದೆ. ಹ್ಮ್. ಆಮೇಲೆ ಸ್ವಾಮಿಗಳ 67ನೇ ಇಸವಿ ಏಕಾಂತ ಮಾಡಿದಾಗ ಅವರಿಗೆ ಕಡೇ ಸಂದರ್ಭದಲ್ಲಿ ಹ್ಮ್. ಡಯಾಬಿಟಿಸ್ ಶುರುವಾಗ್ತದೆ. ಹ್ಮ್. ಅದಕ್ಕೆ ಅವ್ರಿಗೆ ಔಷಧಿ ಎಲ್ಲ ಮಾಡ್ತಾರೆ. ಹ್ಮ್. ಅವ್ರಿಗೆ ಏನಾಗಿರ್ತದೆ, ಅವ್ರಿಗೊಂದು ಔಷಧಿ ನಡೆದ ಘಟನೆ ಇತ್ತು. ಹ್ಮ್. 72ನೇ ಇಸವಿ ಬಹುಶಃ ಡಿಸೆಂಬರ್ ತಿಂಗಳಿರ್ಬೋದು. ಹ್ಮ್. ಸ್ವಾಮಿಗಳು ಏಕಾಂತ ವಾಸದಲ್ಲಿದ್ದಾಗ ಕೆಲವು ಸಮಯದಲ್ಲಿ ಸ್ವಾಮಿಗಳು ಏನು ಮಾತಾಡ್ತಾರೆ ಹೇಳಿದ್ದನ್ನು ಹೊರಗಡೆಯಿಂದ ಕೆಲವರಿಗೆ ಕೇಳಲಿಕ್ಕೆ ಅವಕಾಶ ಇರ್ತದೆ. ಅವರು ಒಳಗಡೆ ಮಾತಾಡ್ತಿದ್ರು, ಹ್ಮ್. ಹೊರಗೆ. ನನ್ನ ತಂದೆಗೆ ಒಂದು ಪುಸ್ತಕವನ್ನು ಕೊಟ್ಟು ಕಳಿಸಿ ಹೇಳಿದರು ಅವರು. ಹ್ಮ್. ನನ್ನ ತಂದೆ 2-3 ಪುಸ್ತಕಗಳು ಅದಲ್ಲ ಅಂದರು. ಕಡೆ ನನ್ನ ಮೇಲೆ ಬರೋಕ್ಕೆ ಹೇಳಿ ಕಳಿಸಿದ್ರು. ಹೋದೆ. ಹ್ಮ್. ಅವ್ರು ಸ್ವಾಮಿಗಳು ಒಳಗಿದ್ದು, ನಮ್ಮ ಅಪ್ಪನಿಗೆ ಹೇಳು, ವೆಂಕಟಗಿರಿಗೆ ಹೇಳು, ಅವನ ಮನೆಗೋ ಪಕ್ಕ ಹ್ಮ್. ಒಂದು ಮರದ ದೊಡ್ಡ ಕೈಸಂದೈತೆ, ಹ್ಮ್. ಆ ಪೆಟ್ಟಿಗೆ ಒಳಗೆ 2 ಗ್ರಂಥವನ್ನು ಸೊಣಬೆ ದಾರ ಹಾಕಿ ಕಟ್ಟಿದೆ ಅಂತ ಅದನ್ನು ಕೊಡ್ಸೋಕೆ ಹೇಳೋದು. ನೋಡ ಅಲ್ಲಿ ಕೂತ್ಕೊಂಡು ಅವ್ರು ಅಲ್ಲಿ ಹೇಳಿದ್ರು. ಕಡೆ ನಮ್ಮ ತಂದೆ ಅದನ್ನು ಕೊಟ್ಟು ಕಳಿಸಿದ್ರು. ಅದು ಸುಶ್ರುತ ಸಮಿತಿ ಆಗಿತ್ತು. ಸುಶ್ರುತ ಸಮಿತಿ ಆಗಿತ್ತು. ಏನದ ಆಕ್ಚುಲಿ ಅದು ಆಯುರ್ವೇದ ಸುಶ್ರುತ ಆಯುರ್ವೇದ ಆಚಾರ್ಯ ಅವನು. ಓಕೆ ಓಕೆ. ಅವನು ಆ ಗ್ರಂಥಗಳನ್ನು ನೋಡಿ ಅವ್ರು ಆಯುರ್ವೇದ ಔಷಧಿ ನಿರ್ಮಾಣ ಹ್ಮ್. ಕಳಿಸಿದರು. ಸುಶ್ರುತ ಸಮಿತಿ. ಸಮಿತಿ. ಹ್ಮ್. ಆಮೇಲೆ ಅವರಿಗೆ ಆ ಟೈಮಲ್ಲಿ ಭಾರತನಾರಾಯಣ ಪಂಡಿತ್ ಬೆಂಗಳೂರಿನವರು, ಸ್ವಾತಂತ್ರ್ಯ ಹೋರಾಟ ಬೆಂಗಳೂರು, ಅವರು ಸ್ವಾಮಿಗಳಿಗೆ ಚಿಕಿತ್ಸೆಯನ್ನು ಮಾಡಿದರು. ಹ್ಮ್. ಅವರು ಆ ಏಕಾಂತದಲ್ಲಿದ್ದಾಗ ಅವರು ಬಹಳಷ್ಟು ಇಂಥ ಘಟನೆಗಳು ನಡೆದಿದೆ. ಆಮೇಲೆ ಅವರು ನನಗೆ ಹೇಳಿದ್ದುಂಟು, ಏಕಾಂತವಾಸಕ್ಕೆ ಹೋಗೋಕ್ಕಿಂತ ಮುಂಚೆ ನನಗೆ ಅದೊಂದೇ ಸಂದರ್ಭ, ಸ್ವಾಮಿಗಳು ಏಕಾಂತ ಒಳಗಿದ್ದಾಗ ನಾನು ಇದು ಮಾಡಿದ್ರು. ಏಕಾಂತಕ್ಕೆ ಹೋಗೋ ಒಂದು 4 ತಿಂಗಳು ಅವಾಗ ಏಕಾಂತ ಇತ್ತು. ಅಂದರೆ ಜನ ಜೊತೆ ಹೊರಗಡೆ ಮಾತಾಡ್ತಿದ್ದೆ, ಒಳಗೆ ಕೂತು ಮಾತಾಡ್ತಿದ್ರು. ನಾನು SSLC ಫೇಲ್ ಆಗಿದ್ದೆ. ನನಗೆ ಮ್ಯಾಥಮೆಟಿಕ್ಸ್ಗೆ 35 ನಂಬರ್ ಜಸ್ಟ್ ಬಂದು ಪಾಸ್ ಆದ.
ಸ್ವಾಮಿಗಳು ನನ್ನ ಕೇಳಿದ್ರು, ಎಷ್ಟು ನಂಬರ್ ಬಂದಮ್ಮ? ಅಲ್ಲಮ್ಮ, ಯಾವ ಗಾಡಿ ಮೇಲೆ ತಗೊಂಡು ಅಷ್ಟು ನಂಬರ್ ಬಂದಿದೆ ನಿನಗೆ ಅಂತ ಹೇಳಿದ್ರು. ಕಡೆ ಯಾಕೆ ಓದಲಿಲ್ಲ ನೀನು, ಯಾಕೆ ಅಭ್ಯಾಸ ಮಾಡಲಿಲ್ಲ, ಗಣಿತಕ್ಕೆ 100ಕ್ಕೆ 100 ತೊಗೊಳ್ಬೇಕಾದ್ದು, ಯಾಕೆ ಹಿಂಗಾಯ್ತು ನನ್ನ ಕತೆ ಅಂತ ಕೇಳಿ ನಾನು ಏನೂ ಮಾತಾಡಲಿಲ್ಲ. ಅವತ್ತು ನನಗೊಂದು ಆದೇಶವನ್ನು ಕೊಟ್ಟರು. ಅದಕ್ಕಿಂತ ಅರ್ಧ ಗಂಟೆ ಮುಂಚೆ ಅಥವಾ 3/4 ಗಂಟೆ ಮುಂಚೆ ಸ್ವಾಮಿಗಳು, ನಾನು ಆವಾಗ ನನ್ನ ತಂದೆ ಸಪ್ಲಿಮೆಂಟ್ರಿ ಪರೀಕ್ಷೆ ಅಕ್ಟೋಬರ್ಲಿ ಆಗ್ತಿತ್ತು. ಆಮೇಲೆ ಪರೀಕ್ಷೆ ಒಂದು 3-4-5 ತಿಂಗಳು ರಜೆ ಇತ್ತು. ಅಂದರೆ ಕಾಲೇಜಿಗೆ ಸೇರ್ಲಿಕ್ಕೆ ಆವಾಗ ಜೂನಲ್ಲಿ ಕಾಯಬೇಕಾಯ್ತು. ನನ್ನ ತಂದೆ ಎಚ್.ಎನ್. ಪುಟ್ಟರಾಮ್ ಅಂತ ಹೆಡ್ ಮಾಸ್ಟರ್ ಇದ್ದರು ನಮಗೆ. ಅವರು ಇಂಗ್ಲೀಷ್ನಲ್ಲಿ ಭಾಳ ಸಾಗಿತ್ತು. ನಮ್ಮ ತಂದೆ ಇಂಗ್ಲೀಷ್ ಸಾಹಿತ್ಯ ಭಾಳ ಇಷ್ಟಿತ್ತು. ನನ್ನ ತಂದೆ ಅಲ್ಲಿ ಇಂಗ್ಲೀಷ್ ಅಭ್ಯಾಸ ಮಾಡಲಿಕ್ಕೆ ಅವ್ರ ಮನೆಗೆ ಕಳಿಸ್ತಿದ್ರು. PUC ಇಂಗ್ಲೀಷ್ ಜೊತೆಗೆ ಕವಿಗಳ ಬಗ್ಗೆ ಅಭ್ಯಾಸ ಮಾಡಬೇಕು ಅಂತ. ಸ್ವಾಮಿಗಳಿಗೆ ನಮ್ಮ ತಂದೆ ಹೇಗೆ ಕಳಿಸಿದ್ರು. ಆಗ ಅವರು ಮಿಲ್ಟನ್ ಬಗ್ಗೆ, ವರ್ಡ್ಸ್ವರ್ತ್ ಬಗ್ಗೆ, ಜಾನ್ ಡನ್ ಬಗ್ಗೆ, ಆಮೇಲೆ ಆಡನ್ ಬಗ್ಗೆ, ಈ 4 ಕವಿಗಳ ಬಗ್ಗೆ ಒಂದು 20 ನಿಮಿಷಗಳ ಕಾಲ ಒಂದು ಪ್ರವಚನ ಮಾಡಿದಾಗ ಒಂದು ವಿಷಯಗಳನ್ನು ಹೇಳಿದರು. ಆ ಮಿಲ್ಟನ್ ಬಗ್ಗೆ ನನಗೆ ಹೇಳಿರ್ತಕ್ಕಂಥ ನೋಟ್ಸನ್ನು ನಾನು ಶತಮಾನೋತ್ಸವದ ಗ್ರಂಥದಲ್ಲಿ ದಾಖಲಿಸಿದ್ದೇನೆ. ಮಿಲ್ಟನ್ ಬಗ್ಗೆ, ಜಾನ್ ಮಿಲ್ಟನ್ ಕಾವ್ಯದ ಬಗ್ಗೆ ಏನು ಹೇಳಿದರು ಅಂತ. ಅಂದರೆ 4 ಕಾವ್ಯದ ಬಗ್ಗೆ ಒಳ್ಳೆ ಅರ್ಧ ಗಂಟೆಯಲ್ಲಿ ಇಡೀ ಆ ಕವಿಗಳ ಜೀವನ ಚರಿತ್ರೆ ಜೊತೆಗೆ ಅವಳ ಮುಖ್ಯವಾದಂಥ ಇದು. ಆಮೇಲೆ ಅವ್ರ ಹತ್ರ ನನ್ನ ಹತ್ರ ಕೆಲವು ಸಿನಾಪ್ಸಿಸ್ ಸಿಕ್ಕಿದೆ. ಹರಗೋಪಾಲ್ ಭಟ್ ಹೇಳೋದು ನಾವು ಕೊಟ್ಟಿದ್ದು. ಪುಣೆಯಲ್ಲಿರ್ತಕ್ಕಂಥ ಇಂಗ್ಲೀಷ್ ಮೇಜರ್ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಈ ಶೇಕ್ಸ್ಪಿಯರ್ ಫಿಲಾಸಫರ್ ಅಂತ ಕೇಳ್ತಾರೆ. ಅವರು ಸ್ವಾಮಿಗಳು ಅವ್ರಿಗೆ ಉತ್ತರ ಕೊಡ್ತಾರೆ, ಈಸ್ ರಿಯಲಿ ಎ ಫಿಲಾಸಫರ್, ನಾಟ್ ಇನ್ ದಿ ವೆಸ್ಟರ್ನ್ ಸೆನ್ಸ್, ಈಸ್ಟರ್ನ್ ಸೆನ್ಸ್ ಈಸ್ ರಿಯಲಿ ಎ ಫಿಲಾಸಫರ್ ಅಂತ ಹೇಳಿ ಸ್ವಾಮಿಗಳು ಕೆಲವು ಅವನ ನಾಟಕಗಳಿಂದ ಕೆಲವು ಕೋಟ್ ಮಾಡ್ತಾರೆ. ಆಮೇಲೆ ಅವನ ಪೊಯಿಟ್ರಿಯಿಂದ ಕೆಲವು ಕೋಟ್ ಮಾಡ್ತಾರೆ, ಅವನ ಸಾನೆಟ್ಟಿಂದ ಕೆಲವು ಕೋಟ್ ಮಾಡ್ತಾರೆ. ಅದನ್ನು ಲೇಖನ ಮಾಡಬೇಕು, ನಾನು ಮಾಡ್ತಾ ಇದ್ದೇನೆ, ಮಾಡ್ತಾರೆ. ಮತ್ತು ಅವರು ಅವತ್ತು ನನಗೊಂದು ಆದೇಶ ಮಾಡಿದ್ದಾರೆ, ಇವತ್ತಿನಿಂದ ನೀನು ನಿನ್ನ ಕಡೆಯ ಉಸಿರು ತನಕ ಓದೋದನ್ನು ಮಾತ್ರ ಕೈ ಬಿಡೋ ಹಾಗಿಲ್ಲ. ಎರಡನೇದಾಗಿ ಓದಲಿಕ್ಕೆ ಆಗಲಿ ಅಂದರೆ ರಾತ್ರಿ ಮಲಗಬೇಕಾದ್ರೆ ಕಡೆಯ ಪುಸ್ತಕ ಒಂದು ಪೇಜಿನ 2 ಲೈನ್ ಓದಿ ಮುಗಿಯೋದನ್ನ ಅಭ್ಯಾಸ ಮಾಡಬೇಕು. ಕನ್ಫ್ಯೂಷಿಯಸ್ ಹೇಳಿದ್ದಾನೆ, ಮನುಷ್ಯ ಖಾಲಿ ತಲೆಯಿಂದ ಹೋದ ಅಂತ ಆಗಬಾರ್ದು, ಏನೋ ತುಂಬ್ಕೊಂಡು ಹೋದ ಅಂತ ಆಗಬೇಕು ಹೇಳಿದ್ದಾನೆ. ಅದನ್ನು ತಮ್ಮ ನೆನಪಿಟ್ಟುಕೊಂತ ಸ್ವಾಮಿ ಹೇಳಿದ್ರು. ಇದು ಸ್ವಾಮಿಗಳ ಈಗಲೂ ಮಾಡ್ತಾ ಇದ್ದೀರಾ? ಖಂಡಿತ ಮಾಡ್ತಾರೆ. ನಾನು ಪುಸ್ತಕ ಇಟ್ಕೊಂಡಿರ್ತಾನೆ, ಓದ್ತಾನೆ. ಸ್ವಾಮಿಗಳು ನನಗೇನು ಮಾಡಿದ್ದಾರೆ, ಬರೀ 100ಕ್ಕೆ 100 ನಡೆಸೋಕೆ ಆಗದೆ ಹೋದ್ರು, 100ಕ್ಕೆ ಒಂದು 20% ಆದರೂ ನಾನು ನಡೆಸ್ತಾ ಇದ್ದೇನೆ. ಮತ್ತು ಇದೇ ರೀತಿ ಭಾಳ ಜನ ಹೇಳಿದ್ದಾರೆ, ವಿದ್ಯಾರ್ಥಿಗಳಿಗೆ, ಆಮೇಲೆ ಪ್ರೊಫೆಸರ್ಸಿಗೆ ಭಾಳ ಹೇಳಿದ್ದಾರೆ. ಆಮೇಲೆ ನೀವು ಪ್ರೊಫೆಸರ್ಸ್ ಹೇಳಿದ್ದಾರೆ, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಜೀವನದಲ್ಲಿ ಬಡ ವಿದ್ಯಾರ್ಥಿಗಳು ಸಿಗ್ತಾರೆ, ಅವ್ರ ವಿದ್ಯಾಭ್ಯಾಸ ಸಹಾಯ ಕೊಡಿ, ಮತ್ತು ವಿರಾಮ ಹೇಳುವ ಪಾಠ ಹೇಳಿ, ಅವ್ರನ್ನ ರೆಡಿ ಮಾಡಿ, ದಂಡ ಅಂತ ಕೈ ಬಿಡಬೇಡಿ. ಆಮೇಲೆ ಅವರು ಕಾಯಮ್ಮಾಗಿ ಅವರು ಒಂದು ಮಾತು ಹೇಳ್ತಿದ್ರು, ಪ್ಲೇಟೋದು, ಎಜುಕೇಷನ್ ಈಸ್ ನಾಟ್ ಇಂಪ್ಲೇಟಿಂಗ್ ಆಫ್ ದ ನಾಲೆಡ್ಜ್ ಇನ್ ಇಟ್ ರಿಯಲ್ ಸೆನ್ಸ್, ದಿ ಟರ್ನ್ ದಿ ಮೈಂಡ್ ಫ್ರಮ್ ಶೋಸ್ ಆ್ಯಂಡ್ ಶಾಡೋಸ್ ಆಫ್ ದಿ ಚೇಂಜಿಂಗ್ ವರ್ಲ್ಡ್ ಅಂತ ಹೇಳಿ ಹೇಳ್ತಿದ್ರು. ಇದು ಆಮೇಲೆ ಅವ್ರು ಹೇಳ್ತಿದ್ರು, ಮನುಷ್ಯನಿಗೆ ಕಾಯಿ ಮಾಡ್ತಿದ್ದೆ, ವಿದ್ಯಾಭ್ಯಾಸ ಇರ್ತಕ್ಕಂಥದ್ದನ್ನ ನೀವು ತುರ್ಕೋದಲ್ಲ, ಅವನಲ್ಲಿ ವಿದ್ಯೆ ಇದೆ, ಆ ವಿದ್ಯೆ ಹೊರಗೆ ಬರೋಕ್ಕೆ ಯೋಚನೆ ಮಾಡಿ ಅಪ್ಪ, ಅದು ಹೊರಗೆ ತೊಗೊಂಬನ್ನಿ. ನೀವು ಹೊಸದಾಗಿ ಅವನಿಗೆ ವಿದ್ಯೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಒಳಗಿರ್ತಕ್ಕಂಥ ವಿದ್ಯೆ ಹೊರಗೆ ಬರಲಿಕ್ಕೆ ವ್ಯವಸ್ಥೆ ಮಾಡೋದು ನಿಮ್ಮ ಕರ್ತವ್ಯ, ಅದನ್ನು ನೀವು ಮಾಡಿ. ಸ್ವಾಮಿ ಹೇಳ್ತಾರೆ, ವೈದ್ಯರಿಗೆ ಹೇಳ್ತಾ ಇದ್ರು, ನೋಡಪ್ಪ ನಿಮ್ಮ ಜೀವನದಲ್ಲಿ ಬಡ ರೋಗಗಳು ಬರ್ತಾರೆ ಅಂಥವ್ರಿಗೆ ಸಹಾಯ ಕೊಡಿ. ಅವರ ಜೀವನದಲ್ಲಿ ಎಲ್ಲರಿಗೂ ಕೂಡ ಅವರ ಆ ಲೌಕಿಕ ಸೆನ್ಸ್ ಏನಿತ್ತು, ಕಾಮನ್ ಸೆನ್ಸು, ಅದು ಮಾತ್ರ ನಮ್ಮ ಜೀವನದಲ್ಲಿ ಮರೆಯೋ ಹಾಗಿಲ್ಲ. ಅವರ ಪವಾಡಗಳ ಜೊತೆಗೆ ಅದು ಮರೆಯೋ ಹಾಗಿಲ್ಲ. ಈ ನಾನು ಪಿಂಗಳೆ ಅಂತ ಏನು ಹೇಳಿದೆ, ಅವ್ರ ತಂದೆ ರಾಮ್ ಪಿಂಗಳೆ ಅಂತ, ತೀರಾ ಬಡವರು ಅವರು. ಅವ್ರಿಗೆ ನೀನು 2 ವರ್ಷ ಏಕಾಂತ ಬಾ ಅಡ್ಡಿಲ್ಲ, ನಾನು ಬರ್ತೇನೆ ಸ್ವಾಮಿಗಳೇ, ನಾನು ಬಡವ, ನಾನು ಯಾರು ಕೇಳ್ತಾರೆ ಹೊತ್ತಾಗಿ, ನಾನು ಮೊದಲು ಬಂದ ದರ್ಶನ ನಾನು ಯಾರು ಇಲ್ಲ, ಇವತ್ತು ನೀವು ಬಾ ಹೊತ್ತು ಅಂತಂದ್ರು. 2 ವರ್ಷ ಏಕಾಂತ ಹೊರ ಬಂದ ರಾಮ್ ಪಿಂಗಳೆ ಬಂದ ಕರೀರಿ ಅಂತಂದು ಸ್ವಾಮಿ ಅವನ ದರ್ಶನ ಕೊಟ್ಟು ವ್ಯವಸ್ಥೆ ಮಾಡಿದ್ರು. ಇಂಥ ಅಸಾಧಾರಣವಾದ ನೆನಪಿನ ಶಕ್ತಿ. ಆಮೇಲೆ ಅವ್ರದ್ದು ವಿಶೇಷವಾದ ಪವಾಡ ಅಂದರೆ ನನ್ನ ಮಲ್ಲೇ ನಡೆದ ಪವಾಡ. ನನ್ನ ತಂದೆ ಭಾಳ ಸ್ಟ್ರಿಕ್ಟು, ಒಂದು ಅವ್ರ ಎದುರು ನಾವ್ಯಾರು ಮಾತಾಡೋ ಹಾಗಿಲ್ಲ. ನಮ್ಮ ತಂದೆ ಎದುರಿಗೆ ಮಾತಾಡ್ತಿಲ್ಲ. ಪಾಸ್ಟ್ಗೆ ಇವನು ತಹಶೀಲ್ದಾರು,
ಎ ಸಿ ನಮ್ಮ ಮನೆಗೆ ಬರಬೇಕಾಯ್ತು. ಅವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತಿತ್ತು, ಅದು ಮೆಂಬರ್ ಆಗಿದ್ದವರು. ಮತ್ತು ಆವಾಗ ಬೆಂಚ್ ಮ್ಯಾಜಿಸ್ಟ್ರೇಟ್ ಅಂತ ಒಂದು ಗೌರವ ಪದವಿ ಇತ್ತು. ಭಾಳ ಸ್ಟ್ರಿಕ್ಟು. ನಮ್ಮ ತಂದೆ ಅದರಲ್ಲಿ ಕೆಲವು ವಿಚಾರಗಳನ್ನ ಹೇಳೋಕ್ಕೆ ಆಗ್ತಿಲ್ಲ. ನನ್ನ ತಾಯಿ ಅಷ್ಟೇ ಸ್ಮೂತು, ಅಷ್ಟೇ ಗುರುಭಕ್ತ. ಸ್ವಾಮಿಗಳಿಗೆ ಅವಳಿಗೆ ಏನು ಹೇಳಬೇಕಾಗಿಲ್ಲ, ಅದು ನನ್ನ ತಂದೆ ಎದುರಿಗೆ ಹೇಳೋ ಆಗಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಸಜ್ಜಂಗಡದಲ್ಲಿ ಇದ್ದರು ಸ್ವಾಮಿಗಳು. ಆಗ ನನ್ನ ತಾಯಿಗೆ ಸ್ವಪ್ನದಲ್ಲಿ ಬಂದು ಹೇಳಿದ್ದಾರೆ. ಅದಾಗ ಒಂದು ವರ್ಷದ ನಂತರ ನನ್ನ ತಂದೆ ಎದುರಿಗೆ, ತಂಗಿ, ನಾನು ನನಗೆ ಆವತ್ತು ದಿವಸ ಬಂದು ಸ್ವಪ್ನದಲ್ಲಿ ಹೇಳಿದ ನೆನಪಿದೆಯಾ ಅಂತ ಕೇಳಿದ್ದಾರೆ. ನನ್ನ ತಂದೆ ಅವಾಕಾದ್ರು, ಅನಿಸುತ್ತೆ ಅವಾಕಾದ್ರು, ಏನು ಮಾತಾಡಿದ ಬಾಯಿ ಕಳ್ಕೊಂಡು ನೋಡಿದ್ದಾರೆ. ಇದು ಸ್ವಾಮಿಗಳ ಶಕ್ತಿ. ಹೌದು ಶಕ್ತಿ ಸ್ವಪ್ನದಲ್ಲಿ ಬಂದು ಹೇಳ್ಬೇಕಂದ್ರೆ ಮತ್ತೆ ಅದು ಕೇಳಿದ್ದಾರೆ. 1.5 ವರ್ಷ ಆಗಿರ್ಬೋದು. ನಾನು ಇಂಥ ದಿವಸ ರಾತ್ರಿ ಬಂದು ನಿಮ್ಮ ಸ್ವಪ್ನದಲ್ಲಿ ನಾನು ಹೇಳಿದ ನೆನಪಿದೆಯಾ. ನನ್ನ ತಂದೆ ಅವಾಕಾದ್ರು, ಸ್ವಪ್ನದಲ್ಲಿ ಬಂದು ಹೇಳ್ತಾ ಇರೋದು ಕಥೆ ಅಂತಿರೋದು. ನನ್ನ ತಂದೆ ಏನಾಗುತ್ತೆ, ಸಣ್ಣ ಇರ್ತಾ ಸ್ವಾಮಿಗಳ ಜೊತೆ ಇದರಿಂದ ತೀರ ಸಲಿಗೆ ಆಗಿದ್ದರಿಂದ ಸ್ವಾಮಿಗಳು ಒಂದು ವಿಧವಾದ ಸಲಿಗೆ ಆಗಿಬಿಟ್ಟಿತ್ತು. ನಾನು ತಂದೆ ಜೊತೆ ಸಿಟ್ಟು ಮಾಡ್ತಿದ್ದೆ, ಮನೆ ಸಿಟ್ಟು ಮಾಡ್ತಿದ್ದೆ. ಕಡೆ ಒಂದು ದಿವಸ ನನ್ನ ತಂದೆ ಸ್ವಾಮಿಗಳಿಗೆ ಹೇಗೆ ಕೇಳ್ತಾನೆ, ಭಾಳ ಸಿಟ್ಟು ಮಾಡ್ತಾನೆ, ಪುಂಡ ಇವನು ಗಲಾಟೆ ತಡೆಯೋಕೆ ಆಗದಿಲ್ಲಪ್ಪ ನನ್ನ ಹತ್ರ. ಕಡೆ ನನಗೆ ಸ್ವಾಮಿಗಳು ಹೇಳೋದು, ನೋಡು, ನಿನ್ನ ತಂದೆ ನನ್ನ ಸೇವೆ ಮಾಡಿದ್ದಾರೆ, ನಿನ್ನ ತಂದೆ ಏನಾದ್ರು ಇವತ್ತು ಸೂರ್ಯ ಪಶ್ಚಿಮ ಹುಟ್ಟಿದ ನಾನು ಹೂ ಹೇಳ್ತಾನೆ, ಯಾಕೆ ಆ ಸೇವೆ ಇದೆ, ನೀನೊಬ್ಬ ಮಗ, ನೀ ಹೇಗೆ ನಡ್ಕೊಳ್ಬೇಕು ಅಂತ ನನ್ನ ಉದ್ದೇಶ ಮಾಡಿದ್ರು. ಅವ್ರು ಭಾಳ ತಮಾಷೆ ಮಾಡ್ತಿದ್ರು. ಒಂದು ದಿವಸ ನಾನು ನಮ್ಮ ಈ ಆಶ್ರಮದ ಹಿಂದಿನ ಶಂಕರನಾರಾಯಣ ಅವ್ರ ಮಗ ಶ್ರೀಪಾದ ಅಂತ, ಇಲ್ಲ ವಕೀಲ, ಅವ್ರು ನಮ್ಮನ್ನು ಇಬ್ಬರು ನಿಲ್ಲಿಸ್ಕೊಂಡು ಎಲ್ಲ ಜನರಿದ್ರಿ, ಸಿಟ್ಟಲ್ಲಿ ನೀನು ಬಲ ಅವನು ಬಲ, ಸಿಟ್ಟು ಮಾಡೋದ್ರಿಂದ ಬಲ ಯಾರು, ಬಲಾಢ್ಯ ಯಾರು ಅಂತ. ಅವಾಗ ಹೇಳಿ, ಸಿಟ್ಟನ್ನು ಮಾಡಬೇಡಿಯಪ್ಪ, ಸಿಟ್ಟು ಒಳ್ಳೇದಲ್ಲ, ಶಾರೀರಿಕವಾಗಿ ಒಳ್ಳೆಯದಲ್ಲ, ಮನಸ್ಸಿಗೂ ಒಳ್ಳೆಯದಲ್ಲ, ಅದನ್ನು ಬಿಡಬೇಕು ನಮ್ಮ ಬಿಡಬೇಕು. ಇದು ಸ್ವಾಮಿಗಳು ಸದ್ಗುಣಗಳನ್ನು ಮನುಷ್ಯನಿಗೆ ಮೈಗೂಡಿಸೋ ಒಂದು ರೀತಿ. ಅವರು ಎಲ್ಲ ವ್ಯಕ್ತಿಗಳು, ಅವರಿಗೆ ಬಡವ ಬಲ್ಲಿದ, ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ, ಅವನು ಯಾರೇ ಇರಲಿ, ಅವನು ಏನೇ ಕಷ್ಟ ಇರಲಿ, ಅವನು ಕೇಳಿ ಆ ಕಷ್ಟನ ಪರಿಹಾರ ಮಾಡಿ. ಅವನು ತೀರಾ ಬಡವಾಗಿದ್ದಲ್ಲಿ ಅವರು ಹೇಳಿದ್ದಾರೆ ಏನಂದರೆ, ಶಾಸ್ತ್ರಿಗಳು ಮನುಷ್ಯನ ಉಪಯೋಗಕ್ಕಿದೆ, ಮನುಷ್ಯನಿಗೆ ತೊಂದರೆ ಕೊಡಲಿಕ್ಕಿಲ್ಲ. ಹೇಗೆ ಅಂತಂದರೆ, ಒಬ್ಬ ಮಹಾರಾಜನಿಗೆ ಆನೆ ದಾನವನ್ನು ಹೇಳಿದ್ದಾರೆ ಶಾಸ್ತ್ರ, ಒಬ್ಬ ಬಡವನಿಗೆ ಒಂದು ಪೇಪೆ ಮೇಲೆ ಆನೆ ಚಿತ್ರಫಲ ದಾನ ಮಾಡಿದ್ದಾರೆ, ಅವನಿಗೆ ಅದೇ ಫಲ ಕೊಡ್ತದೆ. ಅದನ್ನು ಏನು ಮಧ್ಯೆ ಇದ್ದಾರೆ ಅವ್ರು ಇಂಟರ್ಪ್ರಿಟೇಷನ್ ಮಾಡಬೇಕು ಅಂತ. ಅದಕ್ಕೋಸ್ಕರವಾಗಿ ಸ್ವಾಮಿಗಳ ಜೀವನದಲ್ಲಿ ಒಂದು ಮುಖ್ಯ ಘಟನೆ ನಡೀತದೆ. ಒಬ್ಬ ರಾಮಚಂದ್ರ ಅಂತೇಳಿ ನಮ್ಮ ಆಶ್ರಮ ಡ್ರೈವರ್ ಆಗಿ ಒಂದು 2 ವರ್ಷ ಹಿಂದೆ ದೇಹ ಬಿಟ್ಟರು, ಆಶ್ರಮ ಸೇವೆ ಮಾಡಿದರು. ಅವರು ತೀರಾ ಬಡವರು, ತಾಯಿ, ಒಂದು ಹೆಣ್ಣು ಮಗಳು, 2 ಜನ ಗಂಡು ಮಕ್ಕಳು. ಶೀಗೇಳಿರ್ತಾರೆ, ಅವ್ರ ಅಣ್ಣ ತೀರೋಗಿರ್ತಾನೆ. ಶೀಗೇಳಿ ಬರ್ತಾರೆ. ಬಂದಾಗ ಸ್ವಾಮಿಗಳನ್ನು ಕೇಳ್ತಾರೆ. ಅವರು ಅಲ್ಲಿರೋ ಭಟ್ರನ್ನ ಕರೆ ಕೇಳ್ತಾರೆ, ನೋಡಪ್ಪ ತೀರೋಗಿದ್ದಾನೆ, ಇವನಿಗೆ ಅಂತ್ಯ ಸಂಸ್ಕಾರ ಆಗೈತೆ, ಆದರೆ ಮುಂದೆಲ್ಲ ಸ್ವಾಮಿ 120 ರೂಪಾಯಿ ಇರೋರು ಬೇಕು ಅಂತ ಅವ್ರು ಹೇಳ್ತಾರೆ. ಅವ್ರು 120 ರೂಪಾಯಿ ಎಲ್ಲ ಒಂದು ಪೈಸೆ ಇದ್ದೆ ಅಂತಾರೆ. ಅವಳಿಗೆ ಹೇಳ್ತಾರೆ, ಒಂದು ಕೆಲಸ ಮಾಡು, ಶೀಗೆಲ್ಲ ದೂರದಂತ ಗುಡಿಸಿ ಇರ್ತದೆ, ಆ ಗುಡಿಸ್ದಾಗಿರೋ 12 ದಿವಸ ಇಲ್ಲಿ ಬಾ ಅಂತ. 12 ದಿವಸ ಅವಳು ಬರ್ತಾಳೆ. ಬಂದಾಗ ಸ್ವಾಮಿಗಳು ಏನು ಮಾಡ್ತಾರೆ, ಒಬ್ಬ ಶಿಷ್ಯನ ಕರೀತಾರೆ. ಅಲ್ಲಿ ಒಂದು ಶೀಗೆಲ್ಲದ ತೀರ್ಥ ಇದೆ, ನೀನು ತೀರ್ಥದಿಂದ ನಾ ಹೇಳಿದಾಗ ಒಂದೊಂದೇ ಕೊಡ ನೀರು, 12 ಕೊಡ ನೀರು ತರಬೇಕು ನೀನು ಅಂತ ಹೇಳ್ತಾರೆ. ಅವಳನ್ನು ಕೂರಿಸಿ ಒಂದೊಂದೇ ಕೊಡ ನೀರನ್ನು ಸ್ವಾಮಿಗಳು ತಲೆ ಮೇಲೆ ಹೊಯ್ತಾ ಬರ್ತಾರೆ. 12 ಕೊಡ ಆದಮೇಲೆ ಅವ್ರಿಗೆ ಹೇಳ್ತಾರೆ, ನಿನ್ನ ಮಗ ಮುಕ್ತನಾದ ಹೋಗ್ತಾನೆ, ಕಳಿಸ್ಬಿಡ, ಅವ್ನಿಗೆ ಯಾವ ಕರ್ಮಂಗ ಬೇಡ ಹೋಗುತ್ತೆ. ಅವತ್ತಿನ ದಿವಸ ಅವ್ರಿಗೆ ಯೋಚನೆ ಬರ್ತದೆ, ಈ ಪೌರೋಹಿತ್ಯದಲ್ಲಿ ನಾವು ಪುರೋಹಿತನ ತಯಾರು ಮಾಡಿ ವಿನಾ ಮೌಲ್ಯ ಪ್ರತಿಯೊಬ್ಬರಿಗೂ ಸಂಸ್ಕಾರ ಸೇವೆ ಮಾಡಬೇಕು ಅನ್ನೋ ಯೋಚನೆಯಿಂದ ಶ್ರೀಧರ ಆಶ್ರಮದಲ್ಲಿ ಶ್ರೀಧರ ಸಾಂಗವೇದ ವಿದ್ಯಾಲಯ ಇರ್ತಕ್ಕಂಥ ಪಾಠಶಾಲೆಯನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಶೀಗೆಲ್ಲ ಪಾಠಶಾಲೆ ಮಾಡ್ತಾರೆ. ಆಮೇಲೆ ಅವ್ರ ವಿಚಾರ ಹೇಗಿತ್ತು ಅಂತಂದರೆ, ಪ್ರತಿಯೊಂದು ಜಾತಿಗೂ ಅವ್ನು ಯಾವುದೇ ಜಾತಿ ಹುಟ್ಟಿರ್ಬೋದು, ಅವನ ಜಾತಿಯಲ್ಲಿ ಹೇಳ್ತಕ್ಕಂಥ ಸಂಸ್ಕಾರ ಅವನಿಗೆ ಆಗಬೇಕು, ಬಡವರದ್ದು ವಿನಾಮೂಲ್ಯ ಆಗಬೇಕು ಅಂತ. ನಮ್ಮಲ್ಲೊಬ್ಬ ಮೇಸ್ತ್ರಿ ಇರ್ತಾನೆ, ಮನೆ ಕಟ್ತಿತ್ತು, ತೀರಾ ಬಡವ ಅವನು. ಅವನ ಮಗಳ ಲಗ್ನ ನಿಕ್ಕಿ ಆಗ್ತದೆ. ನಮ್ಮ ತಂದೆ ಕರೆದು ಹೇಳ್ತಾನೆ, ಒಂದು ಕೆಲಸ ಮಾಡು, ಅವ್ನ ಲಗ್ನಕ್ಕೆ ನೀನು ಹೋಗಬೇಕು, ಚರ್ಚಿಗೆ ಲಗ್ನ ನಿಂತು ಮಾಡಿಸ್ಬೇಕು. ಮಾಡಿಸಾದ್ಮೇಲೆ ಆ ಚರ್ಚೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಎಷ್ಟು ಸಿಹಿ ತಿಂಡಿ ಸಾಧ್ಯ, ಎಷ್ಟು ಖಾರ ತಿಂಡಿ ಸಾಧ್ಯ, ಅಷ್ಟನ್ನು ನಿನ್ನ ಕೈಯಿಂದ ದುಡ್ಡಾಗಿ ತರಿಸಿ
ಅವನ ಆ ಬಡವನ ಮದುವೆ ನಭೂತೋ ನ ಭವಿಷ್ಯತ್ ಹೇಳಿ ಮಾಡಬೇಕು ನೀವು ಹೋಗೋದಿಲ್ಲ. ಅವತ್ತು ಸ್ವಾಮಿಗಳು ಹೇಳಿದ್ದಾರೆ, ಮನುಷ್ಯ ಯಾವುದೇ ಜಾತಿಯಲ್ಲಿ ಹುಟ್ಟಿರ್ಬೋದು, ಯಾವುದೇ ಮತ ಧರ್ಮ ಇರ್ಬೋದು, ಆ ಮತ ಮತ್ತು ಧರ್ಮ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಬಡವನಾಗಿದ್ದಲ್ಲಿ, ಅವನಿಗೆ ಶಕ್ತಿ ಇಲ್ಲದಲ್ಲಿ ವಿನಾಮೂಲ್ಯ ಅವನ ಆ ಜಾತಿಯ ಸಂಸ್ಕಾರ ಸಿಗಬೇಕು. ಇದು ನನ್ನ ಧ್ಯೇಯ ಸ್ವಾಮಿಗಳು ಹೇಳಿದ್ದಾರೆ. ಮತ್ತು ಅವ್ರು ಹೇಳಿದ್ದಾರೆ, ತಮ್ಮ ನಾನು ಎಲ್ಲೂ ಧರ್ಮವನ್ನು ಬೋಧಿಸೋದಿಲ್ಲಪ್ಪ, ನಾನು ಧಾರ್ಮಿಕತೆಯನ್ನು ಹೇಳ್ತೇನೆ. ಜನರಿಗೆ ಧಾರ್ಮಿಕತೆ ಬೋಧಿಸ್ತೇನೆ, ನಾನು ಧರ್ಮ ಬೋಧಿಸಕ್ಕೆ ಬರಲಿಲ್ಲ ಇಲ್ಲಿಗೆ, ನಾನು ಧಾರ್ಮಿಕ ಬೋಧಿಸಿ ಬಂದಿದ್ದೇನೆ. ಯಾವ ಧರ್ಮ ದಯ ಇಲ್ಲವೋ, ಯಾವರಿಗೆ ಆ ಧರ್ಮದವನಿಗೆ ತನ್ನ ನೆರೆಹೊರೆಯನ್ನು ಕಂಡ್ರೆ, ಅಲ್ಲಿರ್ತಕ್ಕಂಥ ಪಾಪಿ ಪ್ರದೇಶಗಳನ್ನು ಕಂಡ್ರೆ, ಅಥವಾ ಕೈಯಲ್ಲಿ ಆಗದೆ ಇದ್ದನ್ನು ಕಂಡ್ರೆ, ಯಾರಿಗೆ ಮುರುಕ ಹುಟ್ಟಿ ಅವನು ಸೇವೆ ಮಾಡಿದ್ರು ಆ ಧರ್ಮದ ಪ್ರಯೋಜನ ಅದರಿಂದ ಅವ್ರು ಸದಾ ಕಾಲ ಹೇಳ್ತಿದ್ರು. ಅವ್ರು ಹಿಂದಿಯಲ್ಲಿ ದಯಾ ಧರ್ಮ ಕಾ ಮೂಲ ಹೈ, ಈ ಮಾತನ್ನು ಸದಾ ಕಾಲ ಹೇಳ್ತಿದ್ರು. ಅದರಿಂದ ಅವ್ರು ಹೇಳ್ತಿದ್ರು, ನಾನು ಧರ್ಮ ಹೇಳಲಿಕ್ಕೆ ಬರಲಿಲ್ಲ, ನಾನು ಧಾರ್ಮಿಕತೆಯನ್ನು ಬೋಧನೆ ಮಾಡಕ್ಕೆ ಬಂದಿದ್ದೇನೆ. ನಾನು ಜನಗಳಿಗೆ ಧಾರ್ಮಿಕತೆಯನ್ನು ಹೇಳ್ತೇನೆ, ಧರ್ಮನಲ್ಲ. ಮತ್ತು ಧಾರ್ಮಿಕ ಆದರೆ ಮುಗಿತು. ಇದು ಸ್ವಾಮಿಗಳ ಇಂಟೆನ್ಷನ್. ಇದಕ್ಕೋಸ್ಕರ ಹೇಳೋದು, ನಾನು ನನ್ನ ತಪಸ್ಸು ಯಾಕೆ ಮಾಡ್ತಾ ಇದ್ದೇನೆ, ಜಗತ್ತಿನಲ್ಲಿ ಸುಖ ಶಾಂತಿ ಇರಬೇಕು, ಎಲ್ಲರೂ ಕೂಡ ಅಣ್ಣ ತಮ್ಮದ್ರಂತೆ ಇರಬೇಕು, ಯುದ್ಧಗಳು ಆಗಲೇಬಾರ್ದು. ಅವರು ಶಿವಶಾಂತ ಸ್ತೋತ್ರ ತಿಲಕ ಅಂತ ಒಂದು ಈಶ್ವರನ ಮೇಲೆ ಒಂದು ಸ್ತೋತ್ರಗಳನ್ನು ಬರೆದಿದ್ದಾರೆ, ಅದು ಪ್ರಿಂಟ್ ಆಗಿದೆ. ಅದಕ್ಕೆ ಮುಂಚೆ ಶಿವರಾಜ ಸ್ತೋತ್ರನೇ ಬೇರೆ ಹೆಸರಿತ್ತು. ಕಾಶಿಯಲ್ಲಿ ಅವರ ಶಿಷ್ಯರು ಸಾವಿತ್ರಿ ಭಾಗವತರಿಗೆ ಅವ್ರಿಗೆ ವಿಶ್ವಾಸ ಸಾಕ್ಷಾತ್ಕಾರ ಆಗಿತ್ತು. ವಿಶ್ವಾಸ ಹೇಳ್ತಾನೆ, ಇದಕ್ಕೆ ಶಿವಶಾಂತ ಸ್ತೋತ್ರ ತಿಲಕ ಅಂತ ಹೇಳಿ ಹೆಸರಿಡಬೇಕು ಅಂತ ಹೇಳ್ತಾರೆ. ಆ ಸ್ತೋತ್ರದ ಕಡೇ ಒಂದು 15-20 ಶ್ಲೋಕಗಳನ್ನು ನಾವು ಆಶ್ರಮದಲ್ಲಿ ಮೆಟ್ಲು ಹೋಗ್ಬೇಕಾದ್ರೆ ಆ ಶ್ಲೋಕ ಜೊತೆಗೆ ಅರ್ಥ ಹಾಕಿಟ್ಟಿದ್ದಾರೆ. ಅದರಲ್ಲಿ ಸ್ವಾಮಿಗಳು ಜಗತ್ತಿನಲ್ಲಿ ಹೇಗೆ ಇರುವೆ ಆಗಬೇಕು ಸ್ವಾಮಿ ಇಚ್ಛೆ ಬರೆದಿದ್ದಾರೆ. ಈಶ್ವರನ ಪ್ರಾರ್ಥನೆ ಮಾಡ್ಕೊಂಡು ಜಗತ್ತು ಹೀಗೆ ಆಗುವಂತ ಅನುಗ್ರಹ ಮಾಡಪ್ಪ ಅಂತ ಈಶ್ವರನ ಪ್ರಾರ್ಥನೆ ಮಾಡ್ತಾರೆ. ಅದು ಸ್ವಾಮಿಗಳ ಒಂದು ಮಹಾನ್ ಇದು. ಅದೇನಾಗಿದೆ, ಶ್ರೀಧರ ಸ್ವಾಮಿಗಳು ಕಷ್ಟ ನಿವಾರಣೆ ಮಾಡ್ತಿದ್ರು, ಎಲ್ಲ ಮಾಡ್ತಿದ್ರು. ಅದನ್ನು ಜನಗಳೇನು ಮಾಡ್ತಾರೆ, ಸ್ವಾಮಿಗಳನ್ನ ಒಂದು ಏನೋ ಪವಾಡ ಪುರುಷರು, ಇವರು ಭೂತ ಪ್ರೇತ ಬಿಡಿಸೋರು. ಆ ಶ್ರೀಧರ ಸ್ವಾಮಿಗಳ ವಿದ್ಯೆ ಮತ್ತು ಅವರ ಅಭ್ಯಾಸ ಅವ್ರು ಏಕಪಾಟಿ ಆಗಿದ್ರು. ವಿಲ್ ಡುರಿಯಾಂಟ್ ಅಂತ ಹೇಳ್ತಕ್ಕಂಥವ್ರು ಬರೆದ ವರ್ಲ್ಡ್ ಹಿಸ್ಟ್ರಿ ಆಫ್ ವರ್ಲ್ಡ್ ಸಿವಿಲೈಸೇಷನ್ ಅಂತ, ಅದು 10-12 ಭಾಗ ಇದೆ. ಆ ಪುಸ್ತಕ LV ಕಾಲೇಜಿಂದ ತಂದುಕೊಡ್ಬೇಕಾದ್ರೆ ಓದಿದ್ರು ಅವರು. ಆಮೇಲೆ ಕೇಂಬ್ರಿಡ್ಜ್ ಹಿಸ್ಟ್ರಿ ಆಫ್ ಇಂಡಿಯನ್ ಬಹುಶಃ 18 ವಾಲ್ಯೂಮ್ 20 ವಾಲ್ಯೂಮ್ ನೆನಪಿಲ್ಲ ನನಗೆ. ಆಗ ಸ್ವಾಮಿಗಳು ಏಕಾಂತ ಇದು ಹೊರಗಡೆ ಮಾತಾಡ್ತಾ ಇದ್ರು ಅವರು. ಅವರೇ ಆ ಪುಸ್ತಕ ಕಳಿಸ್ಬೇಕಾಗಿತ್ತು. ಆ ಪುಸ್ತಕವನ್ನು ಕಳಿಸಿದಾಗ ಬಹುಶಃ ನನ್ನ ಜೊತೆಗೆ ಸಿಕ್ಕಾಗ 8ನೇ ಅಥವಾ 10ನೇ ವಾಲ್ಯೂಮ್ ಆಗಿರಬೇಕು. ನಮ್ಮ ಅಣ್ಣ ಕನ್ನಡ ಶಂಕರ ಅಂದರೆ 10-11 ವಾಲ್ಯೂಮ್ ಸ್ವಾಮಿಗಳೇ ಹೋಗ್ತಿದ್ರು. ಕೊಟ್ಟಾಗ ನನಗೆ ಒಂದು ಹುಡುಗಾಟಿಗೆ ಸಾಧ್ಯತೆಯೂ ಇತ್ತು. ನಾನು ಸ್ವಾಮಿಗಳನ್ನು ಕೇಳಿದೆ, ಸ್ವಾಮಿಗಳೇ ಇದು 10-11ನೇ ವಾಲ್ಯೂಮ್, ನೀವು ಮೊದಲನೇ ವಾಲ್ಯೂಮಿಂದ ಹಿಡಿದು ಪುಸ್ತಕ ಓದಿದ್ದೀರಾ ಅಂತ. ಒಂದು ಕೆಲಸ ಮಾಡು, ಮೊದಲನೇ ವಾಲ್ಯೂಮ್ ಪುಸ್ತಕ ಹಿಡ್ಕೊಂಬ, ನಾನು ಮೊದಲನೇ ಶಬ್ದ ಓದು, ನಾನು ಹೇಳ್ತಾ ಬರ್ತೀನಿ, ಕೇಳ್ತಾ ಹೋಗೋದು. ಕಡೆಗೆ ಅವ್ರು ಹೇಳಿದ್ರನ್ನ, ನನ್ನ ತಪಶಕ್ತಿಯಿಂದ ನಾನು ಕಳಿಸಿದ್ದಲ್ಲ, ನೀವು ಕೂಡ ಮನಸ್ಸು ಮಾಡಿ ಏಕಪಾಟಿ ಆಗ್ಬೋದು. ನಾನೀಗ ಅದನ್ನು ಪೂರೈಸಿ ವಿಲ್ ಡುರಿಯಾಂಟ್ ಪುಸ್ತಕ ಓದಬೇಕು ಮಾಡಿದ್ದೇನೆ, ಕಳಿಸ್ಕೊಡೋಕೆ ಹೇಳುವಂಥದ್ದು. ಅದನ್ನು ಕಳಿಸ್ಕೊಟ್ರು. ಅವರು ಬಹುಶಃ ಅವ್ರ ಜೀವನದಲ್ಲಿ 20,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಓದಿರ್ಬೋದು. ಹೌದು. ಅದರಲ್ಲಿ ಹೇಗೆ ಅಂದರೆ ಇಂಗ್ಲೀಷು, ಸಂಸ್ಕೃತ, ಕನ್ನಡ, ಮರಾಠಿ, ಹಿಂದಿ, ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯಲ್ಲಿ 20,000ಕ್ಕೂ ಹೆಚ್ಚು ಪುಸ್ತಕ. ಅವರು ಪುಣೆಯಲ್ಲಿರ್ತಾ ಪೃಥ್ವಿರಾಜ್ ಬಾಲ್ಯಾರ ಹೊರತಕ್ಕರು ಅವರು ನಿಜಾಮನ ತಂದೆ ನಿಜಾಮನ ಆಸ್ಥಾನ ಮಂತ್ರಿ ಆಗಿದ್ದವ್ರ ಮಗ. ಅವರು ಬಹಳ ವಿದ್ವಾಂಸ. ಫರ್ಗ್ಯೂಸನ್ ಕಾಲೇಜಿಂದ ಮತ್ತು ಪುಸ್ತಕ ಕೊಡ್ತಿದ್ರು ಸ್ವಾಮಿ ಓದಲಿಕ್ಕೆ. ಪುಸ್ತಕ ಓದೋದು 20,000. ನನ್ನ ಹತ್ರ ಸ್ವಾಮಿ ಏಕಾಂತವಾಸಕ್ಕಿಂತ ಪೂರ್ವಕ್ಕಿಂತ ಮುಂಚೆ ಅಂದರೆ ಏಕಾಂತ ಇದ್ದರು, ಅವ್ರು ಏಕಾಂತ ಹೋಗಲಿಲ್ಲ. ನಮ್ಮಲ್ಲಿ ಒಳ್ಳೆ ಲೈಬ್ರರಿ ಅಂತಂದೆ ಇದು ಮಾಡಿದ್ರು. ಅಲ್ಲಿ ಜಾನ್ ಮಿಲ್ಟನ್ ಪುಸ್ತಕ, ಬೈಬಲ್ಲು ಇಂಥ ಕೆಲವು ಪುಸ್ತಕ ಓದಿ ಅವರು ಪೆನ್ಸಿಲ್ ಎಲ್ಲ ಗುರ್ತ ಮಾಡಿದ್ರೆ ಆ ಬುಕ್ನಾಥಗಳು ಇದೆಯಾ ಸಾಧ್ಯ ಆದ್ರೆ ಖಂಡಿತ. ನಾನು ಮನೆ ಇದೆ, ಫೋಟೋ ಕಳಿಸಿ, ನನ್ನ ಮಗನಿಗೆ ಹೇಳ್ತೇನೆ, ಅವ್ರು ತಗೊಂಡಿದ್ದೆ, ಅವ್ರ ಪೆನ್ಸಿಲ್ ಮಾರ್ಕನ್ನು ಕಳಿಸ್ಕೊಡ್ತೇನೆ.
ಬೈಬಲಲ್ಲೂ ಬರೆದಿದ್ದಾರೆ. ಅವ್ರು ಹೇಳಿದ್ದಾರೆ ಬೈಬಲ್ಲೂ ಕೂಡ ಅವರು ಈ ಹಿಂದೂ ಧರ್ಮ ಮತ್ತು ಯಹೂದ ಧರ್ಮ ಇವುಗಳ ಸಮ್ಮಿಶ್ರಣ ಯಾರು? ಕ್ರಿಸ್ತ. ಕ್ರಿಸ್ತ ಭಾರತಕ್ಕೆ ಬಂದು ಹೋಗಿದ್ದಾನೆ. ಇದನ್ನು ಅವರದ್ದು ನಿಮ್ಮನ್ನು ಕಳಿಸ್ಕೊಡ್ತಾನೆ ಸ್ವಾಮಿಗಳದ್ದು 14-15 ಅವರ ಪ್ರವಚನಗಳನ್ನು ಪುಸ್ತಕ ಪ್ರಿಂಟ್ ಮಾಡಿ ಜನಾರ್ದನ ರಾಮದಾಸ್ ಏಕಾಂತದವರು ಸೇವೆ ಮಾಡ್ತಾರೆ, ಅದನ್ನ ಬುಕ್ ಪ್ರಿಂಟ್ ಮಾಡ್ತಾರೆ, ನಾನು ಕಳಿಸ್ಕೊಡ್ತೇನೆ. ಅದರಲ್ಲಿ 2ನೇ ಅಥವಾ 3ನೇ ಧಾರೆ ಬುಕ್ ಹೇಳಿದ್ದಾರೆ ಬಂದಿದ್ದಾನೆ ಅಂತ. ಅವ್ರು ಹೇಳಿದ್ದಾರೆ ಅಲ್ಲಿ ಬೈಬಲ್ನ ಓಲ್ಡ್ ಟೆಸ್ಟ್ಮೆಂಟಲ್ಲಿ ಕನ್ನಡದ ಯಾಜ್ಞಕಾಂಡ ಅಂತ ಹೇಳ್ತಾರೆ. ಅದರಲ್ಲಿ ಅವನು ಕೆಲವು ಧರ್ಮದ ಮುಟ್ಟಾದವರು ಅಥವಾ ವೀರಸ್ಕರನಾದರೆ ಅವನು ಕೊಟ್ಟಂಥ ಅವ್ನು ಹೇಳ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮನೂ ಕೂಡ ಅಷ್ಟು ಬಿಗಿಲ್ಲ, ಅಷ್ಟು ಹೇಳಿದಾನೆ. ಹೌದಾ? ಹೌದು. ಬೈಬಲ್ನ 2 ಅಥವಾ 3 ಯಾಜ್ಞಕ ಎಕ್ಟ ಹೊಸ ಅಂತ ಅವನು ಹೇಳ್ತಾನೆ. ನಾನು ಕಳಿಸ್ತೇನೆ. ಅದು ಹೇಳಿದ್ದಾನೆ. ಕ್ರಿಸ್ತ ಕೂಡ ಅದನ್ನು ಹೇಳಿದ್ದಾನೆ. ಕ್ರಿಸ್ತ ಕೂಡ ಅದನ್ನು ಹೇಳಿದ್ದಾನೆ. ಮತ್ತು ಅವರಿಗೆ ಬೈಬಲಿಂದ ಒಂದು ಕತೆ ಬಹಳ ಪ್ರಿಯ ಆಗಿತ್ತು. ಲಾಸ್ಟ್ ಶೀಪ್ ಅಂಡ್ ಲಾಸ್ಟ್ ಕಾಯಿನ್ ಅಂತ. ಆ ಕಥೆಯಲ್ಲಿ ಏನು ಮಾಡ್ತಾರೆ ಅಂದರೆ ಒಬ್ಬ 100 ಕುರಿ ಇರ್ತದೆ. ಅದು ಒಂದು ಕುರಿ ಕಳೆದು ಹೋಗ್ತದೆ. ಆ ಕುರಿಗಾಯಿ ಏನು ಮಾಡಿ 99 ಕುರಿ ಒಂದು ಕಡೆ ಬಿಟ್ಟು ಆ ಒಂದು ಕುರಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ. ಒಬ್ಬನ ಹತ್ರ 100 ಕಾಯಿನ್ ಇರ್ತದೆ. ಒಂದು ಕಾಯಿನ ಕಡೆ 99 ಕಾಯಿನ ಕಡೆ ಒಂದು ಕಾಯಿನ ಹುಡುಕ್ತಿರ್ತಾನೆ. ಹಾಗೆ ಭಗವಂತ ಪಾಪಿಗಳ ದಂಡನ್ನು ಒಂದು ದಿಕ್ಕಿಗೆ, ಪುಣ್ಯಾತ್ಮ ದಂಡ ಒಂದು ದಿಕ್ಕಿಗೆ ಬಿಡ್ತಾನೆ. ಆ ಪಾಪಿಯನ್ನು ಹಿಡ್ಕೊಂಬಂದು ಉದ್ಧಾರ ಮಾಡಕ್ಕೆ ಯೋಚನೆ ಮಾಡ್ತಾನೆ ಭಗವಂತ. ಎಂತ ಒಳ್ಳೆ ಕಂಪ್ಯಾರಿಸನ್ ಇದೆ. ಅವ್ರ ಹಾಗೆ ಬೈಬಲ್ನಲ್ಲಿ ಏನಿದೆ. ಆಮೇಲೆ ಮಿಲ್ಟನ್ನು ಅದು ಕೆಲವು ಅವರು ಯೋಜನೆ ಮಾಡಿಸ್ಕೊಂಡು ಕೃತ್ಯ ಮಾಡ್ತಕ್ಕಂಥದ್ದು ಮತ್ತು ಭಾಳ ಒಳ್ಳೆ ಓದುಗಾರರಾಗುತ್ತೆ. ನೀವು ಆ ಸಮಯದಲ್ಲಿ ಇದ್ದಿದ್ರಿಂದ ನನಗೆ ಇದು ಕೇಳ್ಬೇಕು ಅನ್ನಿಸ್ತಾ ಇದೆ. ಈಗ ಅವ್ರ ಸಮಾಧಿ ಅಂತ ಏನಿದೆ ಅದ್ರ ಮೇಲೆ ಲಿಂಗ ಪ್ರತಿಷ್ಠಾಪನೆ ಆಗಿದೆ, ಅದು ಎಲ್ಲಿಂದ ಬಂದಿದ್ ಲಿಂಗ? ಅದು ಇವರೇ ಮೊದ್ಲೇ ಹೇಳಿದ್ರ ಈ ತರ ತರಬೇಕು? ಇಲ್ಲ ಸಮಾಧಿ ಇಲ್ಲ ಅವರು ಏಕಾಂತ ಏನಾಯ್ತು, ಅವರು ದೇಹ ಬಿಡೋಕ್ಕಿಂತ 8 ದಿವಸಗಳ ಮುಂಚೆ ಅಲ್ಲೇ ಜನಾರ್ದನ ಏನಿದ್ರು ಏಕಾಂತ ಸೇವೆಗೆ ಅವನು ಕರೆದು ಪಂಚಾಂಗ ಓದು ಅಂತ ಹೇಳ್ತಾರೆ. ಪಂಚಾಂಗ ಓದ್ತಾ ಬರ್ತಿರ್ಬೇಕು. ಅವ್ನು ಚೈತ್ರ ಬಹುಳ ಬಿಸಿಗೆ ನಿಲ್ಲಿಸು ಹೇಳ್ತಾರೆ. ಅಮೃತ ಸಿದ್ಧಿ ಮುಹೂರ್ತ ಎಷ್ಟೊತ್ತಿಗೆ ನೋಡು ಹೇಳ್ತಾರೆ. 8:45 ಸ್ವಾಮಿ 9 ಏನೋ ಹೇಳ್ತಾರೆ. ಬೆಳಗ್ಗೆನ ರಾತ್ರಿ? ಬೆಳಗ್ಗೆ. ಮುಂದೆ ಓದ್ಬೇಡ ನಿಲ್ಲಿಸು ಹೇಳ್ತಾರೆ. ಅವರು ಪ್ರತಿ ದಿವಸ ಕೆಲಸ ಸ್ನಾನ ಜಾಸ್ತಿ ಆಗ್ತಿತ್ತು. ಲ್ಯಾಟ್ರಿನ್ ಹೋಗಿ ಸ್ನಾನ ಮಾಡ್ತಿದ್ರು ಜಾಸ್ತಿ. ಆದರೆ 3 ಸ್ನಾನ ಮಾತ್ರ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಮೂರು ಸ್ನಾನ ಮಾಡ್ತಾರೆ. ಆ 8 ಗಂಟೆ ಒಳಗಾಗಿ ಅವತ್ತು 3 ಸ್ನಾನ ಮಾಡ್ತಾರೆ. ಅವತ್ತು ಬೆಳಗ್ಗೆ 8 ಗಂಟೆ ಒಳಗೆ 3 ಸ್ನಾನ ಮಾಡ್ತಾರೆ. ನೋಡಿ, ಒಂದು ಲೋಟ ಹಾಲನ್ನು ಕುಡಿದು 8:45, 8:49 ಪದ್ಮಾಸನ ಕೂತು ದೇಹವನ್ನು ತ್ಯಾಗ ಮಾಡ್ತಾರೆ. ಅದು ದೇಹ ತ್ಯಾಗ ಮಾಡುವ ಸಮಾಧಿಯನ್ನು ಮಾಡ್ತಾರೆ. ಸಮಾಧಿಯನ್ನು ಮಾಡಿದ ಮೇಲೆ ಅದು ಒಂದು ಗೊಂದಲಕ್ಕೆ ಬಿಡ್ತದೆ. ಅವಾಗ ಅವತ್ತು ಲಿಂಗ ಮಣ್ಣಿನಿಂದ ಲಿಂಗವನ್ನು ಮಾಡಿ ಇಡ್ತಾರೆ. ಈ ಯತಿಗಳಿಗೆ ಲಿಂಗವನ್ನು ಮಾಡ್ತಾರೆ ಕೆಲವರು ಬೃಂದಾವನ ಮಾಡ್ತಾರೆ. ಅಲ್ಲಿ ಕೆಲವರು ಪಾದಕೆಗಳಿರ್ತಾರೆ. ಮಹಾರಾಷ್ಟ್ರದವರಿಗೆ ಲಿಂಗ ಸಮಾಧಾನ ಆಗಿರಲಿಲ್ಲ. ಅವರಿಗೆ ಪಾದಕೆ ಬೇಕು. ಇಲ್ಲೆಲ್ಲ ಪ್ರಯತ್ನ ಮಾಡಿ ನಾವು ಚೀಟಿ ಹಾಕಿ ನಾವು ಸ್ವಾಮಿಗಳ ಮುಂದೆ ಕೇಳಿದಾಗ ಸ್ವಾಮಿಗಳ ಲಿಂಗ ಅಂತ ಬಂತು. ಆವಾಗ ಕಾಶಿಯಲ್ಲಿ ಈ ನಾನು ಸಾವಿತ್ರಿ ಭಾಗವತ್ ಹಿಂದೆ ಹೇಳಿದ್ದೆ, ಯಜಮಾನ ಸುಬ್ರಾಯ ಭಾಗವತ್ ಅಂತಿದ್ದು. ಆ ಸುಬ್ರಾಯ ಭಾಗವತರಿಗೆ ಲಿಂಗ ಬೇಕು ಅಂತ ಹೇಗೆ ಕಳಿಸಿದಾಗ ಅವರಿಗೆ ಅಚಾನಕ್ಕಾಗಿ ಈ ಲಿಂಗ ಸಿಗ್ತದೆ. ದೊಡ್ಡ ಲಿಂಗ ನರ್ಮದಾ ಬಾಣ ಅಂತ ಸ್ವಯಂ ಈಶ್ವರನ ಆ ನರ್ಮದಾ ಬಾಣದ ಈಶ್ವರನ ವಾಸ ಇರ್ತದೆ ಅಂತ ಆ ಲಿಂಗವನ್ನು ಕಳಿಸ್ತಾರೆ. ನನ್ನ ಮೇಲೆ 3 ತಿಂಗಳು ಇತ್ತು ಆ ಲಿಂಗ. ನಿಮ್ಮನೇಲಿ ನಮ್ಮಲ್ಲೇ ಇತ್ತು, ನನ್ನ ಹತ್ರ ಲಿಂಗ ಇತ್ತು. ಆ ಲಿಂಗದ ವಿಶೇಷತೆ ಏನು ಅಂದರೆ ಆ ಲಿಂಗದ ಈ ಭಾಗದಲ್ಲಿ ಒಂದು ವಿಧವಾದ ಒಂದು ಜ್ಯೋತಿ ಕಾಣ್ತದೆ, ಹೊಳಪು. ಹೌದಾ? ಒಂದು ಹೊಳಪು ಕಾಣ್ತದೆ. ಈಗಲೂ ಕೂಡ ಲಿಂಗವನ್ನು ಈ ಭಾಗದ ಒಂದು ಹೊಳಪು, ಒಂದು ವಿಧವಾದ ಹೊಳಪ ಒಳಗಡೆ ಇದೆ. ಅದು ಭಾಳ ಲೈಟಾಗಿದೆ, ಅದು ಭಾಳ ಲೈಟ್ ಇದೆ, ಹೊಳಪು ಕಾಣ್ತದೆ. ಆ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಮಹಾರಾಷ್ಟ್ರದ ಸಮಾಧಿಗೋಸ್ಕರ ಎದುರುಗಡೆ ಪಾದಕೆಯನ್ನು ಇಟ್ಟಿದ್ದಾರೆ. ಆ ಲಿಂಗ ಪ್ರತಿಷ್ಠೆ ಹಾಗೆ. ಸೊ ಇವ್ರ ದೇಹ ಬಿಟ್ಟ ಮೇಲೆ ಆ ಲಿಂಗ ಬಂದು 3 ತಿಂಗಳು ನಿಮ್ಮ ಮನೇಲಿ ಇತ್ತು. ಅನಾಥ ಅವರು ದೇಹ ಬಿಟ್ಟು 5-6 ತಿಂಗಳ ನಂತರ ಅವರು ಲಿಂಗ ಪ್ರತಿಷ್ಠೆ ಆಗಿದ್ದು. ಅವ್ರ ದೇಹ ಬಿಟ್ಟು 1 ವರ್ಷಕ್ಕೆ ಒಂದು ವರ್ಷ, ಒಂದು 5-6 ತಿಂಗಳ ನಂತರ ಆ ಲಿಂಗವನ್ನು ನಮ್ಮ ಬಂತು, ಅಲ್ಲಿಂದ ಬಂತು. 2-3 ತಿಂಗಳು ನಮ್ಮಲ್ಲೇ ಇತ್ತು. ಆ ಲಿಂಗ ಇತ್ತು.
ಅದು ನಾನು ಸೂಕ್ಷ್ಮ ಗಮನಿಸಿದ್ದೇನೆ. ಹ್ಮ್ ಲಿಂಗದ ಈ ಹಣೆಯ ಭಾಗದಲ್ಲಿ ಒಂದು ಉದ್ದವಾದ ಲೈಟ್, ಏನೋ ಒಂಥರ ಲೈಟ್ ಇದು ಕಾಣ್ತದೆ. ಸೊ ಈಗ ಅಲ್ಲೇನ್ ಲಿಂಗ ಕಾಣ್ತಿದೆ ಆ ಜಾಗದಲ್ಲಿದೆ, ಅಲ್ಲಿ ಸ್ವಾಮಿಗಳು ಸ್ವಾಮಿಗಳು ಒಳಗಡೆ ಅವ್ರನ್ನ ಕೂರಿಸಿ ಸ್ವಾಮಿಗಳ ಕೆಳಗಡೆ ಸ್ವಾಮಿಗಳನ್ನು ಕೂರಿಸಿ ಹ್ಮ್ ಅವರ ದಂಡ ಹ್ಮ್ ಮತ್ತು ಕಮಂಡಲು ಹ್ಮ್ ಅವರ ನೆಟ್ಟು, ಹ್ಮ್ ಉಪ್ಪು, ಹ್ಮ್ ಆಮೇಲೆ ಲಕ್ಕಿ ಸೊಪ್ಪು, ಹ್ಮ್ ಆಮೇಲೆ ಸಾಲಿಗ್ರಾಮಗಳೇನಾರು ಹಾಕಿದ್ರಾ? ಸಾಲಿಗ್ರಾಮ ಹಾಕಲಿಲ್ಲ. ಹಾಕಿಲ್ವಾ? ಹಾ. ಲಕ್ಕಿ ಸೊಪ್ಪು, ಉಪ್ಪು, ಮಳಲು, ಹ್ಮ್ ಆಮೇಲೆ ಶ್ರೀಗಂಧದ ಚಕ್ಕೆಗಳು ಪುಡಿ, ಹ್ಮ್ ಅವನ್ನೆಲ್ಲ ಹಾಕಿ ಸಮಾಧಿಯನ್ನು ಮಾಡಿ ಏನು ಲಿಂಗ ಇದೆ ಹ್ಮ್ ಅವ್ರ ತಲೆಯ ಮೇಲ್ಭಾಗ ಇದೆ. ಹಾ, ಅಲ್ಲಿರೋದ ಲಿಂಗ ಅದು ಎಕ್ಸಾಕ್ಟ್ ಅದ್ರ ಕೆಳಗೆ Exact ಅವರಿದ್ದಾರೆ. ಆ ಲಿಂಗ ಏನಿದೆ ಹ್ಮ್ ತಲೆಯ ಮೇಲ್ಭಾಗದಲ್ಲಿ ಹ್ಮ್ 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 ಮೇಲ್ಭಾಗದಲ್ಲಿ ಅವರ ಸನ್ಯಾಸಿಗಳಿಗೆ ಒಂದು ಹೆಚ್ಚಾಗಿ ಅವರಿಗೆ ಮಹಾಸಿದ್ಧರಾಜವರಿಗೆ ನೆತ್ತಿಯಲ್ಲಿ ಜೀವ ಹೋಗ್ತಾರೆ. ಹೌದೌದು. ಇವರಿಗೆ ನೆತ್ತಿಯಲ್ಲಿ ಜೀವ ಅಂತ ಗೊತ್ತಾಗಲಿಲ್ಲ, ಬಾಯಲ್ಲಿ ಹೋಗಿರ್ಬೇಕು. ಹ್ಮ್ ಬಟ್ ಒಂದು ಶಂಖದಿಂದ ಅಲ್ಲಿ ಹೊಡಿತಾರೆ. ಹ್ಮ್ ಹ್ಮ್ ಬಟ್ ಇವ್ರಿಗೆ ಏನಾಯ್ತು ಅಂದ್ರೆ ಶಂಖ ಹೀಗೆ ತಾಗಿಸ್ತಿದ್ ಕೂಡ ನೆತ್ತಿ ಹೊಡಿಲಿಲ್ಲ, ಹೀಗೆ ತಾಗಿಸ್ಕೊಳ್ಳಿ ಇಬ್ಬಾಗ ಹಾ, ಅಂದ್ರೆ ಹಾಗೆ ಆಲ್ರೆಡಿ ಆಗಿತ್ತು, ಅದು ಸುಮ್ಮನೆ ಶಾಸ್ತ್ರಕ್ಕೆ. ಕಾಣ್ತಿರ್ಲಿಲ್ಲ, ಇಬ್ಬಾಗ ಹೌದು ಹೌದು. ಕಡೆಗಿಲ್ಲ ಅದನ್ನು ಮಾಡಿ ಅವರು ಅವರಿಗೆ ಆ ಸಮಾಧಿಸ್ಥರ ಆದಮೇಲೆ ಹ್ಮ್ ಸ್ವಾಮಿಗಳು ವಾಸ ಅಲ್ಲಿ ಇದೆ ಹೇಳ್ತಕ್ಕಂಥದ್ದು ಈ ರಾಮಣ್ಣನವರು ಅಂತ ಏನಿದ್ದಾರೆ ಹ್ಮ್ ಅವರು ಬ್ರಹ್ಮಚಾರಿಗಳು, ಸಣ್ಣಿಂದ ಸ್ವಾಮಿಗಳು ಸೇವೆಗೆ ಇದ್ದವರು. ಹ್ಮ್ ಸ್ವಾಮಿಗಳು ಏನು ಮಾಡ್ತಾರೆ ಅಂತಂದರೆ ತಾವು ದೇಹ ಬಿಡೋ ಒಂದು 2 ತಿಂಗಳ ಮುಂಚೆ ಹ್ಮ್ ಒಂದು ಬೆಳ್ಳಿ ಪಾದಿಕೆ ಇದೆ, ಹ್ಮ್ ಆ ಪಾದಿಕೆಯನ್ನು ಬ್ರಹ್ಮಚಾರಿಗಳ ಮಾತ್ರ ಪೂಜೆ ಮಾಡ್ಕೊತಾರೆ, ಬೇರೆ ಯಾರಿಗೂ ಪೂಜೆ ಆ ಹಾಕಲ್ಲ. ಆ ಪಾದಿಕೆಯನ್ನು ಏಕಾಂತವಾಸದಲ್ಲಿ ತರಿಸ್ಕೋತಾರೆ. ಹ್ಮ್ ಒಂದು 4 ದಿವಸ ಇಟ್ಟುಕೊಂಡು ಬೇರೆ ಯಾರಿಗೂ ಕರೆಯೋದಿಲ್ಲ, ರಾಮಣ್ಣನವ್ರು ಕರೆದು ಅವ್ರಿಗೆ ಆ ಪಾದಿಕೆ ಕೊಟ್ಟು ಕೇಳ್ತಾಣೋ ಪೂಜೆಗೆ ಅಂತ ಹೇಳ್ತಾರೆ. ಹ್ಮ್ ಇವತ್ತಿಗೆ ಆ ಪಾದಿಕೆ ಪೂಜೆಯನ್ನು ಇವತ್ತು ಅದೇ ನಾ ಮೇನ್ ಅದೇ ಪಾದಕೆ ಪಾದಿಕೆ main ಅದೇ ಪಾದಿಕೆ, ಪಾದಕೆ. ಅದೇ ಪಾದಿಕೆ, ಹ್ಮ್ ಅದೇ ಪಾದಿಕೆಯನ್ನು ಪೂಜೆ ಹ್ಮ್ ಮಾಡ್ತಾರೆ. ಹ್ಮ್ ಅವರು ಆ ಪಾದಕ ಪೂಜೆಯನ್ನು ಮಾಡ್ತಾ ರಾಮಣ್ಣವರು ಅಲ್ಲೇ ಮಲಗ್ತಿದ್ರು ಪಕ್ಕಕ್ಕೆ. ಅವ್ರದ್ದು ಏಕಾಂತ ಗುಹೆ ಇದೆ ಹ್ಮ್ ಆ ಪಕ್ಕಕ್ಕೆ, ಸಮಾಧಿ ಪಕ್ಕ. ಅದೇ ಕೆಳಗಡೆ ಕಿಂಡಿ ತರ ನೋಡಿದ್ರೆ ಇದೆಯಲ್ಲ, ಅಲ್ಲಿ ಅದು ಏಕಾಂತ ಗುಹೆನ ಅವ್ರದ್ದು. ಗುಹೆ ಮೇಲೆ ಏನು ಕಾಣ್ತದೆ, ಹಾ ಮೇಲೆ ಕಾಣ್ತದೆ ಮಂಚ ಎಲ್ಲ ಇದೆ, ಹಾ ಅದು ಸ್ವಾಮಿಗಳು ಇರ್ತಕ್ಕಂಥ ಜಾಗ. ಹ್ಮ್ ಅದ್ರ ಮಧ್ಯ ಹ್ಮ್ ಒಂದು ಗುಹೆ ಇದೆ, ಜಾಗ ಇದೆ. ಹಾ, ಹಾ. ಸ್ವಾಮಿಗಳ ಕೂತು ಏನಾದ್ರು ಲೇಖನ ಅಥವಾ ಏನಾದ್ರು ಪುಸ್ತಕ ಅಲ್ಲಿ ಅಧ್ಯಯನ ಯಾರು ಪ್ರವೇಶ ಇಲ್ವಾ ಈಗ? ಇಲ್ಲ ಇಲ್ಲ, ಬರೀ ಪೂಜೆ ಮಾಡೋರು ಕ್ಲೀನ್ ಮಾಡೋರು ಪೂಜೆ ಇಲ್ಲ, ಹೋಗೋದು. ಅದು ಕ್ಲೀನ್ ಮಾಡಿ ಬರ್ತಾರೆ ಅಷ್ಟೇ. ಹಾ, ಅವ್ರಿಗೆ ಮಾತ್ರ ಪ್ರವೇಶ. ಕ್ಲೀನ್ ಮಾಡಿ ಬರ್ತಾರೆ, ಕೆಳಗಡೆ ಕ್ಲೀನ್ ಮಾಡಿ ಬರ್ತಾರೆ. ಆ ಕೆಳಗಡೆ ಇರ್ತಿದ್ರು ಹ್ಮ್ ಅವ್ರು ತಮ್ಮ ತೀರಾ ತಪಸ್ಸಿಗೆ ಹೋದಾಗ ಇವರಿಗೆ ಯಾರಿಗೆ ಸೇವೆ ಮಾಡೋರು ಜಾನಕಿ ಮತ್ತು ಜನಾರ್ದನ ಅಂತ ಇಬ್ಬರು ಸೇವೆ. ಹ್ಮ್ ಅವರಿಗೂ ಕೂಡ ಹೇಗಪ್ಪ ಅಂದರೆ ಸ್ವಾಮಿಗಳು ಕೆಳಗೆ ಇಳಿದ ಹೊತ್ತಿನಲ್ಲಿ ಅವರಿಗೂ ಕೂಡ ಅವರು ಬರಂಗಿಲ್ಲ, ಇರಂಗಿಲ್ಲ. ಇವ್ರನ್ನ ಕರೆದ್ರೆ ಮಾತ್ರ ಬರ್ಬೋದು. ಬರಬೇಕು, ಇಲ್ಲ ಅವ್ರಿಗೆ ಹಾಲ್ಗೆ ಹೊರಗಲ್ಲ, ಬಾಗಿಲಾಗಿ ಇಟ್ಟು ಬರಬೇಕಾಗಿತ್ತು. ಹ್ಮ್ ಆ ಗುಹೆಯಲ್ಲಿ ಸ್ವಾಮಿಗಳು ಕುತ್ಕೋತಿದ್ರು. ಹ್ಮ್ ಹ್ಮ್ ಅಲ್ಲಿ ತಮ್ಮ ತಪಸ್ಸು, ಆಮೇಲೆ ಸಮಾಧಿಗಳು ಹಚ್ಚೋದು, ಆಮೇಲೆ ಇದನ್ನು ಮಾಡೋದು ಅದು ಮಾಡ್ತಿದ್ರು. ಅಲ್ಲಿ ಪಕ್ಕದಲ್ಲಿರೋ ವೃಕ್ಷ ದೊಡ್ಡದು, ಅದು ಅಲ್ಲಿ ಕುತ್ಕೊಂತ ಇದ್ರ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ವೃಕ್ಷ ಮುಂಚೆ ಇರಲಿಲ್ಲ. ಹಾ 1979ನೇ ಇಸವಿಯೊಳಗೆ ಹಾ ಅಲ್ಲಿ ರಾಮತಾರಕ ಸ್ವಾಮಿ ದೇಹ ಬಿಟ್ಟು 4 ವರ್ಷ, ಹೌದು. 6 ವರ್ಷ 7 ವರ್ಷ ಅಂತ ಹೇಳಿ ರಾಮತಾರಕವನ್ನು ಮಾಡ್ತಾರೆ. ಹ್ಮ್ 13 ಕೋಟಿ ರಾಮ ಜಪ ಮಾಡಿ 13 ಲಕ್ಷ ಮಾಡ್ತಾರೆ. ಹ್ಮ್ ಅಲ್ಲಿ 13 ಕುಂಡಗಳನ್ನು ಮಾಡಿರ್ತಾರೆ. ಹ್ಮ್ ಆ 13 ಕುಂಡದಲ್ಲಿ ಒಂದು ಕುಂಡದಲ್ಲಿ ಆ ಅಶ್ವತ್ಥ ವೃಕ್ಷ ಹುಟ್ಟಿತು. ಹೌದು, ಆಮೇಲೆ ಬಂದಿದ್ದ ಅದು. ಹೌದು. ಸ್ವಾಮಿಗಳು ಏಕಾಂತದಲ್ಲಿ ಇರ್ತಾ ಸುತ್ತಲೂ ಕೂಡ ತಗಡು ಹಾಕಿದ್ರು. ಮತ್ತೆ ಶ್ರೀಧರ ತೀರ್ಥ ಅದು ನೀರು ಬಂದಿದ್ದು ಅದು ಶ್ರೀಧರ ತೀರ್ಥ ಏನಿದೆ ಅಂದರೆ ಅದು ಎಲ್ಲಿಂದ ಉದ್ಭವ ಆಗ್ತಾ ಶ್ರೀಧರ ತೀರ್ಥ ಏನು ಬೀಳ್ತಾ ಇದೆಯಲ್ಲ, ಹ್ಮ್ ಅದಕ್ಕಿಂತ ಹಿಂದೆ ಒಂದು ನಿಮ್ಮ ಒಳಗಡೆ ಒಂದು ಕೊಳ ಕಂಡಂಗೆ ಕಾಣ್ತದೆ ಹೌದು ಮೇಲೆ ಮೇಲೆ. ಅಲ್ಲಿ ಶ್ರೀಧರ ಸ್ವಾಮಿಗಳು ಒಂದು ಮಂಟಪ ಇದ್ದಾಗಿದೆ. ಹೌದು, ಈಗ ಅವ್ರ ಒಂದು ವಿಗ್ರಹ ವಿಗ್ರಹ ಇದೆಯಲ್ಲ, ವಿಗ್ರಹ ಇದೆ. ವಿಗ್ರಹ ಇದೆ. ಹಾ. ಅದ್ರ ಹಿಂಭಾಗ ಒಳಗಡೆಯಿಂದ ನಿಮಗೆ ಆ ಶ್ರೀಧರ ತೀರ್ಥ ಬರ್ತದೆ. ಅಲ್ಲಿಂದ ಬರೋದು ಅದು. ಬರ್ತದೆ. ಅದೇನಾಯಿತು, ಸ್ವಾಮಿಗಳು ಇಲ್ಲಿ ನೀರಿಲ್ಲ ಅಂದಾಗ ಸ್ವಾಮಿಗಳು ಒಂದು ದಿವಸ ಹೋಗ್ತಾರೆ. ಹೋಗಿ ಅಲ್ಲಿ ಒಂದು ನೀರಿನ ಸಣ್ಣ ಧಾರೆ ಇರ್ತದೆ, ಹ್ಮ್ ಅದನ್ನು ಅವರು ಕುದ್ಲಿಯಿಂದ ದೊಡ್ಡ ಮಾಡ್ತಾರೆ. ಹ್ಮ್ ದೊಡ್ಡ ಮಾಡಿ ಅದಕ್ಕೆ ಸಪ್ತ ಸಾಗರಗಳ, ಹ್ಮ್. ಸಪ್ತ ಸರೋವರಗಳ, ಸಪ್ತ ನದಿಗಳ, ಸಪ್ತ ಪುಣ್ಯಕ್ಷೇತ್ರ ಆಹ್ವಾನ ಮಾಡ್ತಾರೆ. ಆ ಹಬ್ಬ. ಫೋಟೋ ನಿಮ್ಗೆ ಕಾಣ್ತದೆ ಅಂದ್ರೆ ನಿಮಗೆ ಸಮಾಜ ವಸ್ತು ಬೇಕಾದ್ರೆ ಹ್ಮ್ ಆ ಬಿಲ್ಡಿಂಗ್ ಸ್ವಾಮಿ ಹಿಂಗೆ ಮುಡ್ತಾ ಇದೆ ಕಾಣ್ತದೆ. ಅಬ್ಸರ್ವ್ ಅಲ್ಲಿ ಮಾಡಿಲ್ಲ, ಅಲ್ಲಿ ತುಂಬಾ ಫೋಟೋ ಇದೆಯಲ್ಲ, ಅಬ್ಸರ್ವ್ ಮಾಡಿಲ್ಲ. ಹಾ ಅಲ್ಲಿ ಅದಕ್ಕೆ ಅದು ಆಹ್ವಾನ ಮಾಡಿ ಹಾ ಈ ತೀರ್ಥದ ಸ್ನಾನ, ಹ್ಮ್ ಈ ತೀರ್ಥದ ಪಾನ, ಇದರಿಂದ ಜನರ ಕಷ್ಟ ನಿವಾರಣೆ ಆಗಬೇಕು ಅಂತ ಹೇಳ್ತಾರೆ. ಇವತ್ತು ಕೂಡ ಹೌದು ಹೌದು.
ಇವತ್ತು ಕೂಡ ಶ್ರೀ ತೀರ್ಥ ನನ್ನ ಹತ್ರ 1950ನೇ ಇಸ್ವಿ ತೀರ್ಥ ಇದೆ. ಹೌದಾ? ಹೌದು, ಆ ತೀರ್ಥ ಇವತ್ತಿಗೂ ಪಾಚಿ ಕಟ್ಟೆಲ್ಲ ಹಾಳಾಗಿದೆ. ನೀವು ಎಷ್ಟೇ ದಿವಸ ಇಟ್ಟರು ಆ ತೀರ್ಥ ಹೌದು. ಅದಕ್ಕೆ ಸ್ವಾಮಿಗಳ ಒಂದು ವಿಶೇಷ ಶಕ್ತಿ ಇತ್ತು. ಅವರ ಈ ಬೆರಳಿದೆ, ಈ ಬೆರಳಲ್ಲಿ ಅಮೃತ ಶಕ್ತಿ ಇತ್ತು ಅವ್ರಿಗೆ. ಈ ಬೆರಳನ್ನು ಉಪಯೋಗಿಸೋರು ಏನೇ ಹೇಗೆ ಮಾಡಿದ್ರು, ಅದು ಮಾವಿನ ಹಣ್ಣು ಇರ್ಬೋದು ಹಣದಲ್ಲಿ. ಈ ಆಮೇಲೆ ಈ ಮಂತ್ರವಾದಿಗಳು ಜನರಿಗೆ ಏನು ದುಃಖ ಕೊಡ್ತಾರೆ, ಅವರನ್ನು ಕಂಡ್ರೆ ಸ್ವಾಮಿಗಳು ಆಗ್ತಿರ್ಲಿಲ್ಲ. ಸ್ವಾಮಿಗಳು ಅವ್ರು ಹೇಗೆ ಕಳಿಸ್ತಿದ್ರು, ನಿನ್ನ ಮಂತ್ರವಾದ ಈ ವಾಮಾಚಾರ ಬಿಡು ಅಂತ. ಅವನು ಬಿಡಲಿಲ್ಲ ಅಂತಂದ್ರೆ ಅವ್ರು ಈ ಬೆರಳು ಏನಿದೆ ಅವಾಗ ತೋರ್ಬೇಡ, ಈ ಬೆರಳಲ್ಲಿ ಅವ್ರು ಹೀಗೆ ಮಾಡ್ತಿದ್ರು. ಹೀಗೆ ಮಾಡಿದ್ರೆ ಅವನ ಮಂತ್ರ ಶಕ್ತಿ ತೆಗೆದು ಬಿಡ್ತಿದ್ರು. ಹಂಗೆ ಹೊಸ್ಕ ಹಾಕ್ಬಿಡೋದು ಅಷ್ಟೇ. ಅಷ್ಟೇ ಅಂದ ಅವ್ರ ಕೈಲಿ ಅಷ್ಟು ಶಕ್ತಿ. ಮಂಜಾತ ಅಂತಿದ್ರು, ಅವನು ನಾನು ಸ್ವತಃ ನೋಡಿದ್ದು. ಅವನು ಏನಾದ್ರು ಜೀಪ್ ಹೋಗ್ತಾ ಇದ್ರೆ ವರ್ಷ ತಗೊಂಡು ಈಗ ಉಫ್ ಅಂತ ನಿಂತ್ಬಿಡ್ತಿತ್ತು ಜೀಪ್. ಅವನೇ ಹೇಳಿದ್ರು 3 ಸತಿ, ಆ ಮಂತ್ರ ವೈದ್ಯ ಮಾಡಬೇಡ ಬಿಡು ಅಂತ. ಅವ್ನು ಕೇಳಿದ. ಒಂದು ದಿವಸ ಅವನ ಶಕ್ತಿ ವರ್ಷ ಊದು ಅವರು ಸಾವಿರಾರು ಜನ ಮಂತ್ರವಾದಿಗಳ ಜನರಿಗೆ ದುಃಖ ಕೊಡೋರು. ಅವ್ರು ಒಳ್ಳೆ ಮಾತ್ರ ಮುಂಚೆ ಹೇಳ್ತಿದ್ರು, ನೋಡಪ್ಪ ಜನರಿಗೆ ದುಃಖ ಕೊಡಬಾರ್ದು, ಮಂತ್ರಶಕ್ತಿ ಜನರಿಗೆ ಹಾಳು ಮಾಡಲಿಕ್ಕಲ್ಲ, ಒಳ್ಳೇದು ಮಾಡಲಿಕ್ಕೆ, ನೀವು ಅದನ್ನು ಮಾಡಬೇಡಿ ಅಂತ ಹೇಳ್ತಿದ್ರು. ಕೇಳಿದ್ರೆ ಅವನ ಶಕ್ತಿಯನ್ನು ಹರಣ ಮಾಡ್ಬಿಡ್ತಿದ್ರು. ಅಂದರೆ ಸಾವಿರಾರು ಜನ ಮಂತ್ರವಾದ ಶಕ್ತಿ ಹರಣ ಮಾಡ್ಬಿಟ್ಟಿದ್ದಾರೆ ಅವ್ರ ಜೀವನದಲ್ಲಿ ಮಾಡಿದ್ದಾರೆ. ಅವರು ಆ ಶಕ್ತಿ ಇತ್ತು. ಭಾಳ ಇವತ್ತು ಖುಷಿ ಆಯಿತು ನನಗೆ ಬೇರೆ ನೀವು ಬಂದಿದ್ದು. ಈಗ ನಾನು ಅವಾಗಲೇ ಹೇಳಿದ್ದೆ, ನನಗೆ ಫಸ್ಟ್ ಹೆಂಗೆ ಗೊತ್ತಾಯಿತು ಏನು ಅಂದ್ಬಿಟ್ಟು ಅಂತ. 2001 ಇರಬೇಕು, ನಾನು ಯಾವುದೋ ಒಂದು ಚಿತ್ರೀಕರಣದಲ್ಲಿದ್ದೆ. ಅದರಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿದಂಥ ಸುನಿಲ್ ರಾವ್ ಅಂತ ಹೀರೋ ಅವರು. ಅವಾಗ ನಾವೆಲ್ಲ ಒಂದು ಫ್ರೆಂಡ್ಸ್ ಆಗಿ ಮಾಡಿದ್ವಿ ಒಂದು ಸಿನಿಮಾದಲ್ಲಿ, ಪಾಂಚಾಲಿ ಅಂತ ಅನ್ಕೊತೀನಿ. ಆತನ ಪರ್ಸಲ್ಲಿ ಸ್ವಾಮಿಗಳ ಫೋಟೋ ಇತ್ತು. ನಾನು ಅವನು ಒಂದೇ ರೂಮಲ್ಲಿ ಶೇರ್ ಮಾಡ್ತಾಯಿದ್ವಿ. ಅವನು ಆ ಪರ್ಸಿಂದ ಫೋಟೋ ತೆಗೆದು ಹಿಂಗೆ ಗೋಡೆ ಮೇಲಿಟ್ಟು ಸ್ನಾನ ಮಾಡಿ ಕಡ್ಡಿ ಇದು ಮಾಡೋ. ನಾನು ಅವ್ನು ಕೇಳಿದ್ದು, ಯಾರು ಫೋಟೋ ಇದು, ಇವ್ರು ನೋಡೋಕೆ ಇಷ್ಟೊಂಥರ ಶಾಂತವಾಗಿದೆಯಲ್ಲ, ಯಾರಪ್ಪ ಇದು, ಇವ್ರ ಹೆಸರು ಶ್ರೀಧರ ಸ್ವಾಮಿಗಳು ಅಂತ ಹೇಳ್ದ. ಅವಾಗ ಕಿವಿಗೆ ಬಿದ್ದಿದ್ದು. ಅದಾದ ನಂತರದಲ್ಲಿ ನನಗೆ ಯಾರಿದು ಅಂತೆಲ್ಲ ಹುಡುಕ್ತಾ ಇದ್ದೆ. ನನ್ನ ಬೇರೆ ಸ್ನೇಹಿತರಿದ್ದು, ರಾಘವೇಂದ್ರ ಅಂತ ಒಬ್ಬ ಅದೇ ಊರಿನ ಒಬ್ಬ ಹುಡುಗ, ಅವ್ರದ್ದೊಂದು ಡ್ಯಾನ್ಸ್ ಕ್ಲಾಸ್ ಓಪನಿಂಗಿಗೂ ನಾನು ಹೋಗಿದ್ದೆ. ಅದಾದಮೇಲೆ ನಾನು ತುಂಬ ಸತಿ ನನ್ನ ಕನೆಕ್ಟಿವಿಟಿ ಆಗಿಬಿಡ್ತು ಬಿಡಿ. ಆವಾಗಿಂದ ನನಗೆ ಸಾಗರಕ್ಕೆ ಬಂದರೆ ವರದಳ್ಳಿ ಮತ್ತು ಅವ್ರ ದರ್ಶನ ಮಾಡಲೇಬೇಕು, ಈ ಥರದ್ದೊಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೆ. ಏನಂದರೆ ಅದನ್ನೇ ಇದು ಹುಡುಕ್ಬೇಕು, ನಾನು ಯಾರನ್ನ ಕರ್ಸೋಣ, ಈಗ ಚೆನ್ನಾಗಿ ಅದ್ರ ಬಗ್ಗೆ ಕರೆಕ್ಟಾಗಿರೋರು ಬೇಕಲ್ಲ ನನಗೆ ಅಂತ ನಾನು ಯೋಚನೆ ಮಾಡೋಕ್ಕೆ ನನಗೆ ಕಾಂಟ್ಯಾಕ್ಟ್ಗಳು ಮಿಸ್ ಆಗ್ಬಿಟ್ಟಿತ್ತು ಫೋನಲ್ಲಿ. ಆವಾಗ ಸಡನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಬರುತ್ತೆ. ಆ ರೀಲ್ನ ನಾನು ನೋಡ್ತೀನಿ, ಅದು ಕನ್ನಡದ ಅಕೌಂಟ್, ಅದು ಆಶ್ರಮದ್ದು ಅಂತ ಅಂದ್ಕೊಂಡೆ ನಾನು. ಅವ್ರಿಗೆ ಮೆಸೇಜ್ ಹಾಕಿದೆ, ನೀವೆಲ್ಲ ಒಳ್ಳೊಳ್ಳೆ ವಿಚಾರಗಳು ಹಾಕ್ತಾ ಇದ್ದೀರಾ ಸ್ವಾಮಿಗಳ ಬಗ್ಗೆ, ನೀವೇನಾದ್ರು ಬರ್ಬೋದಾ ನಮ್ಮ ಶೋಲ್ಲಿ ಮಾತಾಡೋಕ್ಕೆ ಅಂತ. ನೋಡಿದ್ರೆ ಅದು ಮಹಾರಾಷ್ಟ್ರದ ಯಾವುದೋ ಒಂದು ಹುಡುಗಿ, ಹೆಣ್ಮಗಳು. ಅವ್ರು ಹಿಂದಿಲಿ ರೆಸ್ಪಾಂಡ್ ಮಾಡೋದು, ನೈ ಮೇ ಮಹಾರಾಷ್ಟ್ರ ಸೆ ಹ್ಞೂ ಹಂಗೆ ಅಂತ. ಮತ್ತು ಕನ್ನಡದಲ್ಲಿ ಇದೆಯಲ್ಲಮ್ಮ ಇದೆಲ್ಲ ಅಕೌಂಟು, ಎಲ್ಲರಿಗೂ ರೀಚ್ ಆಗಲಿ ಅಂತ ನಾನು ಕಳಿಸ್ತಾ ಇದ್ದೀನಿ ಅಂತ. ಆವಾಗ ನಾನು ಆಮೇಲೆ ಅವ್ರನ್ನ ಕೇಳಿ, ಅವರು ನಿಮ್ಮ ಯೋಗಿ ಅನ್ನೋ ಹುಡುಗನ ನಂಬರ್ ನನಗೆ ಕೊಟ್ಟರು, ಇವ್ರನ್ನ ಮಾತಾಡಿಸಿ ಅಂದ್ಬಿಟ್ಟು ಅಂತ. ಸೊ ಅವನಿಗೂ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಏನಪ್ಪ ಯೋಗಿ, ಥ್ಯಾಂಕ್ಸ್. ಅವನ ಒಂದು ಕಾಂಟ್ಯಾಕ್ಟಿಂದನೇ ನಿಮ್ಮ ಕಾಂಟ್ಯಾಕ್ಟ್ ಸಿಕ್ತು ನೋಡಿ ನಂಬರ್. ಹಾಗಾಗಿ ಅವ್ರ ಆಶೀರ್ವಾದ. ಮತ್ತು ಅವ್ನು ಹೇಳ್ದವಾಗ, ಅಣ್ಣ ಅವ್ರು ಬರ್ತಾ ಇದ್ದಾರೆ, ಯಾರಪ್ಪ ಅವ್ರ ಹೆಸರೇನು, ಅವ್ರ ಹೆಸರು ಶ್ರೀಧರನೇನು. ಓ ಹಂಗಾರೆ ನನಗೆ ಭಾಳ ಖುಷಿನಪ್ಪ ಅಂದ್ಬಿಟ್ಟು ಅಂತ. ಇದು ಸ್ವಾಮಿಗಳ ಚರಿತ್ರೆಯನ್ನು ನನಕ್ಕಿಂತಲೂ ಚರಿತ್ರೆ ಹೇಳೋರು ಚೆನ್ನಾಗಿ ಇರ್ಬೋದು, ಇದ್ದಾರೆ ಇದು ಅಂತೆಲ್ಲ ಇರ್ಬೋದು. ನನ್ನ ಮನಸ್ಸಿಗೆ ಏನು ಬಂತು ಇವತ್ತಿನ ದಿವಸ ಅಂತಂದರೆ, ಅದನ್ನು ಯೋಗಿ ಹೊತ್ತು ಹೇಳಿದೆ ನಾನು. ಶ್ರೀಧರ ಸ್ವಾಮಿಗಳು ಎಲ್ಲ ಹೋದರು, ಏನು ಮಾಡಿದರು, ಪವಾಡಗಳು ಅವನ್ನೆಲ್ಲ ಹೇಳ್ತಾರೆ. ನನಗೆ ಮನಸ್ಸಿನಲ್ಲಿ ಏನಿತ್ತು, ಶ್ರೀಧರ ಸ್ವಾಮಿಗಳದ್ದು ಒಂದು ಮುಖ ಪವಾಡ ಇದು, ಆದರೆ ಇನ್ನೊಂದು ಮುಖ ಅವರ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಅವರು ಏನು ತಪಶ್ಚರ್ಯ ಮಾಡಿದರು, ಮತ್ತು ಜಗತ್ತಿನ ಜನತೆಗೆ ಅವರ ಸೇವೆ ಆಗಿರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇತ್ತು. ಅದನ್ನು ಯಾರೂ ಹೈಲೈಟ್ ಮಾಡಲಿಲ್ಲ. ಅದು ನನ್ನ ಮನಸ್ಸಿನಲ್ಲಿ ಭಾಳ ಕೊರತಿತ್ತು. ಶ್ರೀಧರ ಸ್ವಾಮಿಗಳು ಜಗತ್ತಿನ ಉದ್ಧಾರಕ್ಕೋಸ್ಕರ ತಪಶ್ಚರ್ಯ ಮಾಡಿ ಆ ಪವಾಡ ಇವತ್ತಿಗೂ ಆಶ್ರಮದಲ್ಲಿ ನಡೀತಾ ಇದೆ. ಮತ್ತು ಆಶ್ರಮ ಒಂದೇ ಅಂತಲ್ಲ, ಸ್ವಾಮಿಗಳ ಸ್ಮರಣೆ, ಅವನು ಸ್ವಾಮಿಗಳ ಭಕ್ತಿ ಆಗಿರಬೇಕು ಅಂತೂ ಇಲ್ಲ, ಯಾರೇ ಆಗಿರ್ಬೋದು. ಸ್ವಾಮಿಗಳು ಒಂದು ಮಾತು ಹೇಳಿದ್ದಾರೆ, ಯಾರು ಸಜ್ಜನರು
ಅವರು ನನ್ನ ಭಕ್ತರಾಗಿರಬೇಕು ಅಂತಿಲ್ಲ, ನಾನು ಅವರಿಗೆ ಅನುಗ್ರಹ ಮಾಡ್ತೇನೆ. ಅವರು ಸ್ವಾಮಿಗಳು ಜಗತ್ತಿನ ಒಂದು ಉದ್ಧಾರಕ್ಕೋಸ್ಕರವಾಗಿ ಇವತ್ತಿಗೂ ಕೂಡ ವರದಳ್ಳಿ ಶ್ರೀಧರಾಶ್ರಮದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಬೆಳಿಗ್ಗೆ 3 ಗಂಟೆಗೆ ಶ್ರೀಧರ ಸ್ವಾಮಿಗಳು ಶ್ರೀಧರ ತೀರ್ಥ ಸ್ನಾನಕ್ಕೆ ಇವತ್ತಿಗೂ ಸೂಕ್ಷ್ಮ ಶರೀರದಿಂದ ಬರ್ತಾರೆ. ಈಗಲೂ ಕೂಡ ಆ ಸ್ವಾಮಿಗಳ ಪಾದಿಕೆಯ ಶಬ್ದ ಹತ್ತ ಅಥವಾ ಇಳಿತ ಅಂಥ ಒಂದು ಆ ಫ್ರೀಕ್ವೆನ್ಸಿ ಇದ್ದವರಿಗೆ ಇವತ್ತಿಗೂ ಕೂಡ ಕೇಳಿಸ್ತದೆ. ಮತ್ತು ವರದಳ್ಳಿಯಲ್ಲಿ ಯಾವುದೇ ಸ್ವಾಮಿಗಳು ಇವತ್ತಿಲ್ಲ, ಜೀವಂತ ಸ್ವಾಮಿಗಳಿಲ್ಲ. ಅಲ್ಲಿರ್ತಕ್ಕಂಥ ಸ್ವಾಮಿಗಳ ಸಮಾಧಿ ಆಶ್ರಮದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂತಂದರೆ ಅವ್ರ ಶಕ್ತಿ, ಅದು ಯಾರ ಶಕ್ತಿಯೂ ಅಲ್ಲ. ಮತ್ತು ಅವರು, ನಾನು ಪದೇ ಪದೇ ಹೇಳ್ತೇನೆ, ಶ್ರೀಧರ ಸ್ವಾಮಿಗಳು ನಮ್ಮನ್ನು ಯಾರು ನಮ್ಮ ಆಶ್ರಮ ಕಟ್ಟಲಿಲ್ಲ, ಅವ್ರು ತಮ್ಮ ಸ್ವಂತ ಶಕ್ತಿ ಮೇಲೆ ಕಟ್ಟಿದ್ದಾರೆ, ಅವ್ರ ಸ್ವಂತ ಶಕ್ತಿಯ ಮೇಲೆ ನಡೀತದೆ. ಅವರು ಶ್ರೀರಾಮನ ಭಕ್ತರಾಗಿದ್ದರಿಂದ ರಾಮನ ಉಪಾಸನೆ ಮಾಡಿ ಅಂತ ಜನರಿಗೆ ಹೇಳ್ತಿದ್ರು. ಅದು ಅಲ್ಲದೆ ಮುಖ್ಯವಾಗಿದೆ, ನಿಮ್ಮ ಕುಲದೇವರು ಯಾವುದು ಅದು ಮಾತ್ರ ಮರಿಬೇಡಿ, ನಿಮ್ಮ ಗುರುಗಳು ಯಾರು ಅವ್ರನ್ನ ಮರಿಬೇಡಿ. ಆಮೇಲೆ ಯಾವುದೇ ದೇವರ ಭಕ್ತರಾಗಿದ್ದಲ್ಲಿ ಆ ದೇವ್ರನ್ನ ಬಿಟ್ಟು ನಾ ಬೇರೆ ಮಾಡಿ ಅಂತ ಹೇಳಿದಿಲ್ಲ, ಆ ದೇವರ ನಾಮಸ್ಮರಣೆ ನೀವು ಮಾಡಿ. ಅದು ಶ್ರೀಧರ ಸ್ವಾಮಿಗಳು ಹಿಂದೂಗಳಿಗೆ ಒಂದೇ ಅಲ್ಲ, ಕ್ರಿಶ್ಚಿಯನ್ರಿರ್ಬೋದು, ಮುಸಲ್ಮಾನರಿರ್ಬೋದು, ಅಥವಾ ಯಾವುದೇ ಪಾರ್ಸಿಗಳಿರ್ಬೋದು. ಯಾಕಂದರೆ ಶ್ರೀಧರ ಸ್ವಾಮಿಗಳಿಗೆ ಇವತ್ತು ಎಲ್ಲ ಜಾತಿ ಶಿಷ್ಯರಿದ್ದಾರೆ, ಆ ಜಾತಿ ಅಲ್ಲ, ಅವ್ರವ್ರಿಗೆ ಅವ್ರವ್ರ ಧರ್ಮವನ್ನು ನೆಲೆಸಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದಾನಪ್ಪ, ಧರ್ಮ ಏನಿದೆ ಅವನು ಯಾವ ಧರ್ಮ ಮೇಲೆ ಆ ಧರ್ಮವನ್ನು ಬಿಡಬಾರ್ದು, ಮಾಡಬೇಕು. ಆಮೇಲೆ ಕೆಲವು ಸಾರ್ವತ್ರಿಕವಾದ ಧರ್ಮ ಇದೆ, ಸತ್ಯ, ಅಹಿಂಸೆ, ಆಮೇಲೆ ಜನರಿಗೆ ಉಪಕಾರ ಮಾಡ್ತಕ್ಕಂಥದ್ದು, ಇದು ಸಾರ್ವತ್ರಿಕ ಧರ್ಮಗಳಿದು. ಇದನ್ನು ಯಾರೂ ಕೂಡ ತಪ್ಪದೆ ಮಾಡಬೇಕು, ಬಿಡಬಾರ್ದು. ಆ ದೃಷ್ಟಿಯಿಂದ ಕೂಡ ಶ್ರೀಧರ ಸ್ವಾಮಿಗಳು ಇವತ್ತಿಗೂ ಕೂಡ ಒಂದು ಯಾರೇ ಅವ್ರನ್ನ ಪ್ರಾರ್ಥನೆ ಮಾಡಲಿ ಅಥವಾ ಯಾರೇ ಅವ್ರನ್ನ ಕೇಳ್ಕೊಳ್ಳಿ, ಅವ್ರ ಶಿಷ್ಯ ಆಗಿರ್ಬೇಕು ಅಂತ ಇಲ್ಲ. ಯಾಕಂದರೆ ನನಗೆ ಒಂದು ಘಟನೆ ನಡೆಯಿತು. ನಮ್ಮ ಸಾಗರದಲ್ಲಿ ಹೊನ್ನಪ್ಪ ಗಾಯಕ್ವಾಡ್ ಅಂತ ಒಬ್ಬ ಇದ್ದ. ಆತ ಒಳ್ಳೆ ಪೇಂಟರ್. ಅವನಿಗೆ ಸ್ವಲ್ಪ ಎಣ್ಣೆ ಹಾಕೋ ಚಟ ಇತ್ತು. ಅವನು ಏನು ಮಾಡಿದ, ಮೇಲ್ಗಿಂದ ಕೆಳಗೆ ಬಿದ್ದು ಅವನು ಕೋಮಾಕ್ಕೆ ಹೋಗ್ಬಿಟ್ಟ. ಕೋಮಾಕ್ಕೆ ಹೋದ್ಮೇಲೆ ಅವನು ಒಂದು ಬೆಂಗಳೂರಲ್ಲಿ ಒಂದು ಆಸ್ಪತ್ರೆ ಅಲ್ಲಿ ಜಾಯಿನ್ ಆದ. ಅಲ್ಲಿ ಸೇರಿಸಿದ್ರು ಅವನಿಗೆ. ಸೇರಿಸಿದ ಒಂದು ಒಂದೂವರೆ ತಿಂಗಳು ಆಗಿರ್ಬೋದು. ಒಂದು ದಿವಸ ಅವನ ಕೋಮಾದಾಗಿದ್ದಾಗ ನರ್ಸ್ ಬಂದು ನೋಡ್ತಾರೆ, ಹೊರಗಡೆ ಬಾಯಿ ಹತ್ರ ಇಡ್ಲಿಯ ತುಣುಕು ಅವನ ಬಾಯಿ ಹತ್ರ ಇದೆ. ಅವಳು ಆಶ್ಚರ್ಯಪಟ್ಟು, ಈ ಇಡ್ಲಿ ತುಣುಕು ಇವನು ಬಾಯಿ ಹೇಗೆ ಬಂತಪ್ಪ. ಅದಾಗ ಒಂದು ದಿವಸಕ್ಕೆ ಅವನು ಕೋಮಾದಿಂದ ಎದ್ದ. ಆವಾಗ ಅವ್ನು ಹೇಳ್ದ, ನಮ್ಮಲ್ಲಿ ಶ್ರೀಧರ ಸ್ವಾಮಿಗಳು ಅಂತಿದ್ದಾರೆ. ಯಾಕೆ ಅವನ ತಂದೆ ಎಲ್ಲ ಶ್ರೀಧರ ಸ್ವಾಮಿ ಭಕ್ತರಾಗಿತ್ತು. ಶ್ರೀಧರ ಸ್ವಾಮಿಗಳು ನಿನ್ನೆ ನಾನು ಬಂದು ನನ್ನ ಬಾಯಲ್ಲಿ ಇಡ್ಲಿ ತುರುಕಿದ್ದಾರೆ. ನಾನು ನನಗೇನು ಪೇಂಟ್ ಆಗಬೇಕಂತ ಹೋಗಿದ್ದೆ. ಇವಾಗ ಇವನಿಗೆಲ್ಲ ಹೆಂಡ ಕುಡಿತಿದ್ದ, ಶೆಂಡ ಕುಡಿದಾನೆ. ಒಂದು ಒಟ್ಟು ನಾ ಹತ್ರ ಹೇಳ್ತಾನೆ ಕತೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅದಾಗ 3 ವರ್ಷ ನಂತರ ಅವನ ಏನು ಅಟೆಂಡ್ ಮಾಡೋದು ನರ್ಸ್, ಕ್ರಿಶ್ಚಿಯನ್ ಅವಳು ಶ್ರೀಧರಾಶ್ರಮಕ್ಕೆ ಬಂದಳು. ಅವಳು ಬಂದಾಗ ಅವಳು ಕೇಳಿದ್ರೆ, ನಾನು ನರ್ಸ್ ಅಂತಂದ್ರೆ, ನಾನು ಆಸ್ಪತ್ರೆ ಇದ್ದೆ, ನಾನು ಇಲ್ಲಿವರೆಗೆ ನಾನು ನರ್ಸಾಗಿ ಜಾಯಿನ್ ಆದ ದಿವಸದಿಂದ ನಿನ್ನೆ ನನ್ನ ರಿಟೈರ್ ಆಯಿತು. ರಿಟೈರ್ ಆಗಿರೋ ಒಂದು ದಿವಸ ನಾನು ರಜೆ ಹಾಕಲಿಲ್ಲ, ವರ್ಕ್ ಮಾಡಿದ್ದೇನೆ. ನಿನ್ನೆ ರಿಟೈರ್ ಆಯಿತು. ನಾನು ಇವತ್ತು ಯಾಕೆ ಬಂತಂದರೆ, ಹೊನ್ನಪ್ಪ ಗಾಯಕ್ವಾಡ್ ನಿಮ್ಮ ಸಾಗರದ ಒಬ್ಬ ಇದ್ದ. ಅವನು ನಮ್ಮ ಆಸ್ಪತ್ರೆ ಸದ್ಯ ನಾನು ಟ್ರೀಟ್ಮೆಂಟ್ ಇದ್ದಿದ್ದು ನಾನು ನೋಡ್ತಿದ್ದೆ. ಆಗ ಅವ್ನ ಬಾಯಲ್ಲಿ ಇಡ್ಲಿ ಆಗಿತ್ತು. ಅವ್ನು ಶ್ರೀಧರ ಸ್ವಾಮಿಗಳು ಅಂತಿದ್ದಾರೆ, ವರದಳ್ಳಿ ಅಂತಿದೆ ಅಂತೇಳಿ ಎಲ್ಲ ಅದನ್ನು ನೋಡಬೇಕು ಅಂತ ನಾನು ಬಂದಿದ್ದೇನೆ ಇವತ್ತು. ಅವತ್ತು ನನಗೆ ಆಶ್ಚರ್ಯ ಆಯಿತು, ಸಖೇದ ಆಶ್ಚರ್ಯ ಆಯಿತು. ಈ ಹೊನ್ನಪ್ಪ ಗಾಯಕ್ವಾಡು ಅವ್ನು ತೀರೋಗ್ಬಿಟ್ಟಿದ್ದ. ಅವನು ಇರಲಿಲ್ಲ ಅವಾಗ. ಸುಳ್ಳು ಹೇಳಲಿಲ್ಲ ನನಗೆ, ಸತ್ಯ ಹೇಳಿದ ಅಂತ. ಇದು ನನ್ನ ಜೀವನದಲ್ಲಿ ಒಂದು ಇದಾಯಿತು. ಆಮೇಲೆ ನಮ್ಮ ಸಾಗರದವರೇ ಒಬ್ಬರು ಲಂಡನ್ನಾಗಿತ್ತು, ತಾಯಿ ಮಗ ಇಬ್ಬರೇ ಇದ್ರು. ಅಲ್ಲಿ ಮಗನಿಗೆ ಏಕ್ದಮ್ ಹೆಚ್ಚಿರ್ತಪ್ಪ, ಅವ್ನು ಕೋಮಕ್ಕೆ ಹೋಗ್ಬಿಟ್ರು. ತಾಯಿ ಒಬ್ಬಳೆ, ಅವಳು ಅನಕ್ಷರಸ್ಥ ಯಾರು. ಬಟ್ ಅವಳಿಗೆ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತಾಳೆ. ಅವಳು ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಅವಳಿಗೆ ಪರಿಚಯ ಆಗಿ ಮಾಡ್ತಾರೆ. ಅವನು ಏನು
ಐ ಸಿ ಒಳಗಿದ್ದ. ಆ ಐ ಸಿ ಒಳಗಿದ್ದಾಗ ಯಾರೋ ಒಬ್ಬರು ಬಂದಂಗ ಅದು ಐ ಸಿ ಒಳಗಿರ್ತಕ್ಕಂಥ ನರ್ಸಿಗೆ ಕಾಣ್ತದೆ. ಬಂದಾಗ ಅವ್ರು ಕಾವಿ ಬಟ್ಟೆ ಹಾಕೊಂಡಿದ್ದಾರೆ, ಕಾಲ ಪಾತ್ಕಿದೆ, ಕೈಯಾಗ ಒಂದು ತೀರ್ಥದ ಗಿಂಡಿ ಇದೆ, ಅವ್ನ ತಲೆ ಮೇಲೆ ಬಾಯಲ್ಲಿ ಹಾಕ್ತಾರೆ. ಮರುದಿವಸ ಹೇಳ್ತಾನ. ಆವಾಗ ಆ ನರ್ಸ್ ಏನು ಮಾಡ್ತಾರೆ, ಅವ್ರ ತಾಯಿ ಹತ್ರ ಹೇಳ್ತಾನೆ, ಯಾರಿಗೂ ಹೇಳೋಕೆ ಹೋಗ್ಬೇಡಿ, ಯಾಕಂದ್ರೆ ನಾಳೆ ನೌಕರಿ ಹೋಗೋ ಸಂದರ್ಭ ಅವಳಿಗೆ ಐ ಸಿ ಒಳಗೆ. ಹೀಗೆ ನೋಡಿ ನಿನ್ನೆ ಯಾರೋ ಒಬ್ರು ಬಂದಿದ್ದಾರೆ ಇಲ್ಲಿಗೆ. ಅವರು ಹೇಗಿದ್ರಪ್ಪ ಅಂದ್ರೆ ಉದ್ದ ಅಜಾನ್ ಬಾವು ಹಾಡು, ಕಾಲಲ್ಲಿ ಮರದ ಸ್ಯಾಂಡಲ್ಸ್ ಇತ್ತು ಅವಳ ಕೈಯಾಗ, ಕೈಯಲ್ಲಿ ಒಂದಿಷ್ಟು ಉದ್ದ ಗಿಂಡಿ ಇತ್ತು. ಅವ್ರು ಕಾವಿ ಬಟ್ಟೆ ಹೇಗೆ ಹೊಂದಿದ್ರು, ಅವ್ನ ತೀರ್ಥ ಬಿಟ್ಟು ನೋಡಿದ್ದಾನೆ. ಕಡೆಗಳು ಆ ಸ್ವಾಮಿಗಳ ಫೋಟೋ ತೋರಿಸ್ತಾರೆ, ಸೇಮ್ ಇವರೇ ಬಂದಿದ್ರು. ಎಚ್ಚರ ಆಯ್ತು ಅವನಿಗೆ. ನನಗೆ ಅವರು 4 ವರ್ಷದಿಂದ ತಾಯಿ ಮಗ ಬಂದಿದ್ರು, ಇದು ಲಂಡನ್ನಲ್ಲಿ ಆಗಿರೋದು. ಲಂಡನ್ನಲ್ಲಿ ತಾಯಿ ಮಗ ಬಂದಿದ್ರು. ಹೇಳಿ ನನ್ನ ಹೀಗಾಗಿತ್ತು, ಬಟ್ ನನಗೆ ಸ್ವಾಮಿಗಳು ಕಾಪಾಡಿದ್ರು. ಇವತ್ತು ಸ್ವಾಮಿಗಳು ಇದಾರೆ ಹೇಳಿದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಸ್ವಾಮಿಗಳ ಧ್ಯೇಯ ಏನುಂಟು, ಲೋಕ ಕಲ್ಯಾಣಾರ್ಥವಾಗಿ ಜನರಿಗೆ ಸೇವೆ ಮಾಡ್ತಕ್ಕಂಥದ್ದು, ಜಾನುವಾರುಗಳಿಗೆ ಸೇವೆ ಮಾಡ್ತಕ್ಕಂಥದ್ದು, ಇದು ಮುಂದುವರಿಬೇಕು. ಇದರಿಂದ ಸ್ವಾಮಿಗಳು ತೃಪ್ತರಾಗ್ತಾರೆ. ಖಂಡಿತ. ಇದು ನನ್ನ ಒಂದು ಇಂಟೆನ್ಷನ್. ನನಗೆ ಮನಸ್ಸಿಗೆ ಅದು ಮನಸ್ಸಿಗೆ ಬಹಳ ಇದೆ. ಆದರೆ ಹೊರದಲ್ಲಿ ಒಂದು ವಿಶೇಷ ಐತೆ ಅಂದರೆ ಅಲ್ಲಿ ನಡ್ತಕ್ಕಂಥದ್ದು ಸ್ವಾಮಿಗಳ ಆಟವೇ, ನಮ್ಮ ಆಟ ನಡೆಯೋದಿಲ್ಲ. ನಮಗೇನಾರಲ್ಲ ಅಹಂಕಾರ ಬಂದರೆ ಆ ನಿಮಿಷ ನಮ್ಮಲ್ಲಿಂದ ಮೊದಲು ಹೊರಗಾಗ್ತಾರೆ, ಇಟ್ಕೊಳ್ಳೋದಿಲ್ಲ. ಅದು ಇಲ್ಲಿವರೆಗೆ ನಡೆದು ಬಂದ ಘಟನೆ. ಹಾಗೆ ನಾವು ಸ್ವಾಮಿಗಳ ಹತ್ರ ಮಾಡೋ ಪ್ರಾರ್ಥನೆ ಅಂದರೆ, ನೋಡಪ್ಪ, ತಿಳಿದೋ ತಿಳಿದೋ ಸ್ವಾಮಿಗಳ ಏನು ಅಂತಸ್ತಿದೆ, ಆ ಸ್ವಾಮಿಗಳ ಇದಕ್ಕೆ ನಮ್ಮಿಂದ ಒಂದು ನಿಮಿಷಕ್ಕೆ 120 ತಪ್ಪಾಗ್ತವೆ. ಅವರ ಆ ಅಂತಸ್ತಿಗೆ ನಮ್ಮಿಂದ ಒಂದು ನಿಮಿಷಕ್ಕೆ 120 ತಪ್ಪಾಗ್ತದೆ, 60 ತಪ್ಪಾಗ್ತದೆ. 100 ಜಾಗ ಮಾನಸಿಕವಾಗಿರ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು. ಯಾಕಂದರೆ ಸ್ವಾಮಿಗಳು ಬಹಳ ಸೂಕ್ಷ್ಮ. ನಾವು ಅವ್ರ ಪ್ರಾರ್ಥನೆ ಮಾಡ್ತೀವಿ, ಸ್ವಾಮಿ ನನ್ನಿಂದ ಆಗಿರ್ತಕ್ಕಂಥ ಎಲ್ಲ ತಪ್ಪನ್ನು ನೀವು ಕ್ಷಮಿಸ್ಬೇಕು. ಮತ್ತು ನನ್ನ ಪ್ರಾರ್ಥನೆ ಏನು ಅಂದರೆ, ನಾನು ಆಶ್ರಮ ಕಾರ್ಯದರ್ಶಿಯ ಸೇವೆ ಮಾಡ್ತಾ ಇದ್ದೇನೆ, ನನ್ನ ತಿಳುವಳಿಕಿಲ್ಲ, ನಿಮ್ಮ ಅಂತಸ್ತಿನ ಇದಕ್ಕೆ ಬರೋ ಶಕ್ತಿ ನನಗಿಲ್ಲ. ನೀವು ನನ್ನ ಶಕ್ತಿಯನ್ನು ಕೊಟ್ಟು ಹೇಗೆ ಆಗಬೇಕು ಹಾಗೆ ನಡೆಸಬೇಕೇ ವಿನಃ ನಾನು ಮಾಡ್ತೇನೆ ಹೇಳ್ತಕ್ಕಂಥದ್ದು ಸುಳ್ಳು, ನಮ್ಮ ಹತ್ರ ಆಗೋದೂ ಇಲ್ಲ. ಹಾಗೇನು ನನ್ನಿಂದ ತಪ್ಪಾಗಿದ್ದರೆ ನಾನು ದಯಮಾಡಿ ನನ್ನ ಕ್ಷಮೆ ಮಾಡಬೇಕು ಅಂತ ಬಿಡ್ಕೊಳ್ತಾನೆ. ಯಾಕಂದರೆ ಸ್ವಾಮಿಗಳು ಎಷ್ಟು ಕರುಣಾಮಯಿಗಳು, ಅಷ್ಟೇ ಬಿಗಿಯೂ ಹೋದರು. ನಮ್ಮಿಂದ ತಪ್ಪಾದರೆ ದೇಶಪುರಕ್ಕೂ ತಪ್ಪಾಗತ್ತಲ್ಲಿ, ಅದಕ್ಕೆ ಲತ್ತ ಇವತ್ತಿಗೂ ನಡೀತದೆ, ಯಾವ ಪ್ರಶ್ನೆ ಇಲ್ಲ. ಗೊತ್ತಿಲ್ಲದೆ ಆಗಿದ್ದಲ್ಲಿ ಕ್ಷಮೆ ಉಂಟು. ಸ್ವಾಮಿಗಳ ಇಚ್ಛೆ ಏನಿದೆ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅದು ಮನುಷ್ಯರಿರ್ಬೋದು, ಪಶುಗಳಿರ್ಬೋದು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಚೆನ್ನಾಗಿರ್ಬೇಕು ಅಂತ. ಯಾಕೆಂದ್ರೆ ಸ್ವಾಮಿಗಳು ಏಕಾಂತದಲ್ಲಿರ್ತ ಒಂದು ಬೆಕ್ಕು ಸತ್ತು ಹೋಗ್ತದೆ, ಅವ್ರು ಏನು ಮಾಡ್ತಾರೆ ಅಂದರೆ ಬೆಕ್ಕಿನ ಬಾಡಿಯನ್ನು ಕೆಳಗೆ ಕಳಿಸ್ತಾರೆ, ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಈ ಬೆಕ್ಕನ್ನು 3 ಅಡಿಗಿಂತ ಕೆಳಗಡೆ ಗುಂಡಿ ಹೊಡಿಬೇಕು, ಅದಕ್ಕೆ ಮಳಲು ತುಂಬಬೇಕು, ಅದಕ್ಕೆ ಉಪ್ಪು ತುಂಬಬೇಕು, ಅಕ್ಕಿ ಸೊಪ್ಪು ಹಾಕಬೇಕು, ಮೇಲುಗಡೆ ಅದಕ್ಕೊಂದು ಹೊಸ ಬಟ್ಟೆಯನ್ನು ಬೆಕ್ಕಿಗೆ ಮುಚ್ಚಿ, ಗಂಧದ ತುಂಡು, ಆಮೇಲೆ ಅವ್ರಿಗೆ ಅತ್ತರಗಳು ಬಂದು ಬರ್ತಿರ್ತು ಮಹಾರಾಷ್ಟ್ರದಿಂದ, ಕೆಲವು ಅತ್ತರಗಳನ್ನು ಹಾಕಿ ಶ್ರೀಗಂಧವನ್ನು ತೆಗೆದು ಹಾಕಿ ಆ ಬಾಡಿ ಕಳಿಸ್ತಾರೆ. ಎಲ್ಲ ಸನ್ಯಾಸಿಗೆ ಮಾಡ್ದಂಗೆ ಆಯ್ತಲ್ಲ ಇದು ಬೆಕ್ಕಿಗೆ. ಆ ರೀತಿ ಮಾಡಬೇಕು. ಯಾಕಂತ ಇಲ್ಲ, ರೀಸನ್ ಹೇಳಿಲ್ಲ. ಹೇಳಿದ್ದಾರೆ. ಅವ್ರು ಏನು ಹೇಳ್ತಿದ್ರು ಅಂದರೆ, ತಮ್ಮ ಗುರುಗಳಾಗಿರ್ತದೆ ಸಮರ್ಥ ಒಂದು ಮಾತನ್ನು ಹೇಳಿದ್ದಾರೆ, ಈ ಜಗತ್ತಿನಲ್ಲಿ ಎಷ್ಟು ಶರೀರ ಇದೆಯೋ ಅಷ್ಟು ಭಗವಂತನ ದೇವಾಲಯ. ಇದು ಅಂತ ಒಳ್ಳೆ ಕಾನ್ಸೆಪ್ಟ್, ಯೋಚನೆ ಮಾಡಬೇಕು. ನಮ್ಮ ನಮ್ಮ ಗುರುಗಳು ಅವ್ರ ಜಗತ್ತಿನಲ್ಲಿ ಎಷ್ಟು ಶರೀರ ಇದೆಯೋ, ಅದು ಯಾವುದೇ ಶರೀರ ಆಗ್ಬೋದು, ಅದಷ್ಟು ಭಗವಂತನ ದೇವಾಲಯ. ಹಾಗೆ ಅವ್ರು ಏನು ಮಾಡ್ತಿದ್ರು, ಈ ಜನಗಳು ರಾತ್ರಿ ವರ್ಷದಲ್ಲಿ ಬಹಳ ಚಳಿ ಪ್ರದೇಶ, ಆ ಚಳಿ ಪ್ರದೇಶ ನಡುತ್ತಾ ಇದ್ರೆ ಏನಿಲ್ಲ ತಮ್ಮೇಲಿರೋ ಶಾಲನ್ನು ಹಾಕ್ಬಿಡ್ತಿದ್ರು. ಅಷ್ಟು ಕರುಣಾಮಯಗಳು, ಅಷ್ಟು ಒಂದು ಸೂಕ್ಷ್ಮ. ಮತ್ತು ಅವರಿಗೆ ಈ ಸೋಷಿಯಲ್, ನಮಗೆ ಕೊರೋನಾದಲ್ಲಿ ನಮಗೆ ಅನುಭವ ಆಯಿತು, ಅವರಿಗೆ ಸೋಷಿಯಲ್ ಕ್ಲೀನ್ನೆಸ್ ಏನಿದೆ
ಅದು ಅವರು ರಸ್ತೆ ಮೇಲೆ ದಾರಿ ಮೇಲೆ ಎಣ್ಣೆ ತುಪ್ತಿರ್ಲಿಲ್ಲ, ಹ್ಮ್ ಯಾರಿಗೂ ತುಪ್ಪಕ್ಕೆ ಬಿಡ್ತಾನೆ ಇರಲಿಲ್ಲ. ತಮ್ಮ ಇದು ರಸ್ತೆ ಇದೆ, ತುಪ್ಪಡೆ ತೆಗಿತಿದ್ರು, ತಾವೇ ತೆಗೆದು. ಆ ಸೋಷಿಯಲ್ ಕ್ಲೀನ್ನೆಸ್ ಏನಿದೆ, ಹ್ಮ್ ಸೋಷಿಯಲ್ ಹೈಜೀನ್ ಅವ್ರದ್ದು ಕಲಿಬೇಕಾಗಿತ್ತು, ನಾವು ಹ್ಮ್ ಕಲಿಬೇಕಾಗಿತ್ತು. ಹೊರತು ಭಾಳ ಸೋಷಿಯಲ್ ಹೈಜೀನ್ ಇತ್ತು ಅವ್ರು. ಹ್ಮ್ ಅಲ್ಲಿ ಯಾರು ಎಲ್ಲೂ ತುಪ್ಪಾರ್ದು. ರಸ್ತೆ ತಮ್ಮ ಹ್ಮ್ ಈ ರಸ್ತೆ ಜನರಿಗೆ ಓಡಾಡಕ್ಕೆ ಇಟ್ಟಿದ್ದು, ನಮ್ಗೆ ತುಪ್ಪಲಿಕ್ಕಲ್ಲ ಅಂತ. ಹ್ಮ್ ನನ್ನ ಜೀವನದಲ್ಲಿ ಒಂದು ಘಟನೆ ಆಯ್ತು. ನಾನು ಸಣ್ಣನಾಗಿದ್ದೆ, ಹ್ಮ್ ಬಹುಶಃ ನನಗೆ 7-8 ವರ್ಷ ಇರ್ಬೋದು. ಹ್ಮ್ ನಮ್ಮ ಮನೆಗೆ ಬಂದಿದ್ರು ಅಲ್ಲೊಂದು ಅಂಗಳ ಇದೆ. ಹ್ಮ್ ಆ ಅಂಗಳದಲ್ಲಿ ಒಂದು 2 ಗಿಡಗಳಿತ್ತು. ಹ್ಮ್ ನಾನೇನು ಮಾಡಿದೆ, ಅವ್ರು ಏನೋ ಮಾತಾಡ್ತಿದ್ದಾಗ ಗಿಡದ ಎಲೆಯನ್ನು ಹೊಡೆದೆ. ಆ ನನ್ನ ಕರೆದ್ರು, ಆ ಎಲೆ ಸೇರಿಸು. ಓ ಇಲ್ಲ ಸ್ವಾಮಿ ಅಂದೆ. ಯಾಕೆ ಹರಿಯಕ್ಕೆ ಹೋಗಿದ್ದೀನಿ, ಹ್ಮ್ ಯಾಕೆ ಹರಿಯಕ್ಕೆ ಹೋಗಿದ್ದೀನಿ, ಹ್ಮ್ ಅದಕ್ಕೊಂದು ಜೀವ ಇದೆ, ಅದಕ್ಕೆ ಹ್ಮ್ ಸೇರಿಸಿ ಈಗ ಅಂದೆ. ಇಲ್ಲ ಸ್ವಾಮಿ ನಂಗೆ ಬರೋದು, ಇನ್ನು ಮುಂದೆ ಪುಕ್ಕಸಿದ ಯಾವತ್ತು ಕಾಲಕ್ಕೂ ಗಿಡದ ಎಲೆಯನ್ನು ಹರಿಲಿಕ್ಕೆ ಹೋಗ್ಬೇಡ, ಅದಕ್ಕೆ ಪ್ರಾಣ ಇದೆ. ನೋಡಿ ಎಷ್ಟು ಸೂಕ್ಷ್ಮ. ಆಯ್ತು. ಆಮೇಲೆ ಅವರ ಹೇಗಿತ್ತು ಅಂದರೆ, ಪರಿಸರ ಸುತ್ತಲೂ ಕಾಡದು, ಅವ್ರ ಏಕಾಂತ ಇತ್ತು, ಕಾಡು ಬಹಳ ಇತ್ತು. ಹ್ಮ್ ಅಲ್ಲಿ ಏನಾದರೂ ಈ ಒಳ್ಳೊಳ್ಳೆ ಜಾತಿ ಮರಗಳಿತ್ತು. ಯಾರಾದರೂ ಮನೆಗೆ ಕಟ್ಟಲಿಕ್ಕೆ ಆ ಮರ ಕಡಿಯೋ ಶಬ್ದ ಕೇಳಿದರೆ ಹ್ಮ್ ಅವ್ರ ಜೊತೆಗಿದ್ದು 2 ಜ್ಞಾನಕ್ಕಿಂತ ಒಬ್ಬಳಿತ್ತು, ಹೆಣ್ಣೆಂಗಸು. ಅದು ಹೋಗೋದು, ಹೋಗಿ ಆ ಮರ ಕಡೆ ನಿಲ್ಸ್ಕೊಂಬಂದು. ಹ್ಮ್ ಅವರು ಬಿಲ್ಡಿಂಗ್ಗೆ ಕಟ್ಟಿಗೆ ಜನ ಸುಳ್ಳು ಹೇಳ್ತಿದ್ರು ಅವರು, ಹ್ಮ್ ಸ್ವಾಮಿ ಮರ ತಂದು ಹಾಕಿದ್ದೇವೆ ಅಂತ. ಹುಸಿ ಮರ ಕಡೆಗೆ ಹೋಗ್ತಿರ್ಲಿಲ್ಲ ಹ್ಮ್ ಅಂತ. ಆ ಥರ ಅದು ಮಹಾನ್ ವಿಭೂತಿ ಬಿಡಿ, ಅಲ್ಲ ಅಂತ ನಮ್ಮ ಸಿಗೋದಿಲ್ಲ. ಸಿಗಲ್ಲ. ಅವರ ಸ್ಮರಣೆಯೇ ಒಂದು ಗಂಗಾ ಸ್ನಾನ. ನನಗೆ ಸ್ವಾಮಿಗಳ ಸ್ಮರಣೆಯನ್ನು ಹ್ಮ್ ಮಾಡಿಕೊಡ್ಲಿಕ್ಕೆ ತಾವು ಅವಕಾಶ ಏ ಮಾಡಿಕೊಟ್ಟಿದ್ದೀರಿ. ಓ ಭಗವಂತ ಇದಕ್ಕೆ ನಾನು ನಾರಾಯಣ. ಧನ್ಯನಾಗಿದ್ದೇನೆ. ಏ ಛೆ, 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 ನಿಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ನಾನು ನಮಸ್ಕಾರ ಖಂಡಿತ ಮಾಡ್ತೇನೆ. ಖಂಡಿತ. ವೈಯಕ್ತಿಕ. ಆ ನಮಸ್ಕಾರ ಅಂತ ಅವ್ರು ಏ ಸ್ವೀಕಾರ ಇಲ್ಲ ಮಾಡಿ. ನಾನು ಸ್ವೀಕಾರ ಅಲ್ಲ, ಇದು ಪರಸ್ಪರ. ಇದು ನೀವು ಇಷ್ಟೆಲ್ಲ ದೂರದಿಂದ ಬಂದು, ನಾನು ಆ್ಯಕ್ಚುಲಿ ನಿಮ್ಮನ್ನ 2-3 ತಿಂಗಳಿಂದ ನಾನು ಕಾದು, ನಾವು ನಮ್ಮ ತಂಡ ಎಲ್ಲ ಅಲ್ಲಿಗೆ ಬರೋಣ ಅಂತೆಲ್ಲನೂ ಮಾತಾಡಿಕೊಂಡು, ಆಮೇಲೆ ಯೋಗಿ ತಿಳಿಸಿ ನೀವು ಬೆಂಗಳೂರಿಗೆ ಬರ್ತೀರಾ ಅಂತ ಎಂದು, ಮತ್ತು ನೋಡಿ ಇವತ್ತು ಎಂಥ ಶುಭ ದಿನ. ಇವತ್ತು ನಾವು ಚಿತ್ರೀಕರಣ ಮಾಡ್ತಾ ಇರೋ ದಿನ ಇದು ಗುರುವಾರ ಮತ್ತು ಏಕಾದಶಿ ಎರಡೂ ಒಂದೇ ದಿನ ಬಂದಿದೆ. ಹಂಗಾಗಿ ನಿನ್ನೆ ಸಡನ್ನಾಗಿ ನಾನು ಅನ್ನಿಸ್ತು ನನಗೆ, ನಾಳೆ ಗುರುವಾರ ಮತ್ತು ಏಕಾದಶಿನೂ ಬಂದಿದೆ, ಯಾಕೆ ಕೇಳಬಾರ್ದು ಒಂದು ಮಾತು ಕೇಳೋಣ ಅಂತ ಅಂದಾಗ, ನೀವು ಬೇರೆ ಏನೇನೋ ಇತ್ತು ಅಂದು ಅದನ್ನೆಲ್ಲ ಮುಂದಕ್ಕೆ ಹಾಕಿ ಸ್ವಾಮಿಗಳ ಮಾತು ಅಂದ ತಕ್ಷಣ ನೀವು ಬಂದ್ರಿ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಹೊರತು ನೀವು ನನಗಲ್ಲ. ಯಾಕಂದ್ರೆ ಸ್ವಾಮಿಗಳ ಸ್ಮರಣೆ ಇದೆಯಲ್ಲ, ಸ್ಮರಣೆ. ಅದು ಯಜ್ಞ, ಹೌದು ಒಂದು ಜ್ಞಾನ ಯಜ್ಞ. ಹೌದು ಆ ಜ್ಞಾನ ಯಜ್ಞ ನಮ್ಮನ್ನ ಹೌದು ಹೌದು. ಭಾಗಿಯಾಗಿ ನೀವು ಅನುಗ್ರಹ ಮಾಡಿದ್ದೀರಿ. ಇಲ್ಲ 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 ಅನುಗ್ರಹ ಅನ್ಬೇಡಿ, ದಯವಿಟ್ಟು ಅದಕ್ಕೆ ನಾನು ಇಲ್ಲ ಅತ್ಯಂತ ಋಣಿಯಾಗಿದ್ದೇನೆ. ಯಾಕಂದ್ರೆ ಇದೆಲ್ಲ ಅವರು ನಮ್ಮ ಇಡೀ ಗುರುಗಳು ಸ್ವಾಮಿಗಳ ಜೀವನ ಚರಿತ್ರೆ ಒಂದ್ಸತಿ ಮನಸ್ಸಲ್ಲಿ ಬಂತು. ನನ್ನಿಂದ ಸ್ವಾಮಿಗಳ ಪ್ರಾರ್ಥನೆ ಮಾಡಿ ಬಂದೇನೆ. ಹ್ಮ್ ಸ್ವಾಮಿಗಳ ನನಗೆ ಹೋಗ್ತಾ ಇದ್ದೇನೆ, ಹ್ಮ್ ನನಗೆ ಗೊತ್ತಿಲ್ಲ ಹ್ಮ್ ಏನು ಹೇಳಬೇಕು ಏನು ಬಿಡಬೇಕು, ನನಗೆ ಗೊತ್ತಿಲ್ಲ. ಹ್ಮ್ ನಾನು ಏನು ಹೇಳಬೇಕು ಅಂತ ನೀವು ಹೇಳಿಸ್ಬೇಕು, ನಾನು ಹೇಳ್ತೇನೆ. ಆಯ್ತು. ಅದೇನಿಲ್ಲ ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಚಿರಋಣಿಯಾಗಿದ್ದೇನೆ. ಖಂಡಿತ ಖಂಡಿತ ನಾವು ಋಣಿಯಾಗಿದ್ದೀವಿ ನಿಮಗೆ, ಯೋಗಿಗೆ, ಮತ್ತು ಆ ಅಕೌಂಟ್ ಇನ್ಸ್ಟಾಗ್ರಾಮ್ ಹುಡುಗಿ ಆಕೆಗೂ, ಮತ್ತು ಈಗ ನಿಮ್ಮ ಜೊತೆ ಬಂದಿರೋ ನಿಮ್ಮ ಹೆಸರು ಶ್ರೀಧರ. ನಾನು ನೋಡಿ ಏನಿದು ನಿಮ್ಮ ಜೊತೆ ಬಂದ ಶ್ರೀಧರ್, ಅವ್ರಿಗೂ ಸಹ ನಾನು ಗೌತಮ್ ಇವ್ರು ಪರಿಚಯ ಮಾಡಿದ್ರೆ ಗೌತಮ. ಗೌತಮ್ ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾರ್ಯಾರು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕಾರಣ ಇದೆ, ಹೆಸರು ಬಿಟ್ಟಿದ್ರು ಕ್ಷಮಿಸಿ ಅಂತ ಹೇಳ್ತಾ ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಗುರುಗಳೇ. ತುಂಬಾ 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 ನಾನು ಗುರುಗಳಲ್ಲ ಸ್ವಾಮಿ, ನಾನು ಶಿಷ್ಯ. ಇಲ್ಲ ಅದು ಶಿಷ್ಯ, ಗುರುಗಳ ಮಟ್ಟಕ್ಕೆ ನಾನು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಶಿಷ್ಯ, ನಾನು ಶಿಷ್ಯ, ಎಸ್ ನಾನು ಶಿಷ್ಯ. ಯಾಕೆ ನನಗೆ ಸ್ವಾಮಿಗಳು ನೀನು ಶಿಷ್ಯನಾಗಿರ್ಬೇಕು ಅಂತ ಆಜ್ಞೆ ಮಾಡಿದ್ದಾರೆ. ಹಾ. ನನ್ನ ಕಡೆಯ ವಸ್ತುವರೆಗೂ ನಾನು ಶಿಷ್ಯನಾಗಿ ಇರ್ತೇನೆ. ಥ್ಯಾಂಕ್ ಯು ಸೊ ಮಚ್. ಇದೇ ಸಂದರ್ಭದಲ್ಲಿ ಸಮಸ್ತ ಗುರು ಬಾಂಧವರಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಡುವ ಪ್ರಯತ್ನ ನಮ್ಮದು. ಮುಂದಿನ ಸೋಮವಾರ ಅಂದರೆ ಆಗಸ್ಟ್ 3ಕ್ಕೆ ಗುರುನಾಥರು ಅವಧೂತರು ಶ್ರೀ ಶ್ರೀ ವೆಂಕಟಾಚಲ ಗುರುಗಳ ಆರಾಧನೆ. ಈ ಸುಸಂದರ್ಭದ ಪ್ರಯುಕ್ತ ಇಂದು ಬಂದಂಥ ನಮ್ಮ ಅತಿಥಿಗಳಾದಂಥ ಶ್ರೀ ಶ್ರೀಧರರಾಯರೇ ಅವರ ಗುರುನಾಥರೊಂದಿಗಿರುವ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ತಾವೆಲ್ಲರೂ ಆ ಸಂಚಿಕೆಯನ್ನೂ ಸಹ ವೀಕ್ಷಿಸಿ ಗುರುನಾಥರ ಕೃಪೆಗೆ ಪಾತ್ರರಾಗಬೇಕೆಂದು ನಾವೆಲ್ಲ ಕೋರುತ್ತಿದ್ದೇವೆ. ಜೈ ಗುರುದೇವದತ್ತ. ನನ್ನ ವಾಹಿನಿಲಿ ಬರುವಂಥ ಎಲ್ಲ ನನ್ನ ಪ್ರಯತ್ನ ಇದೇ ಥರ ಇರುತ್ತೆ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇನ್ನೊಬ್ರಿಗೂ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಪುಟ್ಟದಾಗಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣ ವಸ್ತು.